गुरुमहेश्वर महाराज की जय, गुरुमहेश्वर महाराज की जय, गुरुराज महाराज की जय। सौंदर्य नम पार्वती शिव हर हर महादेव 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 अखंड मंडलाकारं व्याप्तयेन चराचरं तत्पदं दर्शितं नित्यं वन्दे पूजिसी शिवयोगी सार्वभौम पुट्टराजर ध्यानिಸಿ ಹರ ಗುರುಚರ ಮೂರ್ತಿಗಳನ್ನು ಧ್ಯಾನಿಸಿ ಕಲಾವಿದರ ಶರಣಾರ್ಥಿ ಸ್ಟ್ಯಾಂಡ್ ಸ್ವಲ್ಪ ಟೈಟ್ ಮಾಡು. मानव जन्म
ಧರ್ಮವು ದೊಡ್ಡದಲ್ಲ, ದಯೆ ದೊಡ್ಡದು, ಕೈಲಾಸ ದೊಡ್ಡದಲ್ಲ, ಕಾಯಕ ದೊಡ್ಡದು, ವಿದ್ಯೆಯು ದೊಡ್ಡದಲ್ಲ, ಅನುಭವ ದೊಡ್ಡದು. ಮಾನವ ಜನ್ಮ ದೊಡ್ಡದಲ್ಲ, ಮಾನವೀಯತೆ ಅದು ದೊಡ್ಡದು, ಮಾನವೀಯತೆ ಅದು ದೊಡ್ಡದು. ಬಸವರಿಯಾನಂ ಗುರುವೇಶ, ಬಸವರಿಯಾನಂ ಗುರುವೇಶ. शिव हर हर महादेव, शरणवालिकेश्वर महाराज की जय। ಕೆಲವು ಬಸಿರಂಗಳು ಕಳೆಯುತ್ತಿರೆ, ಕೆಲವು ಬಸಿರಂಗಳು ಕಳೆಯುತ್ತಿರೆ, ಸರದ ಕ್ಯೂತವೇ ಮುಖ್ಯವಾಗಿ ಹಲವು ದುರ್ವ್ಯಸನಗಳು ದುಸ್ಸಂಗದಿಂಚನರು ನೆಲದ ಬಲಿಯಾಗುತ್ತಿರೆ ಲಿಂಗದ ಸಲುವ ಪೂಜೆಯ ಬರುತ್ತಂ ಮಲಿನರ ಮನದ ಬಲನಾಯಿತು ನಾಸ್ತಿಕತೆ ಬೆಳೆದು, ನಾಸ್ತಿಕತೆ ಆಗಲೇ ವಸಿಷ್ಠಾದಿ ಮುನಿಗಳು ವೇಗದಿಂದ ಕೈಲಾಸ ಕೈದುತೆ ರಾಗದಿಂದಲಿ ನಮಿಸುತ್ತ ಕೈ ಮುಗಿದರು ಪರಶಿವನಿಗೆ. ಆಗಮನ ಶಿವಚಿತ್ತದಿಂದಲೇ ಯೋಗಿಗಳ ಪ್ರಭತರು ಶಿವರರ ಸಾಕಿರುವ ವೈವಿಧ್ಯ ಸೇವೆಯುಳ್ಳ ಸಮಜೈನ ಪರಮೇ ಶಿವ ಹರ ಹರ ಮಹಾದೇವ ಮಹಾದೇವ.
ಏಕ ಕಮ್ಮಾಡ ಸೌಂಡ್ ಕೊಡ್ತಾರೆ. ಶೋಭವರ ಕಳಿಸ್ಕೊಳ್ಳ ದೈವಗುಣವು ಕಲಿಸುವುದಲ್ಲ, ಕಲಿಸಿದರೂ ಅದು ಬರುವುದಲ್ಲ. ನೈಸರ್ಗಿಕವಾಗಿ ನೀ ಜಯಿಸಬೇಕು. ದಯವೇ ಧರ್ಮದ ಮೂಲವಯ್ಯ, ದಯವುಳ್ಳವನೇ ದೇವಾನೊಬ್ಬನೇ ಗುರುಕುಮಾರ ಪಂಚಾಕ್ಷರೇಶ್ವರ. ಸ್ವಲ್ಪ ಏಕ ಕಮ್ಮಿ ಮಾಡ್ತದೆ. ಪುರಾಣದ ಆರಂಭದಲ್ಲಿ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ, ಬಸವಾದಿ ಶರಣರನ್ನ ಸ್ಮರಣೆಯನ್ನು ಮಾಡಿ ಎಡೆಯೂರಿನ ಒಡೆಯನಾಗಿರುವಂಥ ಗುರುತೋಂಟದ ಸಿದ್ಧಲಿಂಗ ಗುರುವರರನ್ನ 20ನೇ ಶತಮಾನದ ಕಾರುಣಿಕ ಯುಗ ಪುರುಷ, ಸಮಾಜವೆಂದು ಸಮಾಜಕ್ಕಾಗಿ ತಮ್ಮ ಜೀವವನ್ನು ಅರ್ಪಿಸಿರುವಂತ ಅಪ್ಪ ಹಾನಗಲ್ಲ ಗುರುಕುಮಾರ ಮಹಾಸ್ವಾಮಿಗಳವರನ್ನ ಅರಮನೆಯೊಳಗಿರುವಂತಹ ಸಂಗೀತವನ್ನ ಗುರುಮಣಿಗೆ ತಂದುಕೊಟ್ಟು ಈ ನಾಡಿನೊಳಗ ಸಂಗೀತದ ಬೀಜವನ್ನು ಬಿತ್ತಿರುವಂತಹ ಪಂಡಿತ ಪಂಚಾಕ್ಷರ ಗುರುವರರನ್ನ ಸ್ಮರಣೆಯನ್ನ ಮಾಡಿ ಕನ್ನಡ ನಾಡಿನ ಪುಣ್ಯ ಭೂಮಿಯಲ್ಲಿ ಅವತರಿಸಿ ಬಂದು ದೀನ ದಲಿತ ಅಂಧ ಅನಾಥ ಮಕ್ಕಳಿಗಾಗಿ ಹಗಲು ಇರಳು ಎನ್ನದೆ ಈ ನಾಡಿನ ತುಂಬೆಲ್ಲ ಸಂಚಾರ ಮಾಡಿ ತುಲಾಭಾರದ ಚಕ್ರವರ್ತಿ ಎನಿಸ್ಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಎನ್ನ ಆರಾಧ್ಯ ಗುರು ಪರಮ ಗುರು ಪುಟ್ಟರಾಜ ಕವಿ ಗುರುವರರ ಪವಿತ್ರ ಪಾದಗಳನ್ನ ಎನ್ನ ಹೃದಯ ಮಂದಿರದೊಳಗ ಧ್ಯಾನಿಸಿಕೊಂಡು ಎಲ್ಲೋ ಬಿದ್ದು ಹೋಗುವಂತ ಕಲ್ಲಿಗೆ ಕಲೆಯನ್ನ ತುಂಬಿ ಸಂಗೀತ ಸಾಹಿತ್ಯವನ್ನ ಕಲಿಸಿ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ಎನ್ನ ಬಾಳನ ಉದ್ಧಾರ ಮಾಡಿರುವಂತ ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಒಡೆಯರಾದ ಪರಮ ಪೂಜ್ಯ ಕಲ್ಲಯ್ಯಜ್ಜನವರ ಪವಿತ್ರ ಪಾದಗಳನ್ನ ಎನ್ನ ಮಸ್ತಕದ ಮೇಲೆ ಧರಿಸಿಕೊಂಡು ಚರಿತ್ರ ನಾಯಕ ಆಲು ಮತದ ಕೀರ್ತಿಯನ್ನ ಗಗನದೆತ್ತರಕ್ಕೆ ಮೆರೆಸಿ ಗುರು ಹುಡುಕೋದಕ್ಕಿಂತ ಪೂರ್ವದೊಳಗ ಗುರುವಿನ ಮನೆಯೊಳಗ ಮನಮುಟ್ಟಿ ಸೇವೆಯನ್ನ ಮಾಡಿ ಗುರುವಿನ ಮನಸ್ಸನ್ನ ಗೆದ್ದು ಗುರುವಿನ ಕಡೆಯಿಂದ ಲಿಂಗವನ್ನ ಪಡ್ಕೊಂಡು ಈ ನಾಡಿನೊಳಗ ದಿವ್ಯ ಬ್ರಹ್ಮಜ್ಞಾನಿಯಾಗಿರತಕ್ಕಂಥ ಗುಳೇದ ಗಾದಿಲಿಂಗೇಶ್ವರನ ಪುರಾಣಕ್ಕೂ ಹಣಮಣೆದು ನಮ್ಮ ಗೋಟೂರ ಗ್ರಾಮದ ಎಲ್ಲ ದೇವಾನುದೇವತೆಗಳ ಕರ್ತೃ ಮಹಾಸನ್ನಿಧಾನಕ್ಕೂ ಹಾಗೂ ಎಲ್ಲ ಜಂಗಮರ ಪವಿತ್ರ ಪಾದಗಳಿಗೂ ಶರಣಾರ್ಥಿಗಳನ್ನ ಸಮರ್ಪಣೆಯನ್ನ ಮಾಡಿಕೊಂಡು ನಾಡಿನ ಪ್ರಖ್ಯಾತ ಗಾಯಕರು ಒಂದಲ್ಲ ಎರಡಲ್ಲ ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಪೂಜ್ಯ ಶರಣಯ್ಯ ತಾತ್ನವರು ಸುಕ್ಷೇತ್ರ ಬಳ್ಳಾರಿಯವರಂತರ ತುಮಕು ಶರಣಾರ್ಥಿಗಳನ್ನ ಸಮರ್ಪಣೆಯನ್ನ ಮಾಡಿ ಬಹಳ ಸುಂದರವಾಗಿ ತಮ್ಮ ತಬಲಾ ಛಾಪು ಮಾಡಿಸಿ ನೋಡಕಷ್ಟೇ ಕಣ್ಣಿಲ್ಲ ಕರೆ ಆದ್ರೆ ಎಲ್ಲ ಜಗತ್ತಿನ ಎಲ್ಲ ವಿಚಾರಗಳನ್ನ ಬಲ್ಲಂತ ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ಸುಧಾಕರ್ ಬಳ್ಳಾರಿ ತಬಲವಾದಕರಿಗೂ ಶರಣಾರ್ಥಿಗಳನ್ನ ಸಮರ್ಪಣೆಯನ್ನು ಮಾಡಿ ಇನ್ನು ನಿನ್ನೆ ಪ್ರಾರಂಭ ಆಗಿತ್ತು ಬಿಡು, ನಾಳೆ ಹೋದ್ರಾಯ್ತು ನಾಡ್ದು ಹೋದ್ರಾಯ್ತು ಅಂತ ಮನೆ ಬಿಟ್ಟು ಬರ್ಲಾರದಂತ ತಾಯಿ ಬಳಗದವರೇ, ಅಲ್ಲೆಲ್ಲೋ ಕೂತ್ಕೊಂಡು ಪುರಾಣವನ್ನ ಕೇಳುವಂತ ಪುಣ್ಯಾತ್ಮರೇ, ನಮಗಾರ ಯಾಕೆ ಬೇಕು ಬಿಡು ಅಂತ ತಿಳ್ಕೊಂಡು ನಿಮ್ಮಷ್ಟಕ್ಕೆ ನೀವು ಮಾತನಾಡುವಂತ ದೂರ ಕೂತ್ಕೊಂಡು ಮಾತನಾಡುವಂತ
ಪುಣ್ಯಾತ್ಮರೇ, ಬಹಳ ಭಕ್ತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ ಪುರಾಣವನ್ನ ಕೇಳಿ ಜನ್ಮ ಸಾರ್ಥಕತೆಯನ್ನ ಮಾಡಿಕೊಳ್ಬೇಕಂತ ತಿಳ್ಕೊಂಡು ಈಗ ಬರ್ತಕ್ಕಂಥ ಶರಣ ಶರಣೀಯರೇ, ಶರಣ ಬಂಧುಗಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುವಂತ ಆ ಮಹಾಚೈತನ್ಯಕ್ಕೆ ಈ ಶ್ರೀಧರಗಟ್ಟಿ ಕಂದನ ಶರಣಾರ್ಥಿಗಳು. ಎಲ್ಲರೂ ಹೆಂಗ್ ಕುಂತೀರಿ ನೋಡಿ, ಶಿವನ ಮುಂದೆ ಬಸವಣ್ಣ ಕುಂತಂಗ ಐತೆ. ಒಬ್ಬ ಸ್ವಾಮಿಗಳು ವೇದಿಕೆ ಮೇಲೆ ಮುಂದೆ ಕೈ ಮುಗಿದು ಶರಣಾರ್ಥಿ ಅಂದ್ರೆ ಹೆಂಗ್ ಕುಂತೀರಲ್ಲ, ಇವು ನಾನು ನಿನ್ನೆ ಹೇಳೀನಿ. ಒಬ್ಬರು ಶರಣ ಅರ್ಪಿಸಿದ್ರು ಅಂದ್ರೆ ಒಳ್ಳೆ ಶರಣಾರ್ಥಿ ಅಂತ ಕೈ ಮುಗಿದ ಕಲಿಬೇಕಂತ. ಈಗ ಹೆಂಗ್ ಕುಂತೀರ ಅಂದ್ರೆ ಹೋಗ್ತಾತ ನಮಗ್ ರಗಡಾಗಿ ಬಿಟ್ಟತನ ಲೆಕ್ಕ ಕುಂತಾರೆ. ಹಂಗೆ ನಾವು ಮೈಂಡ್ ಫ್ರೆಶ್ ಇಟ್ಕೊಳ್ಬೇಕಂತ, ಮನಸ್ಸು ಪರಿಶುದ್ಧವಾಗಿ ಇಟ್ಕೊಳ್ಬೇಕಂತ. ನೀವು ಎಲ್ಲಿರ್ತೀರ ಅಲ್ಲೇ ಕೈಲಾಸ ಇರ್ತದಂತ. ಅರ್ಥ ಆಗ್ತದಲ್ಲ? ಶರಣೆಂದವರಿಗೆ ಮರಣ ಇಲ್ಲ ಅಂತ. ಒಂದ್ಸಲ ಅಂದ್ರೆ ನಾಳೆ ತಾತ್ನವ್ರು ಬರ್ತಿರ್ತಾರ, ಶರಣರು ಬರ್ತಿರ್ತಾರ, ಏನಪ್ಪ ಎಷ್ಟು ವರ್ಷ ಪುರಾಣ ಕೇಳಿದ್ರ ಸಮೇತ ಸ್ವಾಮಿಗಳು ಶರಣಾರ್ಥಿ ಅಂತ ಕೈ ಮುಗಿದಾಗ ಒಳ್ಳೆ ಕೈ ಮುಗಿವಲ್ರು ಅಂತ ಅನಿಸ್ಕೋಬಾಡ್ರಿ. ಯಾಕಂತಂದ್ರೆ ಇದು ಒಂದೇ ಜನ್ಮ ಕಡೆ ಏನ ಸಂಸ್ಕಾರವಂತರ ಐತಪ್ಪ ಊರಿದ ಅನ್ನಂಗ ನಮ್ ಬದುಕ ಆಗ್ಬೇಕಂತ ಅಂದ್ರೆ ನಾನು ಶರಣಾರ್ಥಿ ಅಂದಾಗ ನೀವು ಒಳ್ಳೆ ಶರಣಾರ್ಥಿ ಅನ್ನಬೇಕು. ಅಂದ್ರೆ ನಿಮ್ಮೆಲ್ಲರ ಅಂತರಾತ್ಮಕ್ಕೂ ಶರಣಾರ್ಥಿ ಅಂದ್ರೆ ಸ್ವಲ್ಪ ಬಾಯ್ ಬಿಟ್ಟನ್ರಿ 4 ದಿನ ಒಣೆ ನೀರು ಬಿಟ್ಟಿದ್ದಲ್ಲ ಕೊಡ ತಿರ್ಬೇಕು ಬಿಡ್ತೀರಿ ನೀವು ಕೊಡಪಾನ. ಸ್ವಲ್ಪ ಇವೆಲ್ಲ ಕಲಿಬೇಕು ಸಂಸ್ಕಾರ. ಇದರಿಂದ ಟಿವಿ ಕಲಸಂಗಿಲ್ಲ. ಟಿವಿ ಕಲಸದ ಏನ ಕಲಿಸ್ತದ ಅಂತಂದ್ರೆ ಕಡ್ಡಿಲ್ಲಾರ್ದ ಬೆಂಕಿ ಹಚ್ಚದ ಕಲಿಸ್ತದ, ಹೌದಲ್ಲ? ಇದಕ್ಕ ಬಹಳ ವ್ಯತ್ಯಾಸದ. ಸ್ವಲ್ಪ ಇವೆಲ್ಲ ಕಲಿಬೇಕಾಗ್ತದ. ಅಲ್ಲಿ ಬ್ಯಾಂಡ್ ಬಾರಿಸತಕ್ಕಂಥವ್ರಿ ಒಂದ್ ಸ್ವಲ್ಪ ಇರ್ಲಿ. ಯಾಕಂತಂದ್ರ ಅವ್ರದನ್ನ ಮುಗಿದ ಮೇಲೆ ಹೇಳ್ಬೇಕು, ಇಲ್ಲಾಂದ್ರೆ ನಮ್ಮದ್ ಮುಗಿದ ಮೇಲೆ ಅವ್ರನ್ನ ಚಾಲು ಮಾಡ್ಬೇಕಾಗ್ತಿರ್ತದೆ. ಇರ್ಲಿ. ನಾವು ನೀವೆಲ್ಲ ನಿನ್ನೆ ದಿನ ಯಾವ ವಿಚಾರವನ್ನ ಕೇಳಿಕೊಂಡು ಬಂದಿದ್ದೀವಿ ಅಂತಂದ್ರೆ, ಗುಳೇದ ಗಾದಿಲಿಂಗೇಶ್ವರನ ಪುರಾಣವನ್ನ ಬರೆಯುವಂತ ಪ್ರಾರಂಭದೊಳಗ ಪುಟ್ಟರಾಜ ಗುರುಗಳು ಗುರುವಿನ ಸ್ಮರಣೆ, ಶಿವನ ಸ್ಮರಣೆ, ಲಿಂಗಯ್ಯನ ಸ್ಮರಣೆ ಮಾಡಿದರು ಅನ್ನುವಂಥದ್ದು ನಾವೆಲ್ಲ ನಿನ್ನೆ ದಿನ ಬಹಳ ಚೆನ್ನಾಗಿ ಕೇಳಿಕೊಂಡು ಬಂದಿದ್ದೇವೆ. ಮುಂದ ಪುಟ್ಟರಾಜ ಗುರುಗಳು ಗುಳೇದ ಗಾದಿಲಿಂಗ ತಾತನ ಒಂದು ಪುರಾಣವನ್ನ ಬರೆಯುವಂತ ಪ್ರಾರಂಭದೊಳಗ ಬಸವಾದಿ ಶರಣರ ಸ್ಮರಣೆಯನ್ನ ಮಾಡುತ್ತ ವಿದ್ಯೆಯನ್ನ ಕಲಿಸಿರುವಂತ ಪಂಡಿತ ಪಂಚಾಕ್ಷರ ಗುರುಗಳ ಸ್ಮರಣೆಯನ್ನ ಮಾಡುತ್ತಾ ಇವತ್ತು ಇಡೀ ನಾಡಿನೊಳಗ ಕಾವಿ ತೊಟ್ಟ ಸ್ವಾಮಿಗಳಿಗೆ ಕಿಮ್ಮತ್ತು ತಂದುಕೊಟ್ಟಿರ್ತಕ್ಕಂಥ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ ಸ್ಮರಣೆ ಮುಖಾಂತರ ಗಾದಿಲಿಂಗ ತಾತನ ಪುರಾಣವನ್ನ ಬರಲಿಕ್ಕೆ ಪ್ರಾರಂಭ ಮಾಡಿದರು ಅನ್ನುವಂಥ ವಿಚಾರವನ್ನ ನಾವು ನೀವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ನಾನು ಇಳಿಸ್ತೇನೆ, ಅದು ಏರಾಕತ್ತೆ ಧ್ವನಿ ಒಂದಕ್ಕೆ ಮಾಡಲ. ಇಲ್ಲ ಬೈಕಿಗೆ ಗರ್ರ ಅಂತ ಕೇಳ್ತದೆ, ಅದಕ್ಕೆ ಬಂದ ಆಮೇಲೆ ಹಚ್ಕೊಂತ ನಾಳೆ ಕಟ್ತಾರೆ.
ಧರ್ಮಾರ ಮಹಾಸ್ವಾಮಿಗಳವರ ಸ್ಮರಣೆಯನ್ನ ಮಾಡಿ ಗಾದಿಲಿಂಗ ತಾತನ ಪುರಾಣವನ್ನ ಬರೀಲಿಕ್ಕೆ ಪ್ರಾರಂಭ ಮಾಡಿದರು ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಇವರೆಲ್ಲರ ಸ್ಮರಣೆಯನ್ನ ಯಾಕೆ ಮಾಡಿದರು ಅಂತಂದ್ರೆ ಈ ನಾಡಿಗೆ ಒಳ್ಳೇದಾಗಬೇಕು ಅಂತ. ಒಬ್ಬ ಮಹಾತ್ಮನ ಒಂದು ಶರಣನ ಪುರಾಣವನ್ನ ಬರಲಿಕ್ಕೆ ಹತ್ತಿದ್ದೀನಿ ಅಂತಂದ್ರೆ ಎಲ್ಲರ ಆಶೀರ್ವಾದ ಬೇಕಾಗ್ತದೆ. ಗುರುವಿನ ಆಶೀರ್ವಾದದ ಜೊತೆಗೆ ತಂದೆ ತಾಯಿ ಆಶೀರ್ವಾದ ಹೆಂಗ್ ಬೇಕಾಗ್ತದಲ್ಲ, ಹಂಗ ಒಬ್ಬ ಶರಣನ ಪುರಾಣ ಅಂತಂದ್ರೆ ಅದು ಸಾಮಾನ್ಯ ಅಲ್ಲ. ಅದಕ್ಕೆ ಗಾದಲಿಂಗ ತಾತನ ಪುರಾಣ ಬರೆದಾಗ ಎಲ್ಲ ಶರಣರ ಒಂದು ಅಂತಃಕರುಣೆ, ಮಹಾತ್ಮರ ಒಂದು ಆಶೀರ್ವಾದ, ಗುರುಲಿಂಗ ಜಂಗಮರ ಒಂದು ದಯೆ ಇರಲಿ ಅಂತ ತಿಳ್ಕೊಂಡು ಪುಟ್ಟರಾಜ ಗುರುಗಳು ಎಲ್ಲರ ಸ್ಮರಣೆಯನ್ನ ಮಾಡಿ ಪುರಾಣವನ್ನ ಬರೆದರು ಅನ್ನುವಂಥದ್ದು ಇಲ್ಲಿ ವಿಚಾರ ಬರ್ತದೆ. ಹೀಗೆ ಇರುವಂತಹ ಸಮಯದೊಳಗ ಹಿಂದಕ್ಕೊಮ್ಮೆ ವಸಿಷ್ಠಾದಿ ಮಹಾಮುನಿಗಳು ತಮ್ಮ ಆಶ್ರಮದೊಳಗ ಚೆನ್ನಾಗಿ ಜೀವನವನ್ನ ಸಾಗಿಸ್ತಿದ್ದರು. ವಸಿಷ್ಠಾದಿ ಮಹಾಮುನಿಗಳು ತಮ್ಮ ಆಶ್ರಮದೊಳಗ ಜಪ, ಪೂಜೆ, ಪುನಸ್ಕಾರ, ಪುರಾಣ, ಪುಣ್ಯಕಥೆಗಳ ಮುಖಾಂತರ ತಮ್ಮ ದಿನನಿತ್ಯದ ಬದುಕನ್ನ ಸಾಗಿಸುವಂತ ಸಮಯದೊಳಗ ಅಲ್ಲಿ ಏನಾಯಿತು ಅಂತಂದ್ರ ಒಂದು ತಿಳ್ಕೊಳ್ಬೇಕಾಗ್ತದ, ಧರ್ಮ ಮರೆ ಆಗಕತ್ತಿತ್ತು ಅಂತ. ನಿಮ್ಮೆಲ್ಲರಿಗೆ ಅರ್ಥ ಆಗ್ತದ. ಹೇಳುವಂಥದ್ದು ಏನಿಲ್ಲ, ಯಾವ ಸಮಯದೊಳಗೆ ಏನು ನಡೆದಿರ್ತದೆ ಅನ್ನುವಂಥ ಪ್ರಜ್ಞೆ ಇರಂಗಿಲ್ಲ ಕೆಲವರಿಗೆ. ಪುರಾಣ ನಡೆದತ್ತೆ, ನಾವು ಸುಮ್ಮನೆ ಇರಬೇಕು, ಅಲ್ಲಿ ಏನು ನಡೆದತ್ತೆ ಏನು ನಡೆದಿಲ್ಲ ಅನ್ನುವಂಥದ್ದು ಪ್ರಜ್ಞೆ ಇರಬೇಕಾಗ್ತದಲ್ಲ. ಪ್ರಜ್ಞೆ ಇರಲಾರ್ದವ್ರಿಗೆ ನಾವೇನು ತಿಳಿಸಿ ಹೇಳಕ್ ಬರಂಗಿಲ್ಲ. ಅಲ್ಲಿ ವಸಿಷ್ಠಾದಿ ಮಹಾಮುನಿಗಳು ತಮ್ಮ ಆಶ್ರಮದೊಳಗ ಪುರಾಣ ಪುಣ್ಯಕಥೆಗಳು ಹೇಳುವಂತ ಸಮಯದೊಳಗ ಕೆಲವು ಅಧರ್ಮಿಗಳ ಸಂಖ್ಯೆ ಹೆಚ್ಚಾಯಿತು ಅಂತ ಅರ್ಥ ಆಗ್ತದ. ಬಿಡಿಸಿ ಹೇಳುವಂಥದ್ದು ಏನಿಲ್ಲ. ಎಲ್ಲಿ ಒಳ್ಳೇದಿರ್ತದಲ್ಲ ಅಲ್ಲಿ ಕೆಡಿಸುವಂತವರು ಹೆಚ್ಚಾದರೆ ಬಹಳ ತೊಂದರೆ ಆಗ್ತದೆ. ನಾವು ತಿಳ್ಕೊಳ್ಬೇಕಾಗ್ತದ, ಧರ್ಮದ ಕೆಲಸದೊಳಗ ಕರ್ಮದ ಕೆಲಸ ಮಾಡಿದ್ರೆ ನಾವು ಯಾವತ್ತಿಗೂ ಉದ್ಧಾರ ಆಗೋದಿಲ್ಲ ಅಂತ ಅರ್ಥ ಆಗ್ತದೆ. ಬಿಡಿಸಿ ಹೇಳುವಂಥದ್ದು ಏನಿಲ್ಲ. ಆ ಬ್ಯಾಂಡ್ ಬಾರಿಸುವಂತ ಪುಣ್ಯಾತ್ಮ ಸ್ವಲ್ಪ ಮುಂದಕ್ಕೆ ಹೋದ್ರೆ ಪುರಾಣ ಹೇಳಕ್ ಅನುಕೂಲ ಆಗ್ತದೆ. ಯಾಕಂತಂದ್ರೆ ಅವ್ರ ವಿಚಾರ ನಮ್ ತಲೆಗಿದ್ರೆ ನಾವ್ ಏನ್ ಹೇಳ್ಬೇಕಂತ ಗೊತ್ತಾಗೋದಲ್ಲ. ಕುಂತ ಕೇಳೋರಿಗೆ ಕುಂತ ಹೇಳೋರಿಗೆ ಬಹಳ ವ್ಯತ್ಯಾಸ ಆಗ್ತದೆ. ವಸಿಷ್ಠಾದಿ ಮಹಾಮುನಿಗಳ ಹತ್ರ ಅವರ ಪೂಜೆ ಪುನಸ್ಕಾರಗಳನ್ನ ಕೆಲವು ಜನಗಳಿಗೆ ಆಗಿ ಬರಲಿಲ್ಲ. ಇವು ಯಾಕ ಆಗಿ ಬರಲಿಲ್ಲ ಅಂತಂದ್ರ, ಯಾರಿಗೆ ಒಳ್ಳೆ ಮನಸ್ಸು ಇರ್ತದಲ್ಲ ಇವೆಲ್ಲ ಒಳ್ಳೆ ರೀತಿಯೊಳಗೆ ಇರಲಿಕ್ಕೆ ಸಾಧ್ಯ ಆಗ್ತದೆ. ಮನಸ್ಸು ಸರಿಯಾಗಿ ಇರಲಿಲ್ಲ ಅಂತಂದ್ರ ಇವು ಒಳ್ಳೇದು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಒಂದು ಗಾದೆ ಮಾತದ, ಮನಸ್ಸಿನೊಳಗೆ ಏಸಿಗೆ ಇಟ್ಕೊಂಡು ಕಾಸಿಗೆ ಹೋದಲ್ಲಿ ಏನಾಯ್ತಂತ. ಹೌದಲ್ಲ? ಮನಸ್ಸೇ ಮಹಾದೇವ ಅಂತ. ಮನಸ್ಸು ಪರಿಶುದ್ಧವಾಗಿ ಇಟ್ಕೊಳ್ಳಿಲ್ಲ ಅಂತಂದ್ರ, ಮನಸ್ಸು ಸರಿಗೆ ಇರಲಾರ್ದವರಿಗೆ ಶರಣರು ಯಾರು ಗೊತ್ತಾಗೋದಿಲ್ಲ, ಮಹಾತ್ಮರು ಯಾರು ಗೊತ್ತಾಗೋದಿಲ್ಲ, ಸಂತರು ಯಾರು ಗೊತ್ತಾಗೋದಿಲ್ಲ, ಗುರುಗಳು ಯಾರು ಗೊತ್ತಾಗೋದಿಲ್ಲ ಅಂತ. ಇಲ್ಲಿ ಏನಾಗಿತ್ತು ಅಂತಂದ್ರ, ವಸಿಷ್ಠಾದಿ ಮಹಾಮುನಿಗಳು ಪೂಜೆ ಪುನಸ್ಕಾರಗಳು ಕೆಲವು ಜನಗಳಿಗೆ ಆಗಿ ಬರಲಿಲ್ಲ. ಆಗಿ ಬರಲಾರ್ದಂತ ಸಮಯದೊಳಗ ಪರಿಸ್ಥಿತಿ ಎಲ್ಲಿ ಮಟ್ಟ ಬಂತು ಅಂತಂದ್ರ, ವಸಿಷ್ಠಾದಿ ಮಹಾಮುನಿಗಳು ಯಾರ ತಂಟೆಗೆ ಹೋದವರಲ್ಲ, ಯಾರ ವಿಚಾರಗಳನ್ನ ಮಾಡಿದವರಲ್ಲ, ಅವರಷ್ಟಕ್ಕೆ ಅವರ ಪೂಜಾ ಪುನಸ್ಕಾರಗಳು ಜಪ ತಪ ಮಾಡುವಂತ ಸಮಯದೊಳಗೆ ಕೆಲವು ಜನಗಳು ಬಂದು ಕಾಡ ಕಟ್ಟಿದರು. ಮತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ, ಚಲೋ ಮನಿ ಕಟ್ಟಿದ್ರಂದ್ರೆ ಜನ ಸುಮ್ಮನೆ ಇರ್ತಾರೇನ? ನೀವು ಎಲ್ಲಿ ಕೂಲಿ ಮಾಡಿ ಕಟ್ಟಿರೋ ಗೊತ್ತಿಲ್ಲ, ಸಾಲ ಮಾಡಿ ಕಟ್ಟಿರೋ ಗೊತ್ತಿಲ್ಲ, ಹೊಲ ಮಾರಿ ಕಟ್ಟಿರೋ ಗೊತ್ತಿಲ್ಲ, ಅಥವಾ ಮನೆಯಾಗಿದ್ದ ಸಾಮಾನು ಮಾರಿ ಕಟ್ಟಿರೋ ಗೊತ್ತಿಲ್ಲ. ಅದ ನಿಮಗೆ ಗೊತ್ತಿರ್ತದೆ. ಮನೆ ಯಾರು ಹೆಂಗ್ ಕಟ್ಟಿರ್ತಾರಂತ ಅವ್ರು ಕಟ್ಟಿದವ್ರಿಗೆ ಗೊತ್ತಿರ್ತದೆ. ಆದ್ರೆ ಹಾಡಿಕೊಳ್ಳುವಂತವ್ರು ಎಷ್ಟು ಜನ ಹುಟ್ಟಿಲ್ಲ ಜಗತ್ನೊಳಗ. ಅವನೇನು ಮನೆ ಕಟ್ಟಾನ, ಮನೆ ಗುಡಿಸಲಿತ್ತು, ಈಗ RSS ಬಿಲ್ಡಿಂಗ್ ಆಗ್ಯದಂದ್ರೆ ಅವ್ನು ಸುಮ್ಮನೆ ಕಟ್ಟಿಲ್ಲೋ ಮರ, ಯಾರಿಗೂ ತಲೆ ಮೇಲೆ ಚಾಪ್ ಬೆಳೆದ ಕಟ್ಟಾನಂತ.
ಅಂತಾರಲ್ರಿ. ಯಾರಿಗೆ ಬಿಟ್ಟಾರ ಜನ? ಎಂತೆಂತ ಮಹಾತ್ಮರಿಗೆ ಬಿಟ್ಟಿಲ್ಲ ಅಂದ್ಮೇಲೆ ನಮ್ಮ ನಿಮ್ಮಂತವರ ಪಾಡೇನು? ನಮ್ಮಷ್ಟಕ್ಕೆ ನಾವಿದ್ದರೆ ಸಮೇತ ಜನ ಆಡಿಕೊಳ್ಳುವಂತವರು ಜಾಸ್ತಿ, ಕಾಡುವಂತವರು ಜಾಸ್ತಿ, ನಮ್ಮ ಬಗ್ಗೆ ಇಲ್ಲ ಸಲ್ಲದ ನುಡಿಗಳನ್ನ ಆಡುವಂತವರ ಸಮೇತ ಜಾಸ್ತಿ. ಬೇರೆ ಅಲ್ಲಿ ವಸಿಷ್ಠಾದಿ ಮಹಾಮುನಿಗಳಿಗೆ ಅಷ್ಟೇ ಕಾಡಿಲ್ಲ. ಬೆಳಕಾಯ್ತು ಅಂತಂದ್ರೆ ನಮ್ಮ ನಿಮ್ಮಂತವ್ರಿಗೆ ಎಷ್ಟು ಜನ ಕಾಡ್ಲಿಕ್ಕಿಲ್ಲ, ಬಹಳ ಜನ ಕಾಡ್ಯಾರ. ಆದ್ರೆ ಒಂದು ನಾವು ತಿಳ್ಕೊಳ್ಬೇಕಾಗ್ತದ, ಕಾಡಿದವರು ಉಳಿದಿಲ್ಲ, ಪರಿಶುದ್ಧವಾಗಿ ಇದ್ದವರು ಜಗತ್ತಿನೊಳಗೆ ಅಳ್ಕೊಂಡಿಲ್ಲ ಅಂತ. ಹೌದಲ್ರಿ? ಪರಿಶುದ್ಧವಾಗಿದ್ದವರು ಜಗತ್ತಿನೊಳಗ ಅಳ್ಕೊಂಡಿಲ್ಲ ಅಂತ. ಹಂಗ ಅಲ್ಲಿ ವಸಿಷ್ಠಾದಿ ಮಹಾಮುನಿಗಳಿಗೆ ಬಹಳ ತೊಂದರೆ ಆಗತ್ತಿತ್ತು. ಏನು ಮಾಡೋದಪ್ಪ? ಧರ್ಮನಿಷ್ಠರಿಲ್ಲ, ಲಿಂಗ ಪೂಜೆ ಮಾಡುವಂತವರಿಲ್ಲ, ಆಚಾರವಂತರಿಲ್ಲ, ದಾನ ಮಾಡುವಂತವರಿಲ್ಲ. ಎಲ್ಲಿ ನೋಡಿದ್ರಲ್ಲಿ ಕೆಟ್ಟ ಜನಗಳೇ ತುಂಬಿಕೊಂಡಿರುವಂತಹ ಸಮಯದೊಳಗ ಶಿವನ ಧ್ಯಾನ ಮಾಡುವಂತವರಿಲ್ಲ ಅನ್ನುವಂತ ಚಿಂತೆ ತುಂಬಿಕೊಂಡಿತ್ತಂತ ವಸಿಷ್ಠಾದಿ ಮಹಾಮುನಿಗಳಿಗೆ. ಇವತ್ ನೋಡ್ರಿ, ಎಲ್ಲೆನ ನೋಡ್ರಿ, ಇವತ್ತ ಎಲ್ಲಿ ಮಟ್ಟ ಬಂದದ ಅಂತಂದ್ರ ಅಣ್ಣನ ಕಂಡ್ರೆ ತಮ್ಮಗಾಗದಲ್ಲ, ತಮ್ಮನ ಕಂಡ್ರೆ ಅಣ್ಣಗಾಗದಲ್ಲ. ಇವತ್ತು ಎಲ್ಲಿ ಮಟ್ಟ ಬಂದದ? ನಾವ್ ಒಂದು ಮಾತು ತಿಳ್ಕೊಳ್ಬೇಕಾಗ್ತದ. ಸಂದರ್ಭ ಬಂತಂದ್ರ ಅಣ್ಣ ಇರೋದಲ್ಲ, ತಮ್ಮ ಇರೋದಲ್ಲ. ಒಂದೇ ತಾಯಿಯ ಗರ್ಭದಿಂದ ಹುಟ್ಟಿ ಇವತ್ತು ನಾವು ದ್ವೇಷಗಳನ್ನ ತುಂಬಿಕೊಂಡು ಹೊಂಟೇವಿ. ತಂದೆ ತಾಯಿ ನೂರಾರು ದೇವರಿಗೆ ಹರಕೆ ಅನ್ನುವತ್ತ ಜನ್ಮ ನೀಡಿರ್ತಾರ. ತಂದೆ ತಾಯಿನ ಸಾಯುವಂತ ಸಮಯದೊಳಗ ಒಂದು ತುತ್ತು ಅನ್ನ ಹಾಕೋದಿಲ್ಲ. ಅವ್ರು ಸತ್ತ ಮೇಲೆ ಊರಿಗೆ ಊಟ ಹಾಕಿ, ಗಾಡಿಗೊಂದು ಪೋಟ್ ಹಾಕಿ ಪುಣ್ಯ ಬರ್ಲಪ್ಪ ಅನ್ನೋರೇ ಹೆಚ್ಚಾಗ್ಯಾರ. ಹೌದಿಲ್ಲ? ಹಂಗ ಅಲ್ಲಿ ಏನಾಗಿತ್ತು ಅಂತಂದ್ರ ವಸಿಷ್ಠಾದಿ ಮಹಾಮುನಿಗಳಿಗೆ ಬಹಳ ತೊಂದರೆ ಆಗಕತ್ತಿತ್ತು. ಅವ್ರು ಹೀಗೆ ಆಲೋಚನೆ ಮಾಡಿದ್ರು, ಭೂಲೋಕದೊಳಗ ಧರ್ಮ ಅಂತಕ್ಕಂಥದ್ದು ಮರೆಯಾಗಿ ಹೋಗಿಬಿಡ್ತು ಅಂತಂದ್ರ ಶಿವನ ಧ್ಯಾನ ಮಾಡುವಂತವರಿಲ್ಲ, ಶಿವನ ಪೂಜೆ ಮಾಡುವಂತವರಿಲ್ಲ, ಕಷ್ಟದಾಗಿರ್ತಕ್ಕಂಥವರಿಗೆ ಕಣ್ಣೀರು ಒರೆಸುವಂತವರಿಲ್ಲ, ಹಸಿವೆಂದು ಬಂದವರಿಗೆ ಅನ್ನ ನೀಡುವಂತವರಿಲ್ಲ. ಹಿಂಗೆ ಆಯಿತು ಅಂತಂದ್ರ ಮುಂದ ಭೂಲೋಕ ನರಕದ ಸಮ ಆಗ್ತದೆ ಅಂತ ತಿಳ್ಕೊಂಡ ವಸಿಷ್ಠಾದಿ ಮಹಾಮುನಿಗಳು ಎಲ್ಲಿಗೆ ಹೋದರು ಅಂತಂದ್ರ ಕೈಲಾಸಕ್ಕೆ ಹೋದರು ಅಂತ. ಮತ್ತ ಸುಮ್ಮನೆ ಆಲೋಚನೆ ಮಾಡೋಣ. ಮನ್ಯಾಗ ಬಹಳ ತ್ರಾಸಿತ್ತಂದ್ರೆ ನಾವ್ ಎಲ್ಲಿಗೆ ಹೋಗ್ತೀವ್ರಿ? ಎಲ್ಲಿಗೆ ಹೋಗ್ತೀವ್ರಿ? ಇತ್ತಿತ್ಲ ಕೆಲವ್ರು ಎಲ್ಲೆಲ್ಲಿಗೆ ಹೋಗ್ತಾರೇನ ಆ ಮಾತು ಬೇರೆ, ಅವ್ರಿಗೆ ವಿಚಾರ ಬೇಡ. ನಮಗ ತ್ರಾಸ ಆಯ್ತಂದ್ರ, ಮನ್ಯಾಗ ತ್ರಾಸ ಆಯ್ತಂತಂದ್ರ ನಾವು ಗುರುಗಳ ಹತ್ರ ಹೋಗ್ತೀವಿ. ಬುದ್ಧಿ ನಮಗ ಬಹಳ ತ್ರಾಸ ಆಗಿಬಿಟ್ಟತ್ರಿ, ದುಡ್ಡು ನಿಲ್ಲವಲ್ವು, ಮನ್ಯಾಗ ಹೆಂಡತಿ ಕಿರಿಕಿರಿ, ಮಕ್ಕಳ ಕಿರಿಕಿರಿ, ನಮ್ಮದು ಸಮಸ್ಯೆ ಹೆಚ್ಚಾಗಕೈತಿದ್ರಂತ ಗುರುಗಳ ಹತ್ರ ಹೋಗ್ತೀವಿ. ಇನ್ನು ಕೆಲವರು ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ, ಹೇಳೋದ ಅವಶ್ಯಕತೆ ಇಲ್ಲ. ಯಾವಾಗ ಕರೆಕ್ಟ್ ಮನೆಗೆ ಬರ್ತಾರೋ ಗೊತ್ತಿಲ್ಲ, ಎಲ್ಲಿ ಬಿದ್ದು ಬರ್ತಾರೋ ಗೊತ್ತಿಲ್ಲ. ಅದು ಬಿದ್ದು ಎದ್ದು ಬರೋರು ಸುದ್ದಿ ನಾನು ಹೇಳಕತ್ತಿಲ್ಲ. ಒಟ್ಟಾರೆ ಒಂದು ವಿಚಾರ ಏನ್ ಹೇಳಕತ್ತೀನಿ ಅಂತಂದ್ರೆ ಅಧರ್ಮಿಗಳೇ ತುಂಬಿಕೊಂಡಿದ್ದರು ಅಂತ. ಹೀಗೆ ಇರುವಂತ ಸಮಯದೊಳಗ ಆ ವಸಿಷ್ಠಾದಿ ಮಹಾಮುನಿಗಳು, ವಿಶ್ವಾಮಿತ್ರ, ಗೌತಮ ಮುನಿ, ಹೀಗೆ ಅನೇಕ ಮಹಾಮುನಿಗಳು ಎಲ್ಲಿಗೆ ಬಂದರು ಅಂತಂದ್ರೆ ಕೈಲಾಸಕ್ಕೆ ಬಂದರು. ಕೈಲಾಸದೊಳಗ ಶಿವನ ಆನಂದವಾಗಿ ಅಲ್ಲಿ ನಂದಿ ಮದ್ದಲಿಯನ್ನ ಬಾರಿಸುವಂತ ಸಮಯದೊಳಗ, ಭೃಂಗಿ ನಾಟ್ಯವನ್ನ ಮಾಡುವಂತ ಸಮಯದೊಳಗ, ಅಲ್ಲಿ ಎಲ್ಲ ಗಣ ವೃಂದಗಳು ಶಿವಕೀರ್ತನೆಯನ್ನ ಮಾಡುವಂತ ಸಮಯದೊಳಗ ಶಿವನ ಆನಂದವಾಗಿ ಕೂತ್ಕೊಂಡಿದ್ದ. ಆನಂದವಾಗಿ ಕೂತ್ಕೊಂಡಿರುವಂತಹ ಸಮಯದೊಳಗ ಆ ಶಿವನ ಭಜನೆ, ಶಿವನ ಧ್ಯಾನ ನಡೆದಿರುವಾಗ ಈ ವಸಿಷ್ಠಾದಿ ಮಹಾಮುನಿಗಳೆಲ್ಲ ಆ ಧ್ಯಾನದೊಳಗ ಮೈ ಮರೆತು ಅಲ್ಲೇ ಕೂತ್ಕೊಂಡಿದ್ದರಂತ ಕೈಲಾಸದೊಳಗ, ಶಿವನ ಸನ್ನಿಧಾನದೊಳಗ. ಹೀಗೆ ಇರುವಂತಹ ಸಮಯದೊಳಗ ಶಿವನು ಒಂದು ಕ್ಷಣ ಕಣ್ಣಾಡಿಸಿ ನೋಡಿದ. ವಸಿಷ್ಠಾದಿ ಮಹಾಮುನಿಗಳ ಕೈಲಾಸಕ್ಕೆ ಬಂದಿದ್ದು ನೋಡಿ ಆ ಕ್ಷಣ ಕಣ್ಣ ಸನ್ನೆಯಿಂದ ಆ ಸನ್ನಿವೇಶ, ಕೀರ್ತನೆ, ಭಜನೆಗಳನ್ನ ಶಿವನ ಅಲ್ಲಿಗೆ ನಿಲ್ಲಿಸಿ ವಸಿಷ್ಠಾದಿ ಮಹಾಮುನಿಗಳನ್ನ ಕೇಳ್ತಾನೆ. ಸ್ವಲ್ಪ ಕೇಳ್ರೆ ಅರ್ಥ ಆಗ್ತದ. ಈಗ ನಾವು ಮಠ ಮಂದಿರಗಳಿಗೆ ಹೋದಾಗ ಸಹಜವಾಗಿ ಗುರುಗಳು ಕೇಳ್ತಿರ್ತಾರ, ಏನಪ್ಪ ಆರಾಮದಿ, ಏನಪ್ಪ ಮುಖ ತೊಳಕಪ್ಪ, ಭಸ್ಮ ಹಚ್ಕೋಪ್ಪ, ಪ್ರಸಾದ ಮಾಡಪ್ಪ, ಆಮೇಲೆ ಕುಂತ ಮಾತಾಡಮಂತ ನಾವ್ ಹೆಂಗ ಸಹಜವಾಗಿ ಮಠ ಮಂದಿರ ಗುರುಗಳು ಹೆಂಗ ವಿಸ್ತಾರವಾಗಿ ವಿಶೇಷವಾಗಿ ಮಾತನಾಡಿಸಿ ಹೆಂಗೆ ಕೇಳ್ತಾರಲ್ಲ, ಅಲ್ಲಿ ಕೈಲಾಸದೊಳಗ ಶಿವನು ಏನು ಮಾಡ್ತಾನೆ ಅಂತಂದ್ರ ವಸಿಷ್ಠಾದಿ ಮಹಾಮುನಿಗಳ ಮುಖವನ್ನ ನೋಡಿ ಮಾತನಾಡಿಸ್ತಾನೆ. ಸಂಕುಂದ್ರ ಮಾತನಾಡಿಸ್ತಾನೆ.
ಮಹಾಮುನಿಗಳೇ ತಮ್ಮ ಆಗಮನ ಆಗಿದ್ದು ಬಹಳ ಬಹಳ ಸಂತೋಷ ಆಯ್ತು. ಆಗೊಮ್ಮೆ ಹೀಗೊಮ್ಮೆ ತಾವು ಒಬ್ಬರೇ ಬರ್ತಿದ್ರಿ, ಈ ಸಾರಿ ನಿಮ್ಮ ಜೊತೆ ಬಹಳ ಜನ ಮಹಾಮುನಿಗಳನ್ನ ಕರ್ಕೊಂಡು ಬಂದಿರಲ್ಲ, ಏನು ವಿಶೇಷ ಅಂತ ಕೇಳಿದ ಶಿವ. ಯಾರನ್ನ ಕೇಳಿದ್ರಿ? ವಸಿಷ್ಠಾದಿ ಮಹಾಮುನಿಗಳನ್ನ ಕೇಳುತ್ತಾನೆ ಶಿವನು. ಕೇಳುವಂತ ಸಮಯದೊಳಗ ಅವರು ಬಹಳ ಬಹಳ ಚಂದ ಹೇಳುತ್ತಾರೆ, ಬುದ್ಧಿ ಯಪ್ಪ ಶಿವನೇ, ಭೂಲೋಕದೊಳಗ ನಿನ್ನ ಧ್ಯಾನ ಮಾಡುವಂತವರಿಲ್ಲ, ನಿನ್ನ ಪೂಜೆ ಮಾಡುವಂತವರಿಲ್ಲ, ನಿನ್ನ ಸೇವೆ ಮಾಡುವಂತವರಿಲ್ಲ. ಎಲ್ಲಿ ನೋಡಿದರಲ್ಲಿ ದುಡ್ಡಿಗಾಗಿ ಬಡದಾಡಕತ್ಯಾರ, ಎಲ್ಲಿ ನೋಡಿದರೆ ಕೊಲೆ ನಡೆದದ, ಎಲ್ಲಿ ನೋಡಿದರಲ್ಲಿ ಮೋಸ ನಡೆದದ. ಹಿಂಗೆ ಹಾಗೆ ಬಿಡ್ತು ಅಂತಂದ್ರ ಭೂಲೋಕ ನಿನ್ನ ಧ್ಯಾನ ಮಾಡುವಂತವರಿಲ್ಲ, ಬೇರೆ ನರಕಾಗಿ ಪರಿವರ್ತನೆ ಆಯ್ತು ಅಂತಂದ್ರ ಮುಂದಿನ ಪರಿಸ್ಥಿತಿ ಏನು ಅಂತ ವಿಚಾರಗಳನ್ನ ಹೇಳುತ್ತಾನೆ ವಸಿಷ್ಠಾದಿ ಮಹಾಮುನಿ ಶಿವನ ಮುಂದೆ ಹೇಳುತ್ತಾನೆ. ಶಿವನ ಮುಂದೆ ಹೇಳುವಂತ ಸಮಯದೊಳಗ ಒಬ್ಬೊಬ್ಬ ಮಹಾಮುನಿಗಳು ಒಂದೊಂದು ರೀತಿಯಲ್ಲಿ ಎಲ್ಲ ವಿಚಾರಗಳನ್ನ ಹೇಳಿದರು. ನಿಮಗೆಲ್ಲರಿಗೆ ಗೊತ್ತದ ಒಂದು ಸಮಯದೊಳಗೆ ಹೆಂಗಿತ್ತು ಅಂತಂದ್ರ ಬಹಳ ತೊಂದರೆ ಪರಿಸ್ಥಿತಿ. ನೀವು ಪುರಾಣಕ್ಕೆ ಹೋದ್ರು ಸೇರುವಂತವ್ರಿಲ್ಲ, ಪುಣ್ಯಕಥೆಗಳು ಕೇಳಕ್ ಹೋದ್ರು ಸೇರುವಂತವ್ರಿಲ್ಲ. ಆಗ ಇದ್ದು ಹೀಗದರ. ಆದ್ರೆ ಒಂದೊಂದು ಸತ್ಯ, ಒಳ್ಳೇದು ಯಾರು ಮಾಡ್ತಾರ ಇತಿಹಾಸದ ಪುಟದೊಳಗೆ ಉಳ್ಕೊಳ್ತಾರೆ, ಕೆಟ್ಟದ್ದು ಯಾರು ಮಾಡ್ತಾರ 4 ದಿನ ಮೆರೆದು ಮರ್ಯಾದೆ ಹೋಗಿಬಿಡ್ತಾರ ಅಂತ. ಹೌದಲ್ಲ? ನಾವ್ ಅಂತಿರ್ತವಲ್ಲ, ಅವನೇನು ಬಹಳ ಉರಿತೇನೆ ಅಂತ ಇರ್ತಾರ. ದೀಪ ಅದು ದಗ 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 ಉರಿತಿರ್ತದ ಅಂದ್ರೆ ಬಹಳ ಹೊತ್ತಿರಕ್ ಸಾಧ್ಯ ಆಗ್ತದ? ಎಲ್ಲ ಹೌದಲ್ರಿ, ಬಹಳ ಹೊತ್ತು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಶಾಂತವಾಗಿ ಇತ್ತು ಅಂತಂದ್ರ 1 ದಿನ ಬರ್ತು ಹೇಳಕ್ ಬರಂಗಿಲ್ಲ, 2 ದಿನ ಬರ್ತು ಹೇಳಕ್ ಬರೋದಿಲ್ಲ, 1 ವಾರ ಬರ್ತೇನೆ ಹೇಳಕ್ ಬರಂಗಿಲ್ಲ. ಶಾಂತವಾಗಿ ಇದ್ದವ ಜಗತ್ತಿನೊಳಗೆ ಬಹಳ ದೊಡ್ಡವಾಗ್ತಾನಂತ, ದಗ 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 ಅಂತ ಉರ್ದವ ಜಲ್ದಿ ಮರೆ ಹಾಗೆ ಹೋಗಿಬಿಡ್ತಾನಂತ ಅಲ್ಲಿ ಮಹಾಮುನಿಗಳು ಎಲ್ಲರೂ ಹೇಳಕತ್ತಿದ್ರು. ಹೀಗೆ ಆಯಿತು ಅಂತಂದ್ರ ಮುಂದಿನ ಗತಿ ಏನು? ಅದಕ್ಕ ಭೂಲೋಕಕ್ಕೆ ಯಾರಾದ್ರೂ ಒಬ್ಬ ಶರಣನನ್ನ, ಒಬ್ಬ ಮಹಾತ್ಮನನ್ನ, ಒಬ್ಬ ಯೋಗಿಯನ್ನ ನೀನು ದಯವಿಟ್ಟು ಶಿವನೇ ಭೂಲೋಕಕ್ಕೆ ಕಳಿಸ್ಬೇಕಂತ ತಿಳ್ಕೊಂಡ ಎಲ್ಲ ಮಹಾಮುನಿಗಳು ಶಿವನಿಗೆ ಭಿನ್ನ ಮಾಡಿಕೊಂಡ್ರು. ಈಗ ಸಹಜವಾಗಿ ಯಾವ್ದು ಊರಾಗ ಪುರಾಣ ಪುಣ್ಯಕತೆ ಇರಂಗಿಲ್ಲ. ನೀವೆಲ್ಲ ಹೋಗಿ ತಾತ ನಮ್ಮ ಊರಾಗ ಪುರಾಣ ಇಲ್ಲ ತಾತ, ನಮ್ಮ ಊರಾಗ ಕೆಟ್ಟವ್ರು ತುಂಬಿಕೊಂಡ್ಬಿಟ್ಟ ತಾತ, ನಮ್ಮ ಊರಾಗ ಚಾಲು ಮಾಡ್ಬೇಕ ತಾತ ಅಂತ ಹಿಂದಕ್ಕೆ ಎಲ್ಲರೂ ಗುರು ಹಿರಿಯರ ಮಠ ಮಂದಿರಗಳಿಗೆ ಹೋಗಿ ಕರ್ಕೊಂಡು ಬಂದು ಸ್ವಾಮಿಗಳು ಕರ್ಕೊಂಡ್ಬಂದು ಪುರಾಣ ಪುಣ್ಯಕತೆಗಳು ನೀವು ಹೆಂಗ ಪ್ರಾರಂಭ ಮಾಡಿಸಿರಲ್ಲ, ಹಂಗ ವಸಿಷ್ಠಾದಿ ಮಹಾಮುನಿಗಳು ಒಬ್ಬ ಶರಣನನ್ನ ಭೂಲೋಕಕ್ಕೆ ಕಳಿಸು ಅಂತ ಕೇಳಕತ್ತಿದ್ರು. ಕೇಳುವಂತ ಸಮಯದೊಳಗೆ ಆ ಶಿವನು ಅವರೆಲ್ಲ ವಸಿಷ್ಠ ಮಹಾಮುನಿಗಳಿಗೆ ಬಹಳ ಸಂತೋಷದಿಂದ ಆಶೀರ್ವಾದ ಮಾಡಿ, ನಿಮ್ಮ ಆಶ್ರಮಕ್ಕೆ ನೀವು ಹೋಗ್ರಿ, ನಾನು ಕಳಿಸಿ ಕೊಡ್ತೀನಿ ಅಂತ ತಿಳ್ಕೊಂಡು ಅಪ್ಪಣೆಯನ್ನ ಕೊಟ್ಟ ಅವರಿಗೆ. ಅಪ್ಪಣೆ ಕೊಟ್ಟ ಮೇಲೆ ಶಿವನ ಆಲೋಚನೆಯನ್ನ ಮಾಡಕತ್ತಿದ, ಯಾರನ್ನ ಕಳಿಸ್ಬೇಕು ಭೂಲೋಕಕ್ಕ, ಯಾರನ್ನ ಕಳಿಸಿದ್ರೆ ಭೂಲೋಕ ಉದ್ಧಾರ ಆಗ್ತದೆ, ಯಾರನ್ನ ಕಳಿಸಿದ್ರೆ ನನ್ನ ಧ್ಯಾನ ಮಾಡ್ತಾರ, ಯಾರು ಕಳಿಸಿದ್ರೆ ನನ್ನ ಪೂಜೆ ಮಾಡ್ತಾರ ಅಂತ ತಿಳ್ಕೊಂಡು ಆಲೋಚನೆಯನ್ನು ಮಾಡುವಂತ ಸಮಯದೊಳಗ ಶಿವನ ಕಣ್ಣಿಗೆ ಕೈಲಾಸದೊಳಗೆ ಯಾರು ಬಿದ್ದರು ಅಂತಂದ್ರ ಕುಮದ ಶೇಖರ ಎನ್ನುವಂತ ಯತಿವರೇಣ್ಯ ಶಿವನ ಕಣ್ಣಿಗೆ ಕಾಣುತ್ತಾನೆ. ಬಹಳ ಭಕ್ತಿವಂತ, ಶ್ರದ್ಧೆವಂತ, ನಿಷ್ಠೆವಂತ, ಶಿವನ ಆರಾಧಕನಾಗಿರುವಂತ ಕುಮದ ಶೇಖರ ಎನ್ನುವಂತ ಯತಿ ವರೇಣ್ಯನನ್ನ ಶಿವನು ಕರೆದ ತಲೆಯ ಮೇಲೆ ಹಸ್ತವನ್ನು ಇಟ್ಟು ಆಶೀರ್ವಾದವನ್ನು ಮಾಡಿ ಹೀಗೆ ಅಂತಾನೆ, ಕುಮದ ಶೇಖರ ಯತಿವರೇಣ್ಯನೇ, ನೀನು ಈಗಿಂದೀಗಲೇ ಭೂಲೋಕಕ್ಕೆ ಹೋಗು ಅಂದ ಶಿವ. ಅವಾಗ ಆ ಕುಮದ ಶೇಖರ ಯತಿವರೇಣ್ಯನನ್ನು ಕೈ ಮುಗಿದಂತಾನೆ, ಅಪ್ಪ ಯಾಕೆ ನನ್ನ ಮೇಲೆ ಇಷ್ಟು ಸಿಟ್ಟು ಮಾಡ್ಕೊಂಡಿ ನೀನು? ನನ್ನ ಭೂಲೋಕಕ್ಕೆ ಯಾಕೆ ಕಳಿಸಕತ್ತಿ? ನಿನ್ನ ಸನ್ನಿಧಾನದೊಳಗೆ ನಿನ್ನ ಧ್ಯಾನ ಮಾಡುತ್ತಾ, ನಿನ್ನ ಪೂಜೆಯನ್ನ ಮಾಡುತ್ತಾ, ನಿನ್ನ ಭಜನೆಯನ್ನ ಮಾಡುತ್ತಾ ನಾನು ಆರಾಮಾಗಿದ್ದೀನಿ. ಭೂಲೋಕದೊಳಗ ನಾನು ನಿನ್ನ ಧ್ಯಾನ, ನಿನ್ನ ಪೂಜೆ ಮಾಡಕ್ ಬಹಳ ಕಷ್ಟ ಆಗ್ತದೆ. ಅಧರ್ಮಿಗಳು ತುಂಬಿಕೊಂಡಾಗ ಪೂಜಾ ಪುನಸ್ಕಾರ ನಡೆಯೋದು ಕಷ್ಟ ಆಗ್ತದೆ, ನಾನು ಒಳ್ಳೆ ಭೂಲೋಕಕ್ಕೆ ಅಂದ. ಅವಾಗ ಶಿವ ಹೀಗೆ ಹೇಳ್ತಾನೆ, ಹಾಗೆ ಅನ್ನಬೇಡ ಮಗನೇ, ನೀನು ಭೂಲೋಕಕ್ಕೆ ಹೋಗು, ನಿನ್ನ ಹಿಂದೆ ನಾನು ಜೊತೆಯಾಗಿ ಇರ್ತೀನಿ. ನೀನು ನುಡಿಯುವಾಗ, ನಡೆಯುವಾಗ, ಕೊಡುವಾಗ, ಕೊಂಬುವಾಗ ನಾನು ನಿನ್ನ ಜೊತೆಗೆ ಇರ್ತೀನಿ. ನೀನೇನು ಚಿಂತೆ ಮಾಡಬೇಡ. ಕಷ್ಟ ಇರ್ಲಿ, ಸುಖ ಇರ್ಲಿ, ಶಾಂತಿ ಇರ್ಲಿ, ನೆಮ್ಮದಿ ಇರ್ಲಿ, ಸದಾ ಕಾಲ ನಿನ್ನ ಹೃದಯ ಮಂದಿರದೊಳಗೆ ನಾನು ವಾಸವಾಗಿ ಇರ್ತೇನೆ.
ನೀನು ಭೂಲೋಕಕ್ಕೆ ಹೋಗುವಂತ ತಿಳ್ಕೊಂಡು ಕುಮದ ಶೇಖರ ಯತಿವರೇಣ್ಯನಿಗೆ ಶಿವನ ಆಶೀರ್ವಾದ ಮಾಡಿದ ಅಂತ. ಆಶೀರ್ವಾದ ಮಾಡಿದ ಕೂಡಲೇ ಆ ಕುಮದ ಶೇಖರ ಯತಿ ಒಪ್ಪಿಕೊಂಡ, ಕೈ ಮುಗಿದ ಅಂತಾನೆ, ಯಪ್ಪ ಮತ್ತ ನನ್ನ ಅವತಾರ ಎಲ್ಲಿ ಆಗಬೇಕು ಅಂತ ಕೇಳಿದ. ಎಲ್ಲಿ ಆಗಬೇಕು ಅಂತ ಕೇಳಿದಾಗ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನೊಳಗ ಮಳ್ಳಿ ಹೊಸಗೇರಿ ಗ್ರಾಮದೊಳಗ ಹಾಲು ಮತದ ಮನೆತನದೊಳಗ ನಿನ್ನ ಜನ್ಮ ಆಗಲಿ ಅಂತ ತಿಳ್ಕೊಂಡು ಶಿವನ ಆಶೀರ್ವಾದ ಮಾಡಿದ. ಯಾರಿಗೆ ಆಶೀರ್ವಾದ ಮಾಡಿದ್ರಿ? ಯಾರಿಗೆ ಆಶೀರ್ವಾದ ಮಾಡಿದ್ರಿ? ಕುಮದ ಶೇಖರ ಯತಿಗೆ. ಯಾಕಂದ್ರೆ ಇವು ಕೇಳ್ಬೇಕು ನಾವು. ನಾನು ಅದ್ಯಾವುದೋ ಊರಿಗೆ ಪುರಾಣಕ್ಕೂ ಇದು 8 ವರ್ಷ ಹೋಗಿನಿ ಪುರಾಣಕ್ಕೆ, ಇಲ್ಲೇ ಬಳ್ಳಾರಿ ಜಿಲ್ಲೆದಾಗ. ಆ ಊರ ಹೆಸರು ಹೇಳೋದು ಬೇಡ, ಯಾಕಂತಂದ್ರೆ ಲೈವ್ ಇರ್ತದೆ ಇದೆಲ್ಲ. ಯಾಕಂದ್ರೆ ಮತ್ತೆ ಎಲ್ಲರೂ ಬಂದು ನನ್ನ ಕೇಳಿ ಮತ್ತೆ ನಮ್ದೊಂದು ಶಿವಭಜನೆ ಇಟ್ಕೊಂಡಾರ ಅಂತ ಅಲ್ಲ, ಸುಮ್ಮನೆ ಹೇಳಕತ್ತೀನಿ. 1 ವರ್ಷ ಅಲ್ಲ 2 ವರ್ಷ ಅಲ್ಲ, ಶರಣಪ್ಪನ ಪುರಾಣ 8-10 ವರ್ಷ ಹಚ್ಕೊಂಡು ಬಂದಾರ. ಶರಣಪ್ಪನ ತಂದೆ ತಾಯಿನ ಗೊತ್ತಿಲ್ಲ ಕೆಲವು ಕಡೆ. ಯಾಕೆ ಹೇಳ್ತೇನೆಂದ್ರೆ ಬಾಡಿ ಪ್ರೆಸೆಂಟ್ ಆಗಿರ್ತದ, ಮೈಂಡ್ ಆಬ್ಸೆಂಟ್ ಆಗಿರ್ತದ. ಶರೀರ ಗುಡಿಯಾಗಿರ್ತದೆ, ಮನಸ್ಸು ಮನೆಯಾಗಿರ್ತದ. ಹಿಂಗಾದ್ರೆ ಪುರಾಣ ಎಲ್ಲಿರ್ತದೆ? ಪುಸ್ತಕದಾಗ ಇರ್ತದೆ. ಹೌದಲ್ಲ? ಪುರಾಣ ಹೆಂಗಿತ್ತು? ಭಾರಿ ಇತ್ತು. ಯಾರು ಬಂದಿದ್ರ? ಈ ಶ್ರೀಧರಗಡ್ಡೆ ತಾತ ಬಂದಿದ್ದ. ಹೆಂಗ ಹೇಳ್ದ? ಬೇಸ ಹೇಳ್ದ. ಏನ್ ಹೇಳಿದ? ಯಾರಿಗ ಗೊತ್ತ? ನಮ್ಮ ರಗಡೆ ಆಗ್ಯದ ಅನ್ನಂಗ ಆಗ್ತಿರ್ತದ ಅಲ್ಲ. ಇವೆಲ್ಲ ನೆನಪಿರ್ಬೇಕಂತ ನಾನು ಹೇಳೋದು. ನಾನು ಯಾಕೆ ಹೇಳ್ತೇನೆ ವಿಚಾರ ಅಂತಂದ್ರೆ ಸ್ವಲ್ಪ ಕೇಳ್ರಿ. ನಾವು ಎಂತೆಂತ ನೆನಪಿಟ್ಕೊಂತೀವಿ ಅಂದ್ರೆ, ಒಬ್ಬಾಕಿ ಮಠ ಮಧ್ಯಾಹ್ನದಾಗ ಸಂಕಟ ಐತಿದಂತ ಪಕ್ಕದ ಮನೆಗೆ ಮಜ್ಜಿಗೆ ಕೇಳಕ್ ಹೋಗಿದ್ಲಂತ. ಮತ್ತೀಗ ಬಿಸಿಲು ಹೆಂಗೈತ್ ನೋಡ್ರಿ. ನಾಳೆ ಇದೇ ತಿಂಗಳು 29ಕ್ಕ 55 ಮೇಲೆ ತಟ್ಟಾಯ್ತದಂತ ಬಿಸಿಲು. ನಿಮ್ಮ ಮಕ್ಕಳನ್ನ ನೀವು ವಯಸ್ಸಾದವ್ರನ್ನ ಚಲೋ ತಣ್ಣಗ್ ಮನೆಯಾಗ ಕುಂದಿರ್ಸ್ರಿ, ಎಲ್ಲಿ ಅಡ್ಡಾಡಿಸ್ಬೇಡ್ರಿ. ಏನ್ ಜೀವನದಾಗ ಏನೈತೆ ಚಲೋ ಗಟ್ಟಿ ಇದ್ರೆ ಭಗವಂತನ ಭೇಟಿ ಆತವಂತ. ಹೌದಲ್ಲ? ದುಡ್ಡು ಮಾಡಕ್ಕಾಗಿ ಇಡೀ ಆವೇಶನ ಕಳ್ಕೊಂಡ್ಬಿಟ್ಟಿವಿ ನಾವು. ಆದ್ರೆ ಒಂದು ತಿಳ್ಕೋರಿ, ದುಡ್ಡಿನಿಂದ ಜೀವ ತರಕ್ ಬರಂಗಿಲ್ಲ. ತರ್ಲಿಕ್ಕೆ ಆಗ್ತದ? ಜೀವ ಓದಿದ್ದು ಒಳ್ಳೆ ಬರಂಗಿಲ್ಲ. ಆದ್ರೆ ಒಂದು ಸಂದರ್ಭಕ್ಕೆ ದುಡ್ಡು ಗಳಿಸಬಹುದಂತ, ಓದ ಜೀವ ಒಳ್ಳೆ ಬರಂಗಿಲ್ಲ ಅಂತ. ದುಡಿಯೋದ ಸಹಾಯ ಮಟ್ಟ ಇದ್ದೇ ಇರ್ತದ. 4 ದಿನ ಬಿಸಿಲ ಜಾಸ್ತಿ ಐತೆ, ಸ್ವಲ್ಪ ಸಮಾಧಾನದಿಂದ ಚಂದ ಭಗವಂತ ಏನು ಕೊಟ್ಟಾನಲ್ಲ ಅದರೊಳಗೆ ತೃಪ್ತಿಯಿಂದ ಇರ್ಬೇಕಂತ. ಸ್ವಲ್ಪ ಕೇಳ್ರಿ, ಯಾಕೆ ಹೇಳಕತ್ತೀನಂತ ಅರ್ಥ ಆಗ್ತದ. ಮತ್ತೆ ಮಧ್ಯಾಹ್ನದ ಬಿಸಿಲು, ಮತ್ತೆ ಈಗ ಸಂಜೆ ಹೊತ್ನಾಗೇನೆ ಜಳಕ ಮಾಡಿದಂಗ ಆಗ್ಯದ ನಮ್ಗೆ ಇಲ್ಲಿ ಕುಂತು. ಸಂಜೆ ಹೊತ್ನಾಗ ಮತ್ತೆ ಮಧ್ಯಾಹ್ನ ಬಿಸಿಲು ಅಂದ್ರೆ ಹೆಂಗ ಆಗ್ಲಕ್ಕಿಲ್ಲ. ಪಕ್ಕದ ಮನೆಗೆ ಹೋಗಿದ್ಲು ಒಬ್ಬಾಕಿ. ಏನ್ ಕೇಳಕ್ ಹೋಗಿದ್ರಿ? ಮಧ್ಯಾಹ್ನದಾಗ ಏನ್ ಕುಡಿತಾರೆ? ಮಜ್ಜಿಗೆ. ಈತ ಚಾ ಕೊಡಂತಾನ, ಸಂಕಟ ಐತೆ ಅಲ್ಲೇ ಅಪ್ಪ ಈತ ಜುಮುರ್ಖಾನು. ಮಜ್ಜಿಗೆ ಕೇಳಕ್ ಹೋಗಿದ್ಲು ಪಕ್ಕದ ಮನೆಗೆ. ಆ ಹೆಣ್ಮಗಳು, ಯವ್ವ ಬಹಳ ಸಂಕಟ ಆಗೈತಂಗೆ, ಸ್ವಲ್ಪ ಮಜ್ಜಿಗೆ ಕೊಡಂದು. ಆಕೆ, ಇವತ್ತ ನಮ್ಮ ಎಮ್ಮೆ ಹಾಲು ಕಟ್ಟಿಲ್ಲ, ನಾನು ಹಾಲು ಕಾಸಿಲ್ಲ, ಎಪ್ಪ ಹಾಕಿಲ್ಲ, ಮಜ್ಜಿಗೆ ಕಟ್ಟದಿಲ್ಲ, ಬೆಣ್ಣೆ ಬಂದಿಲ್ಲ, ಮಜ್ಜಿಗೆ ಬಂದಿಲ್ಲ ಅಂದ್ಲ ಆಕೆ. ಹಂಗ ಅನ್ಬೇಡ್ಬೇ, ಬಹಳ ಸಂಕಟ ಆಗೈತಂತ. ಇಲ್ಲ ನೀನಲ್ಲಪ್ಪ ಬಂಗಾರಗೊಂಡ ಇಲ್ಲ ಅಂದ. ಹಂಗ ಅನ್ಬೇಡ್ಬೇ, ಸಂಕಟ ಆಗೈತೆ ಅನ್ಕೊಳ್ಳಿ. ನಮ್ದೋ ನಮ್ಮ ಹೊರಗಡೆ ಆಗೈತೆ, ನಮ್ದೋ ಸಂಕಟ ಇರ್ತೈತಿ, ನಿನ್ ಸಂಕಟ ಅಂತ ಇಲ್ಲ ಮಜ್ಜಿಗೆ ನಡಿವೆ ಅಂದ್ಲಾಕೆ. ಒಂದು ಅರ್ಧ ತಾಸು ಕೇಳಿದ್ಲ, ಆಕೆ ಮಜ್ಜಿಗೆ ಕೊಡ್ಲಿಲ್ಲ. ಈ ಕಡೆಗೆ ಬಂದ್ಲು, ಗಂಡ ಹೇಳಕತ್ತಿದ್ಲು, ಆ ಕಡೆ ಮನೆಗೆ ಒಳ್ಳೆ ನೋಡಬೇಡ, ಅವ್ರು ಬೇಸಿಲ್ಲ. ಯಾಕೆ ಬೇಸಿಲ್ರಿ? ಅವ್ರು ಆ ಕಡೆ ಮನೆಯವ್ರ ಮಜ್ಜಿ ಕೊಟ್ಟಿಲ್ಲ. ಮಕ್ಕಳು ಶಾಲೆಗೆ ಹೋಗಿದ್ರು, ಬಂದು ಹಲೋ ಆ ಕಡೆ ಹೋಗ್ಬೇಡ, ಎದಕ್ ಹೋಗ್ಬೇಡ, ಮಜ್ಜಿ ಕೊಟ್ಟಿಲ್ಲ. ಮುಂದೆ ಮಕ್ಕಳು ಬೆಳೆದು ದೊಡ್ಡವರಾದ್ರು. ಮುಂದೆ ದೊಡ್ಡವರಾದ್ಮೇಲೆ ಮಗನ ಮದುವೆ ಆಯ್ತು. ಮಗನ ಮದುವೆ ಆದ್ರೆ ಮನೆಗೆ ಯಾರು ಬರ್ತಾರೆ? ನಮ್ಮ ಮಗನ ಮದುವೆ ಆಯ್ತಂದ್ರೆ ಮನೆಗೆ ಯಾರು ಬರ್ತಾರೆ? ಅದೇ ಯಾವ್ದು ದುರ್ಗಂ ಬರ್ತಾರ ಅಂದಂಗಾಯ್ತು. ಸಸಿ ಬರ್ತಾರ ಅಲ್ಲ. ಆ ಸಸಿನ ಕುಂದಿರಿಸಿ, ಯವ್ವ ಹಿಂಗ ಹೇಳ್ತೀನಂತ ನೀನೇನು ಬೇಜಾರು ಮಾಡಿಕೆ ಬಿಡ. ಇಲ್ಲ ಅತ್ತೆ ಹೇಳಂತ. ಆಕಿಗೆ ಏನ್ ಮಾಡ್ತಾವ? ಹೊಸ್ತಾಗಿ ಬಂದ ಆಕೆ. ಏನಿಲ್ಲವ, ಮನಸ್ಸಿನ ಗುಟ್ಟು ಹೇಳಕತ್ತೀನವ, ಮಂದಿ ಹೇಳಿಲ್ಲ. ಏನಾಯ್ತು? ಆ ಕಡೆ ಮನೆಗೆ ಹೋಗಬೇಡ, ಅವ್ರು ಬೇಸಿಲ್ಲ. ಯಾಕೆ ಬೇಸಿಲ್ಲ ಹೇಳಿ? ಕೊಟ್ಟಿಲ್ಲ. ಕೊನೆಗೆ ಮೊಮ್ಮಕ್ಕಳು ಹುಟ್ಟಿದ ಮೇಲೆ, ಮರಿ ಮೊಮ್ಮಕ್ಕಳು ಹುಟ್ಟಿದ ಮೇಲೆ ಎಲ್ಲರೂ ಕುಂದಿರ್ಸಿ ಹೇಳತ್ನಪ್ಪ, ಕೊನೆ ಮಾತು ಹೇಳಿ ಹೊತ್ಮ್ಯಾಕಂತಾಳೆ ಹೀಗೆ. ಏನವ ಏನಾಗೈತೆ? ನಾನು ಹಿಂಗೆ ಹೇಳ್ತೇನಂತ ಬೇಜಾರು ಮಾಡಿಕೊಬಿಡ್ರಿ, ಸಹಾಯ ಮಟ್ಟ ನೆನಪಿಟ್ಕೋರಿ ನೀವು. ಏನು ಹೇಳಿದೆ ಅಂದ್ರ ಅವರು ಎಲ್ಲರೂ ಕುಂದಿಸಿ ಹೇಳಕತ್ತಾಳ, ಆ ಕಡೆ ಮನೆಗೆ ಹೋಗ್ಬೇಡ. ಎದಕ್ ಹೋಗ್ಬೇಡ? ಇಂಥವ್ ಸಹಾಯ ಮಟ್ಟ ನೆನಪಿಟ್ಕೊಂತೀವಿ ನಾವು, ಕೆಲಸಕ್ಕೆ ಬರಲಾರ್ದ ಅಲ್ಲ. ಅಂಥವ್ ನೆನಪಿಟ್ಕೋಬಾರ್ದ.
ಇಂಥವ್ ನೆನಪಿಟ್ಕೊಂಡ್ಬಿಟ್ರೆ ಉದ್ಧಾರ ಆಗಿ ಹೋಗಿಬಿಡ್ತಾವಂತ. ಇದು ನೆನಪಿಟ್ಕೊಳ್ಬೇಕು. ನಾವು ದ್ವೇಷ ಸಾಧಿಸಕತ್ತೀವಿ. ಈ ಪುರಾಣ ಪುಣ್ಯಕಥೆಗಳು ಏನು ಅಂತಂದ್ರೆ ಇವೆಲ್ಲವನ್ನ ಅಳಿಸ್ತದಂತ ನಾನು ಹೇಳೋದು. ಇವೆಲ್ಲವನ್ನ ಅಳಿಸ್ತದ, ಒಳ್ಳೆದನ್ನ ಉಳಿಸ್ತದಂತ. ಅದಕ್ಕೆ ದ್ವೇಷ ಸಾಧಿಸಿ ಜಗದೊಳು ಏನಿಹುದು ಅಂತ ಹೇಳ್ಯಾರ ಶರಣರು. ನಮ್ಮ ದಾರಿಗೆ ಮುಳ್ಳು ಚೆಲ್ಲಲು ಅವರ ದಾರಿಗೆ ಹೂವು ಹಾಕೋಣ, ನಮ್ಮ ಮನೆಗೆ ಕಲ್ಲು ಎಸೆಯಲು ಅವರ ಮನೆಗೆ ಹಣ್ಣು ಹಾಕೋಣ ಅಂತ ಹೇಳ್ಯಾರ ಶರಣರು. ಸಾಯೋ ಮಟ್ಟ ದ್ವೇಷ ಕಟ್ಕೋಬಾರ್ರಿ. ನಮ್ಗೆ ಯಾರನ್ನ ವಿಷ ಇಟ್ರು ಅಂದ್ರೆ ಚಿಂತೆ ಇಲ್ಲ, ನಾವು ಅವ್ರಿಗೆ ಅಮೃತ ಇಡೋಣ. ನಾವು ಜನ ನೋಡ್ತಾರಂತ ಬದುಕೋದು ಬೇಡ, ನಮ್ಮನ್ನ ನೋಡುವಂತ ಭಗವಂತ ಮೇಲದನಲ್ಲ ಅವನು ನೋಡೋದು ನಮ್ಮ ಬದುಕಿರ್ಬೇಕಂತ ನಾನು ಹೇಳೋದು. ಅವ ನಮ್ಮನ್ನು ನೋಡ್ಬೇಕಂದ್ರೆ ನಮ್ಮ ಬದುಕು ಚಲೋ ಇರ್ಬೇಕಂತ. ಹಂಗ ಇಲ್ಲಿ ಶಿವನ ಕುಮರಶೇಖರ ಯತಿಗೆ ಹೇಳ್ತಾನೆ, ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನೊಳಗೆ ಬರುವಂತ ಮಳ್ಳಿ ಹೊಸಗೇರಿ ಗ್ರಾಮದ ಹಾಲು ಮಠದ ಮನೆತನದೊಳಗ ನಿನ್ನ ಜನ್ಮವಾಗಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ ಮೇಲ ಆ ಮಳ್ಳಿ ಹೊಸಗೇರಿ ಗ್ರಾಮದೊಳಗ ಯಾರು ಹೇಗೆ ಇದ್ದರು, ಅವರ ಹೆಂಡತಿ ಹೆಸರೇನು, ಗಂಡನ ಹೆಸರೇನು ಎನ್ನುವಂತದ್ದು ಗವಾಯಿಗಳ ಒಂದು ಗೀತೆ ಹಾಡಿ ಪುರಾಣ ಓದಿದ ಮೇಲೆ ನಾವು ನೀವೆಲ್ಲ ಆಲಿಸೋಣ. ಸಾಂಬಜೈ ನಮ ವೆಂಕಟರಮಣ ಗೋವಿಂದ. ಚಲೋ ಅಂತಾರ ನೋಡಿ ಕಡೆ. ಮಾಯ ಬರುವೆಂಬ ಕಟ್ಟಿಗೆ
ಪಕ್ಕದಲ್ಲೇ ಸುಂದರದ ಗಂಗಾವತಿಯ ಪ್ರಾಂತದಲ್ಲಿ ಒಂದು ಗ್ರಾಮ ಮೆರೆಯುವುದು ಬಳ್ಳಿ ಹೊಸಗೆರೆಯು ಚರಿಪುದಲ್ಲಿಗೆ ಸೋಮಧಾನದಿ ದೊರೆಯುವರು ತಂದೆ ತಾಯಿಗಳು ದೊರೆಯುವರು ತಂದೆ ತಾಯಿಗಳು ಶಾಂತಮ್ಮ ಶಂಕರಪ್ಪರು ಸಂಭದೈನ ಪಾರ್ವತಿ ಶಿವರ ಶರಣೇಶ್ವರ ಭರಾವತಿ. ಇಷ್ಟು ಜನ ಕುಂತ ನೀವೆಲ್ಲ ಜಯಘೋಷ ಮಾಡ್ಬಿಟ್ರೆ ಸುತ್ತಳ್ಳಿ ಗೊತ್ತಾಗ್ಬೇಕಂತ. ಆದ್ರೂ ನೀವು ಅನ್ನೋದು ಕಡಿಮೆ ಮಾಡಿರಿ ಏನೋ ಅಂತ ತಿಳ್ಕೊಂಡು ನಮ್ಮ ತಾತ ಇಡೀ 20 ಹಳ್ಳಿ ಗೊತ್ತಾಗಂಗ್ ಮಾಡ್ಯಾನ ಲೈವ್. ಅಂದ್ರೆ ಬೇಸ ಜಲ್ದಿ ಗೊತ್ತಾಗ್ಲಿ ಅನ್ನೋದು ಅಂತ. ಆದ್ರೆ ಒಂದು ಖುಷಿ ಸಂಗತಿ ಅಂದ್ರೆ ಅವ್ರು ಜಯ ಮಂಗಲಂ ಜಯ ನಮ ಒಂದು 2 ರೂಢಿ ಮಾಡ್ಕೋರಿ. ಗವಾಯಿಗಳು ಚಲೋ ಹಾಡಿದ್ರು ಅಂದ್ರೆ ಒಂದ್ ಸ್ವಲ್ಪ ಚಪ್ಪಾಳೆ ತಟ್ಟೋದು, ಚಲೋ ಏನನ್ನ ಕೇಳಿದಿರಿ ಅಂತಂದ್ರೆ ಸ್ವಲ್ಪ ಚಪ್ಪಾಳೆ ತಟ್ಟೋದು, ಇವು ರೂಢಿ ಮಾಡಿಕೆ. ನಾನು ಯಾವ್ದೋ ಊರಾಗ ಹೇಳಿದ್, ನಾನು ಚಲೋ ಹಾಡುವಾಗ ಚಲೋ ಹೇಳುವಾಗ ಎದ್ದು ಹೋಗ್ಬಿಟ್ಟಿದ್ರು ಅವರು. ಆದ್ರೆ ಒಂದು ಖುಷಿ ಸಂಗೀತ ಏನಂದ್ರೆ ಬಹಳ ಚಂದ ಕುಂತು ಕೇಳ್ತಾರೆ. ಎಲ್ಲ ನಾನು ಒಂದು ಕೆಲವು ಹಳ್ಳಿಗಳಿಗೆ ಹೋಗಿರ್ತೇವೆ, ಕರೆಂಟ್ ಹೋಯ್ತಂದ್ರೆ ಎಲ್ಲರೂ ಎದ್ದೋಗಿರ್ತಾರೆ. ನಾವೇ 3 ಕುಂತು ಕಂಪ್ಯೂಟರ್ 4 ಜನ ಕುಂತು ಮೈ ಕಚ್ಚ ತಾತನ ಬಂದು ಕರ್ಕೊಂಡು ಶಿವಪ್ಪ ಕಾಯ ತಂದೆ ಅನ್ಬೇಕಾಗ್ತಿರ್ತದ. ಆದ್ರೆ ಒಂದು ಖುಷಿ ಸಂಗೀತ ಬಹಳ ಭಕ್ತಿಯಿಂದ ಕೇಳ್ತಾರೆ. ಸ್ವಲ್ಪ ನಿಂತು ಕೇಳಬಾರ್ದು, ಕುಂತು ಕೇಳ್ರ, ನಮ್ಗೆ ಸ್ವಲ್ಪ ಸಮಾಧಾನ ಇರ್ತದೆ. ಕೂಡ್ರ ಕುಂತು ಕೇಳೋದಕ್ಕೂ ನಿಂತು ಕೇಳೋದಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ನಾನು ಯಾಕೆ ಹೇಳ್ತೇನೆಂದ್ರ, ನಿಂತು ಕುಂತು ಕೇಳೋದಕ್ಕ ಬಹಳ ವ್ಯತ್ಯಾಸ ಏನಂತಂದ್ರ, ನಿಂತು ನೋಡುವಂಥದ್ದು ನಾಟಕ ಅಂತ, ಕುಂತು ಕೇಳುವಂಥದ್ದು ಪುರಾಣ ಅಂತ. ಹೌದಲ್ಲ? ಪುರಾಣ ಏನು ಮಾಡ್ತದಂದ್ರೆ ಇಡೀ ಶರೀರವನ್ನ ಪರಿಶುದ್ಧ ಮಾಡ್ತದ, ಮನಸ್ಸು ಇಡದ. ಆದ್ರೆ ನಾಟಕ ಏನು ಮಾಡ್ತದ ಅಂತಂದ್ರ ಕಣ್ಣಿನ ದೃಷ್ಟಿ ನೋಡೋದ್ರ ಮುಖಾಂತರ ಮನಸ್ಸು ಕೆಡಿಸ್ತದ, ಕಾಲು ನೋವು ಬರ್ತಾವ, ಮೈ ನೋವು ಬರ್ತಾವ, ಎಲ್ಲದೂ ಕೆಡಿಸಿಬಿಡ್ತದ. ಹಂಗಂತ ನಾಟಕ ಕೆಟ್ಟದ್ದಂತ ನಾನು ಹೇಳಕತ್ತಿಲ್ಲ. ನಿಂತು ನೋಡೋದಕ್ಕೂ ಕುಂತು ಕೇಳೋದಕ್ಕೂ ಬಹಳ ವ್ಯತ್ಯಾಸ ಇರ್ತದೆ ಅನ್ನುವಂತ ವಿಚಾರ ಇರ್ತದೆ. ಸ್ವಲ್ಪ ಕೇಳ್ರಿ. ಗಂಗಾವತಿ ತಾಲೂಕಿನೊಳಗೆ ಮಳ್ಳಿ ಹೊಸಕೇರಿ ಅಂತ ಬರುತ್ತದೆ. ಒಂದು ಸಮಯಕ್ಕೆ ಸಣ್ಣ ಹಳ್ಳಿ, ಈಗ ದೊಡ್ಡ ಹಳ್ಳಿ, ಆ ಮಾತು ಬೇರೆ. ಆ ಹಳ್ಳಿ ಒಳಗ ಹಾಲು ಮಠದ ಮನೆತನ ಶಂಕರಪ್ಪ ಅಂತ. ಆ ಊರೊಳಗೆ ಬಹಳ ಜನ ಇದ್ರ ಕರೆ, ಆದ್ರೆ ಎಲ್ಲಾರು ಪುರಾಣದಾಗ ಬಂದಿಲ್ಲ. ಎಲ್ಲಾರು ಪುರಾಣಕ್ಕೆ ಬರ್ಬೇಕಂದ್ರೆ ಅದೊಂದು ಯೋಗ ಇರ್ಬೇಕಂತ. ಒಳ್ಳೆಯವ್ರ ಅನ್ಸ್ಕೋಬೇಕಂದ್ರೆ ಬಹಳ ದಿನ ಬೇಕಂತ, ಕೆಟ್ಟವ್ರ ಅನ್ಸ್ಕೋಬೇಕಂದ್ರೆ 1 ಸೆಕೆಂಡ್ ಸಾಕಂತ. ಹಂಗ ಆ ಮಳ್ಳಿ ಹೊಸಕೇರಿ ಒಳಗ ಹಾಲು ಮಠದ ಶಂಕರಪ್ಪ ಅಂತ ಬಹಳ ಭಕ್ತಿವಂತ ಪುಣ್ಯಾತ್ಮ, ಹೆಸರಿಗೆ ತಕ್ಕಂತ ಮನಸ್ಸಿತ್ತಂತ. ಹಾಲು ಮಠ ಮನಸ್ಸು ಹಂಗ, ಮಾತ ಮತ ಶಂಕರಪ್ಪ ಅಂತಂದ್ರೆ ಶಿವನ ಹೆಸರೇ ಅದು ಕೂಡ. ಅಷ್ಟು ಮಧುರವಾಗಿದ್ದ ಆ ಪುಣ್ಯಾತ್ಮ ಊರೊಳಗೆ ಏನಾದ್ರೂ ಹೊರಟು ಬಿಟ್ಟಿದ್ದ ಅಂತಂದ್ರ, ಎಲ್ಲಿಗಾದ್ರೂ ಹೊಂಟಿದ್ದ ಅಂತಂದ್ರ ಇಡೀ 3 ಜನ ಏನ್ ಮಾಡ್ತಿದ್ರು ಅಂತಂದ್ರ, ಹಾಲು ಮತದ ಶಂಕರಪ್ಪ ನಮ್ಮೂರಿನ ದೊಡ್ಡ ಶರಣ ಅಂತ ತಿಳ್ಕೊಂಡಿದ್ರಂತ ಮಳ್ಳಿ ಹೊಸಕೇರಿ ಜನ. ಅಂದ್ರ ಆತನ ಮಾತಿನೊಳಗ ಮಹತ್ವ ಇತ್ತು, ಆತನ ಮಾತಿನೊಳಗ ತತ್ವ ಇತ್ತು, ಆತನ ಮಾತಿನೊಳಗ ಅರ್ಥ ಇತ್ತು, ಆತನ ಮಾತಿನೊಳಗ ಶಕ್ತಿ ಇತ್ತು, ಆತನ ಮಾತಿನೊಳಗ ಅಮೃತ ಇತ್ತು, ಆತನ ಮಾತಿನೊಳಗ ಸಿಹಿ ಇತ್ತು, ಆತನ ಮಾತಿನೊಳಗ ಮಹತ್ವ ಇತ್ತು ಅಂತ. ಆತನ ಮಾತು ಹೆಂಗಿರ್ಬೇಕು, ಹಿಂಗೆ ದಾರ್ಯಾಗ ಹೋದವರು ಅಂತಂದ್ರ, ಏನ್ರಿಪ್ಪ ಆರಾಮದಿರೇನ್ರಿಪ್ಪ, ಇವ್ ಸಂಸ್ಕಾರ ಕಲಿಬೇಕ. ಆರಾಮದೇ ಯಾರ ಅನ್ನೋದೇ ಹಂಗ, ಆರಾಮದಿರೇನ್ರಿಪ್ಪ ಅನ್ನೋದೇ ಹಂಗ. ಹೌದಲ್ಲ? ಮಾತ ಒಂದು ಸಮಯಕ್ಕೆ ವಿಷ ಆಗ್ತದ, ಅದೇ ಮಾತು ಒಂದು ಸಮಯಕ್ಕೆ ಅಮೃತ ಆಗ್ತದಂತ. ನಮ್ಮ ಜೀವ ಇರಲ್ಲವರೆಗೆ ನಾವು ಅಮೃತ ಆಗ್ಬೇಕಷ್ಟೇ ಹೊರತು ವಿಷ ಆಗಬಾರ್ದು ಅಂತ ನಾನು ಹೇಳೋದು. ಪುಣ್ಯಾತ್ಮ ಮಳ್ಳಿ ಹೊಸಕೇರಿ ಒಳಗ ಶಂಕರಪ್ಪನ ಇರುವಿಕೆ ಹೇಗೆ ಇತ್ತು ಅಂತಂದ್ರ ಬಹಳ ಪರಿಶುದ್ಧವಾಗಿತ್ತು. ಎಂತ ಸಂಸ್ಕಾರವಂತ ಅಂತಂದ್ರ, ಊರೊಳಗ ಗುರು ಲಿಂಗ ಜಂಗಮರು ಅಂತಂದ್ರೆ ಅಷ್ಟು ಭಕ್ತಿ ಪುಣ್ಯಾತ್ಮಗ. ಇವತ್ತಿಗಾದ್ರೆ ಸಮೇತ ನಾವು ನೋಡ್ತಿರ್ತೇವೆ, ಹಾಲು ಮತದ ಪುಣ್ಯಾತ್ಮರು ಅಂತಂದ್ರೆ ಜಂಗಮ ಮೂರ್ತಿ ಹೊಂಟಿದ್ದ ಅಂತಂದ್ರೆ 100 ಕೆಲಸ ಇರುವಲ್ಲಿ ಯಾಕೆ, ತಲೆ ಮೇಲೆ ಹೊರೆ ಇರುವಲ್ಲಿ ಯಾಕೆ, ಕೊಡಪನ ಇರುವಲ್ಲಿ ಯಾಕೆ, ಅವೆಲ್ಲ ಕಡಿಗಿಟ್ಟು ಗುರುವಿನ ಪಾದ ಹಿಡ್ಕೊಂತಾನಂದ್ರೆ ಆತನಷ್ಟು ಭಕ್ತಿವಂತ ಸಿಗೋದು ಬಹಳ ಅಪರೂಪ ಅಂತ ಇಲ್ಲಿ ಪುರಾಣದ ವಿಚಾರ ಹೇಳಕತ್ತೀನಿ ನಾನು. ಹಂಗ ಶಂಕರಪ್ಪನ ಇರುವಿಕೆ ಹೇಗೆ ಇತ್ತು ಅಂತಂದ್ರ ಬಹಳ ಪರಿಶುದ್ಧವಾಗಿತ್ತು. ಎಲ್ಲಿ ನೋಡಿದ್ರಲ್ಲ ಆತನ ಬಗ್ಗೆನ ಮಾತಾಡ್ತಿದ್ರಂತ. ಏನ್ರಿ ನಮ್ಮ ಮಳ್ಳಿ ಹೊಸಕೇರಿ ಗ್ರಾಮದೊಳಗ ಹಾಲು ಮತದ ಶಂಕರಪ್ಪನ ನೋಡಿ ಕಲಿಬೇಕಂತಿದ್ರಂತ
ಜನ ಅಂದ್ರೆ ಆತ ಹೆಂಗಿರ್ಬೇಕ? ಆತ ಅಗರ್ಭ ಶ್ರೀಮಂತನೂ ಅಲ್ಲ, ಪೂರ್ತಿ ಬಡವನೂ ಅಲ್ಲ, ಪೂರ್ತಿ ಜ್ಞಾನವಂತನೂ ಅಲ್ಲ, ಪೂರ್ತಿ ಏನು ತಿಳಿಯಾರ್ದವನಲ್ಲ. ಆದ್ರೆ ಜ್ಞಾನದಕ್ಕಿಂತ ಸಂಸ್ಕಾರವಂತನಾಗಿದ್ದ ಪುಣ್ಯಾತ್ಮ. ಸುಮ್ಮನೆ ಆಲೋಚನೆ ಮಾಡೋದು. ಪುಸ್ತಕ ದೊಡ್ಡದ, ಮಸ್ತಕ ದೊಡ್ಡದ್ರೆ? ಪುಸ್ತಕ ದೊಡ್ಡದ, ಮಸ್ತಕ ದೊಡ್ಡದ್ರಿ? ಯಾವ್ದು ದೊಡ್ಡದ್ರಿ? ಮಸ್ತಕ ದೊಡ್ಡದ. ಹಂಗ ಮಸ್ತಕದ ಜ್ಞಾನ ಪಡ್ಕೊಂಡಿದ್ದ ಹಾಲ ಮತದ ಶಂಕರಪ್ಪ ಆ ಪುಣ್ಯಾತ್ಮನ ಹತ್ರ ಬಹಳ ಜನ ಬರ್ತಿದ್ರ. ಬಂದವರೆಲ್ಲ, ಯಪ್ಪ ಶಂಕರಪ್ಪ, ನಮಗೆ ಏನಾದ್ರೆ 4 ಶಿವಶರಣರ ಕಥೆಗಳನ್ನ ಹೇಳ್ರಿಯಪ್ಪ ಅಂತ ಕೇಳ್ತಿದ್ರಂತ. ನಾವು ಎಂದನ್ನ ಕೇಳಿವೆ? ನಾವು ಯಾರನ್ನ ದೊಡ್ಡವರು ಇರ್ತಾರೆ, ಹಿರಿಯರು ಇರ್ತಾರೆ, ಅವ್ರ ಹತ್ರ ಹೋಗಿ ತಾತ ಏನನ್ನ ಚಲೋ ಒಂದು ಶರಣರು ಸ್ವಾಮಿಗಳು ಕತೆ ಹೇಳಪ್ಪ ಅಂತ ಎಂದನ್ನ ಕೇಳ್ತೀವಿ ನಾವು ಕೇಳೋದಲ್ಲ. ಒಂದು 8-10 ಜನ ಕೂಡಿ ದೊಡ್ಡದೊಂದು ಚಾಟ್ ತಕೊಂಡ್ ಕೂತ್ ಬಿಡ್ತೀವಿ ನಾವು. ಬಿಡಿಸಿ ಹೇಳೋದಿಲ್ಲ. ಅರ್ಥ ಆಯ್ತ? ಇವತ್ತೇನು ಬಂದಿತ್ತು, ನಾಳೆ ಏನು ಬರ್ತದ, ನಾಳೆ ಏನು ಬಂದಿತ್ತು, ನಾಡ್ದೇನು ಬರ್ತದ. ಇವು ಸರ್ಚ್ ಮಾಡೋದ್ರಾಗ ಇಂಜಿನಿಯರ್ಗಿಂತ ಅದು ಹೆಚ್ಚಾಗಿರ್ತದ ನಮ್ಮ. ಆದ್ರೆ ಹಾಡೋರ್ ಇಚ್ಛೆ, ಚೆಕ್ ಮಾಡೋರ್ ಇಚ್ಛೆ. ಆದ್ರೆ ನಾನು ಒಂದು ಮಾತು ಹೇಳ್ತೇನೆ ಕೇಳಿ. ಇಲ್ಲಿ ಹಾಲು ಮತದ ಶಂಕರಪ್ಪನ ಹತ್ರ ಸಾವಿರಾರು ಜನ ಬಂದು ಏನು ಕೇಳ್ತಿದ್ರು ಅಂತಂದ್ರ, ಯಪ್ಪ ನಿನ್ನ ಹತ್ರ ಕುತ್ಕೊಂಡ್ಬಿಟ್ರ ಒತ್ತು ಹೋಗಿದ್ದೇ ಗೊತ್ತಾಗದಲ್ಲ, ಯಾವ್ದಾದ್ರು ಶಿವಶರಣರ ಕಥೆಗಳನ್ನ ಹೇಳಪ್ಪ, ಮನಸ್ಸು ಪರಿವರ್ತನೆ ಆಗುವಂತಾವು ಅಂತ ಕೇಳ್ತಿದ್ರಂತ. ನಾವ್ ಎಂದನ ಕೇಳ್ತೀವಿ? ಮನೆಯಾಗ ಹಿರಿಯರು ಇರ್ತಾರ, ತಂದೆ ಇರ್ತಾನ, ತಾತ ಇರ್ತಾನ, ಅವ್ವ ಇರ್ತಾಳ, ಎಲ್ಲಾರು ಇರ್ತಾರ. ಯಪ್ಪ ಏನನ್ನ ಒಳ್ಳೆ ವಿಚಾರ ಹೇಳಪ್ಪ ಎಂದನ ಕೇಳ್ತೇವೆ ನಾವು? ಅವ್ರು ಕೇಳೋದ ಹೋಗಲ್ಲ, ನಾವ್ ಹೇಳ್ತೇವೆ ನಾವು? ಇವು ಹೇಳ್ಬೇಕಂತ. ಅಲ್ಲಿ ಶಂಕರಪ್ಪ ಏನು ಹೇಳ್ತಿದ್ದ ಅಂತಂದ್ರ, ಅಂತರಂಗ ಬಹಿರಂಗ ಪರಿಶುದ್ಧವಾದವನು ಜಗತ್ತಿನೊಳಗೆ ಅವ ದೊಡ್ಡವನಾಗ್ತಾನೆ ಅಂತ ಹೇಳ್ತಿದ್ದನಂತ. ಇನ್ನೊಂದ್ಸಲ ಕೇಳ್ರಿ. ಅಂತರಂಗ ಬಹಿರಂಗ ಇವೆರಡು ಪರಿಶುದ್ಧವಾಗಿ ಇಟ್ಕೊಂಡವ ಜಗತ್ತಿನೊಳಗೆ ಬಹಳ ದೊಡ್ಡವನಾಗ್ತಾನಂತ. ನಾವ್ ಯಾವ್ದು ಇಟ್ಕೊಂಡಿವಿ ಹೇಳ್ರಿ ನೋಡೋಣ? ನಾವು ಬಹಿರಂಗ ಇಟ್ಕೊಂಡ್ಬಿಟ್ಟಿವಿ, ಅಂತರಂಗ ಇಟ್ಕೊಂಡಿಲ್ಲ ನಾವು. ಇತ್ತಿತ್ಲ ಗುಡಿಗೆ ಹೋದ್ರೆ ಸೆಂಟ್ ಹೊಡ್ಕೊಂಡು ಹೋಗ್ರೆ ಹೆಚ್ಚಾಗಿ ನಾವು. ಹೌದಲ್ಲ? ಗುಡಿಗೆ ಹೋದ್ರೆ ಸೆಂಟ್ ಹೊಡ್ಕೊಂಡು ಹೋಗ್ತೇವೆ ನಾವು. ಆ ಲೆಕ್ಕಕ್ಕೆ ಬೆಳೆದು ಬಿಟ್ಟಿವಿ. ಗುಡಿಗೆ ಹೋಗುವಾಗ ಸುಮ್ಮನೆ ಹೋಗೋದಿಲ್ಲ ನಾವು. ಅಲ್ಲೇಲಿದ್ದ ಮಡಿಯಿಂದ ಜಳಕ ಮಾಡಿ ಒಳ್ಳೆ ಬರುವಾಗ ಕಾಲಾಗ ಹಾಕೊಂಡ್ ಬಂದಿರ್ತೀವಿ. ಗುಡಿಯಾಗ ಶರೀರ ಇರ್ತದೆ, ಮನಸ್ಸು ಹೊರಗಿರ್ತದೆ ನಮ್ದು. ನಮಗ ಅವ್ರಿಗೆ ಎಷ್ಟು ವ್ಯತ್ಯಾಸ ಅದ ಅಲ್ಲ? ನಾನು ಯಾಕೆ ಹೇಳ್ತೇನಂದ್ರ, ಇವತ್ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರ, ಜಾತ್ರೆ ಬಂದದಂತ ಗಾಡಿಗೆ ಸುಣ್ಣ ಹಚ್ಚೋದ್ ಕಲ್ತೀವಿ. ಹೌದಿಲ್ಲ? ಜಾತ್ರೆ ಬಂದದಂತ ಗಾಡಿಗೆ ಸುಣ್ಣ ಹಚ್ಚೋದ್ ಕಲ್ತೀವಿ. ಹಬ್ಬ ಬಂದದಂತ ಮನಿ ತೊಳ್ಕೊಳ್ಳೋದು ಕಲಿತೀವಿ. ಏನು ಅಮಾಸಿ ಉಣಿವಿ ಬಂದದಂತ ಬಂಡಿ ಪಂಡಿ ಎಲ್ಲ ಚಂದ ತೊಳ್ಕೊಳ್ಳೋದು ಕಲ್ತೀವಿ. ಆದ್ರ ಎಂದೋ ಒಂದು ದಿನ ಬಂದು ಹೋಗೋದಕ್ಕೆ ಇಷ್ಟೆಲ್ಲ ಸಂಭ್ರಮ ಮಾಡ್ತೀವಿ. ಭಗವಂತ ಕೊಟ್ಟಿರ್ತಕ್ಕಂಥ ಈ ಮನಿ ಅಂತಕ್ಕಂಥ ಶರೀರವನ್ನ ದಿನನಿತ್ಯ ಸ್ವಚ್ಛ ಮಾಡ್ಲಿಲ್ಲ ಅಂತಂದ್ರ, ಆ ಮನಿ ಸ್ವಚ್ಛ ಮಾಡ್ಲಿಲ್ಲ ಅಂದ್ರೆ ಹೋಗಕ್ ಆಗೋದಿಲ್ಲ. ಈ ಮನಿ ಸ್ವಚ್ಛ ಮಾಡ್ಲಿಲ್ಲ ಅಂತಂದ್ರ ಜನ ಬರಕ್ ಆಗೋದಿಲ್ಲ ಅಂತ ಇಲ್ಲಿ ತೊಳ್ಕೊಳ್ಬೇಕು. ಮೊದಲು ಇಲ್ಲಿ ಸ್ವಚ್ಛ ಇಟ್ಕೊಳ್ಬೇಕಂತ ನಾನು ಒಂದು ಮಾತು ಹೇಳಿದೆ ಪ್ರಾರಂಭದೊಳಗ. ಮನಸ್ಸಿನೊಳಗೆ ಏಸಿಗೆ ಇಟ್ಕೊಂಡು ಕಾಸಿಗೆ ಹೋದಲ್ಲಿ ಏನಾಯ್ತಂತ, ಹೌದಲ್ರಿ? ಅಲ್ಲಿ ಆಳು ಮತದ ಶಂಕರಪ್ಪ ಹೀಗೆ ಹೇಳ್ತಾನೆ, ಮನ ನಿಚ್ಚಳವಾಗದೆ ಮಹಾತ್ಮ ಎಂತಲಿವನಯ್ಯ ಅಂತ. ಬಾಯಿ ತುಂಬಾ ಬೆಲ್ಲ ಇಟ್ಕೊಂಡು ಒಳ್ಳೇದು ಮಾಡ್ರಪ್ಪ, ಒಳ್ಳೆಯವರಾಗ್ರಪ್ಪ, ದಾನ ಮಾಡ್ರಪ್ಪ, ಧರ್ಮ ಮಾಡ್ರಿಯಪ್ಪ, ಪುರಾಣ ಕೇಳ್ರಪ್ಪ, ಪುಣ್ಯ ಕಥೆ ಕೇಳ್ರಪ್ಪ ಅಂತ ಇಡೀ ಊರಿಗೆ ಉಪದೇಶ ಹೇಳಿ ಮನೆಯಾಗ ಚಲೋ ಗಾದಿ ಹಾಕೊಂಡು ಚಲೋ ಊಟ ಮಾಡಿ ಮಾಡ್ಕೊಂಡ್ರೆ ಹೆಂಗ್ ಬರ್ತದ? ಅರ್ಥ ಆಗ್ತದಲ್ಲ? ಅಂದ್ರ ಹೊರಗೂ ಹಂಗ ಇರಬೇಕು, ಹೊಳಗ ಹಂಗಿರ್ಬೇಕಂತ ಅವ ಮೆಚ್ಚತಾನಂತ. ಇಲ್ಲ ಅಂದ್ರೆ ಅವ ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಪುಣ್ಯಾತ್ಮ ಹಾಲು ಮತದ ಶಂಕರಪ್ಪ ಸಾವಿರಾರು ಜನಗಳಿಗೆ ಹೇಳ್ತಿದ್ದ ನಿತ್ಯವು. ಬಂತಾರೆ ಮತ್ತೆ ಬಲ್ಲ. ಯಾಕಂತಂದ್ರೆ ನಾವು ತಿಳ್ಕೊಳ್ಬೇಕಾಗ್ತದೆ, ನಾವು ಹಾಕುವಂತ ಬಟ್ಟೆಗೆ ಭಗವಂತ ಒಲಿಯೋದಿಲ್ಲ, ನಮ್ಮ ಮನಸ್ಸು ಪರಿಶುದ್ಧವಾದ್ರೆ ಮಾತ್ರ ಒಲಿಯಲಿಕ್ಕೆ ಸಾಧ್ಯ ಆಗ್ತದಂತ. ಅವ್ರದೊಂದು ಸೀಸನ್, ನಮ್ದೊಂದು ಸೀಸನ್, ಹೌದಲ್ಲ? ಮದುವೆಯವ್ರದೊಂದು ಸೀಸನ್ ಮತ್ತೆ ನಮ್ಮದೊಂದು ಸೀಸನ್. ಸಾಂಬಜಯ ನಮಃ. ಶ್ರೀ ಗುರು ಪುಟ್ಟರಾಜೇಶ್ವರ ಮಹಾರಾಜಕ್ಕೆ, ಸುಮ್ಮನೆ ಕುಂತವ್ರ ಮಹಾರಾಜಕ್ಕೆ. ಹಿಂಗ ಬಹಳ ಚಂದ ಹೇಳ್ತಿದ್ದ ಪುಣ್ಯಾತ್ಮ. ಒಂದು ತಿಳ್ಕೊಳ್ಬೇಕಾಗ್ತದೆ, ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವರಯ್ಯ, ವಸ್ತ್ರ ಮಾಸಿದೊಡೆ
ಮಡಿವಾಳಂಗಿಕ್ಕುವರಯ್ಯ ಮನವ ಮಾಸದೊಡೆ ನಮ್ಮ ಕೂಡಲ ಚನ್ನ ಸಂಗಮ ದೇವರ ಅನುಭವ ಕೇಳುವರಯ್ಯ ಅಂತ ಶರಣರು ಹೇಳ್ಕೊಂಡು ಬಂದಾರ. ನಮ್ಮ ತಲೆ ಹೊಲಸಾಯ್ತಂದ್ರೆ ಶಾಂಪೂ ಹಚ್ತೀವಿ, ಬಟ್ಟೆ ಹೊಲಸಾದ್ರೆ ಮಡಿವಾಳ್ರ ಕೊಡ್ತೀವಿ. ಮನಸ್ಸು ಹೊಲಸಾದ್ರೆ ಶಾಂಪೂ ಹಚ್ಚಕ್ ಬರಂಗಿಲ್ಲ, ಮಡಿವಾಳ್ರ ಕೊಡಕ್ ಬರಂಗಿಲ್ಲ. ಈ ಮನಸ್ಸು ತೊಳ್ಕೊಳ್ಬೇಕಂದ್ರೆ ಶಿವ ಶರಣರ ಸಂಘದೊಳಗಿರ್ಬೇಕಂತ ಇಲ್ಲಿ ಎಷ್ಟು ಚಂದ ಹೇಳ್ತಾನ ಆಲಮತದ ಶಂಕರಪ್ಪ. ನೋಡ್ರಪ್ಪ, ನಿಮ್ಮ ಮನಸ್ಸ ಎಲ್ಲಿವರೆಗೆ ಪರಿಶುದ್ಧವಾಗಿ ಇರೋದಿಲ್ಲ ಅಲ್ಲಿವರೆಗೆ ನಿಮಗೆ ನೆಮ್ಮದಿ ಸಿಗೋದಿಲ್ಲ. ಎಲ್ಲಿವರೆಗೆ ಮನಸ್ಸು ಪರಿಶುದ್ಧವಾಗಿ ಇರೋದಿಲ್ಲ ಅಲ್ಲಿವರೆಗೆ ಮನಸ್ಸಿಗೆ ಶಾಂತಿ ಸಿಗೋದಿಲ್ಲ. ಎಲ್ಲಿವರೆಗೆ ಮನಸ್ಸು ಪರಿಶುದ್ಧವಾಗಿ ಇರೋದಿಲ್ಲ ಅಲ್ಲಿವರೆಗೆ ಮನಸ್ಸಿಗೆ ಆನಂದ ಇರೋದಿಲ್ಲ. ಮನಸ್ಸಿಗೆ ಆನಂದ ಇತ್ತು ಅಂತಂದ್ರೆ ನೀವು ಎಲ್ಲಿದ್ದರೂ ಕಡಿಮೆ ಸ್ವರ್ಗ ಇರುತ್ತದಂತ. ಅರ್ಥ ಆಗ್ತದಲ್ಲ? ಇಲ್ಲಿ ಸ್ವಚ್ಛ ಇರ್ಬೇಕಂತ. ಇಲ್ಲಿ ಸ್ವಚ್ಛ ಇರ್ಲಾರ್ದ ಎಲ್ಲಿಗೋದ್ರೆ ಏನೈತಿ? ಅರ್ಥ ಆಗ್ತದಲ್ಲ? ಅದಕ್ಕ ಇಲ್ಲಿ ಆಲಮತದ ಶಂಕರಪ್ಪ ಹಿಂಗ್ ಹೇಳ್ತಾನೆ, ಮೊದಲು ಮನಸ್ಸು ಹಿಡಿತದೊಳಗೆ ಇಟ್ಕೋರಿಯಪ್ಪ, ಮನಸ್ಸಿನಿಂದ ಹೋಗಬೇಡ್ರಿ. ಮನಸ್ಸಿನಿಂದ ಹೋಗಿಬಿಟ್ಟಿವಿ ಅಂತಂದ್ರ ನಮ್ಮ ಬದುಕು ವ್ಯರ್ಥವಾಗಿ ಹೋಗಿಬಿಡ್ತದಂತ. ಈ ಮನಸ್ಸು ಏನದಲ್ಲ ಒಂದು ಕಡೆ ಇಟ್ಕೋಬೇಕಂತಂದ್ರ ಪುರಾಣ ಪುಣ್ಯಕಥೆಗಳು ಶರಣರ ತತ್ವದ ನುಡಿಗಳು ನಮ್ಮ ಬದುಕಿನೊಳಗೆ ಇರಬೇಕಂತ ನಾನು ಹೇಳೋದು. ಹೋಗಿರುವಂತ ದಿನಗಳು ಇರುವಂತ ದಿನಗಳು ನಮ್ಮವಲ್ಲ. ಕವಿ ಬಹಳ ಚಂದ ಹೇಳ್ತಾನೆ, ಹೋಗಿನ ರೋಜನು ಎನಿಕ್ಕಿರಾವು ಉನ್ನ ರೋಜನು ನಾವು ನಮ್ಮವಲ್ಲ ಅಂತ, ಉನ್ನ ದಿನವೂ ಮಾವಿ ಕಾವು ಅಂತ ಸುಮ್ಮನೆ ಅಂದಿಲ್ಲ. ಅದಕ್ಕೆ ಹೇಳಿಕೆ ಕಾರಣ ಏನಂತಂದ್ರ ಮನಸ್ಸಿನಿಂದ ಹೋಗಬೇಡ್ರಿ, ಮನಸ್ಸಿನಿಂದ ಹೋಗಿಬಿಟ್ರಿ ಅಂತಂದ್ರ ನಮ್ಮ ಬದುಕು ವ್ಯರ್ಥವಾಗಿ ಹೋಗ್ತದೆ ಅಂತ ತಿಳ್ಕೊಂಡ ಆ ಮಳ್ಳಿ ಹೊಸಕೇರಿ ಒಳಗ ಪುಣ್ಯಾತ್ಮ ಆಲಮತದ ಶಂಕರಪ್ಪ ಅನೇಕ ಶರಣರ ಉದಾಹರಣೆಗಳನ್ನ ಕೊಡ್ತಿದ್ದಂತ. ಸುಮ್ಮನೆ ಒಂದು ವಿಚಾರ ಹೇಳ್ತಾನೆ, ಮನಸ್ಸು ಹೆಂಗದ ನೋಡಿ. ಇಷ್ಟು ಜನ ಇಲ್ಲಿ ಕುಂತೀವಲ್ಲ, ಇಲ್ಲ ನಮ್ಮದು ಮನಸ್ಸ ಎಲ್ಲಾರ್ದು ಇಲ್ಲೇ ಐತ್ರೆ, ಸುಮ್ಮನೆ ಆಲೋಚನೆ ಮಾಡೋಣ. ಇಲ್ಲೇ ಐತ್ರ ನಮ್ದು? ಇಲ್ಲ, ಕೆಲವ್ರದ್ದು ಮದುವೆ ಕಡೆ ಐತೆ, ಇನ್ನ ಕೆಲವ್ರದ್ದು ಮನಿ ಕಡೆ ಐತೆ, ಇನ್ನ ಕೆಲವ್ರದ್ದು ಮಕ್ಕಳ ಕಡೆ ಐತೆ, ಇನ್ನ ಕೆಲವ್ರದ್ದು ಹೊಲದ ಕಡೆ ಐತೆ, ಇನ್ನ ಕೆಲವ್ರದ್ದು ಟಿವಿ ಕಡೆ ಐತೆ. ಒಬ್ಬೊಬ್ಬರದು ಒಂದೊಂದು ಕಡೆ ಅದ. ಆದ್ರ ಇಲ್ಲಿ ಪುಣ್ಯಾತ್ಮ ಹೀಗೆ ಹೇಳ್ತಾನೆ, ಆಡ್ತೀಯ ಸಣ್ಣದಾದ ಬೇಡ ಬೇಡ ಆಮೇಲೆ ಆಡೋದು. ನಾವು ಚಾಲು ಮಾಡ್ಕೊಂಡ್ರ ಮತ್ತೆ ಅವ್ರ ಮದ್ವಿ ಚಾಲು ಮಾಡ್ಕೊಂಡ್ರ ಮತ್ತೆ ನಾವು ಪುರಾಣ ಚಾಲು ಮಾಡ್ಕೋಬೇಕಲ್ಲ ಅಂದ್ರೆ ಜಯ ಮಂಗಲಂ ಜಯ ನಮ ವೆಂಕಟರಮಣ ಗೋವಿಂದ. ಹಿಂಗ ಮನಸ್ಸು ಪರಿಶುದ್ಧವಾಗಬೇಕು ಅಂತ. ಮನಸ್ಸಿನಿಂದ ಹೋಗಿಬಿಟ್ಟಿವೆ ಅಂತಂದ್ರ ಏನೆಲ್ಲ ಹಾಕ್ತಾರೆ. ಸುಮ್ಮನೆ ಆಲೋಚನೆಯನ್ನು ಮಾಡೋಣ. ಕಡ್ಕೋಳ ಮಡಿವಾಳಪ್ಪ ಅಂತ ನೀವೆಲ್ಲ ಭಜನಾ ಪದ ಹಾಡ್ತೀರಿ, ನೀವೆಲ್ಲರೂ ಕೇಳಿರಿ. ಆ ಕಡ್ಕೋಳ ಮಡಿವಾಳಪ್ಪನ ಒಬ್ಬ ಮುದುಕಿ ಊಟಕ್ಕೆ ಕರೆದಿಲ್ಲ ಅಂತ, ಪ್ರಸಾದಕ್ಕೆ ಕರೆದಿಲ್ಲ ಅಂತ. ನಾನು ಯಾಕೆ ಹೇಳ್ತೇನೆ ಅಂತ ಅರ್ಥ ಆಗ್ತದ. ಮನಸ್ಸಿನಿಂದ ಹೋದ್ರೆ ಏನಾಗ್ತದ, ಮನಸ್ಸು ತೊಳ್ಕೊಂಡ್ರೆ ಏನಾಗ್ತದೆ ಅಂತ. ಇನ್ನ ಮಡಿವಾಳಪ್ಪನ ಒಬ್ಬ ಮುದುಕಿ ಬಹಳ ಬಡತನದಲ್ಲಿ ಇರ್ತಕ್ಕಂಥ ಮುದುಕಿ ಪ್ರಸಾದಕ್ಕೆ ಕರೆದಿದ್ಲು. ಇವೆಲ್ಲ ಕೆಲವು ಕಡೆ ಸಂಸ್ಕಾರ ಅದಾವ, ಇಲ್ಲೆಲ್ಲ ಸಂಸ್ಕಾರ ಐತೆ. ಸ್ವಾಮಿಗಳು ಪುರಾಣಕ್ಕೆ ಬಂದಾರ, ಪ್ರಸಾದಕ್ಕೆ ಕರಿಬೇಕು. ಇಲ್ಲ ಅಂತಂದ್ರ ನಾವು ಹಿಂಗ ಅದೀವಿ, ನಾವು ಸ್ವಾಮಿಯವ್ರ ಮನೆಗೇನ ಏನ ಕಾಯಿಪಲ್ಯ ಆಗ್ಲಿ ಅಥವಾ ಸಂತಿ ಕೊಳಿಸಿ ಅವ್ರ ಮನೆಯಾಗೇನ ನಾವು ಪ್ರಸಾದ ಮಾಡಿಸ್ಬೇಕು ಅನ್ನೋದು ಸಹಜವಾಗಿ ಇರ್ತದ. ಇವೆಲ್ಲ ಸಂಸ್ಕಾರವಂತರಿಗೆ ಗೊತ್ತಾಗ್ತಾವ. ಹಂಗ ಅಲ್ಲಿ ಕಡ್ಕೋಳ ಮಡಿವಾಳಪ್ಪನ ಒಬ್ಬ ಮುದುಕಿ ಊಟಕ್ಕೆ ಕರೆದಿದ್ದಳಂತ ಪ್ರಸಾದಕ್ಕ. ಅವಾಗೆಲ್ಲ ಚಲೋ ಇತ್ತು ಸ್ವಾಮಿಗಳ ಪ್ರಸಾದಕ್ಕೆ ಕರೆಯೋದು. ಎಲ್ಲ ಬಹಳ ಅಪರೂಪ ಆಗಿಬಿಟ್ಟದ. ಅವಾಗ ಲಕ್ಷದ ಮೇಲೆ 96,000 ಗಣಗಳಿಗೆ ನಿತ್ಯವೂ ಬಸವಣ್ಣ ಪ್ರಸಾದಕ್ಕ ವ್ಯವಸ್ಥೆಯನ್ನ ಮಾಡಿದ್ನಂತ. ದಿನ ಇತ್ತಂತ ಅವಾಗ. ಈಗ ದಿನ ಹೋಯ್ತು, ಸೋಮವಾರಕ್ಕೆ ಬಂತ ಸ್ವಾಮಿಗಳನ್ನ ಊಟಕ್ಕೆ ಕರೆಯೋದು. ಸೋಮವಾರ ಹೋಯ್ತು, ಗುರುವಾರಕ್ಕೆ ಬಂತು ಸ್ವಾಮಿಗಳನ್ನ ಊಟಕ್ಕೆ ಕರೆಯೋದು. ಗುರುವಾರ ಹೋಯ್ತು, ಅಮಾವಾಸ್ಯೆಗೆ ಬಂತು. ಅಮಾವಾಸ್ಯೆ ಹೋಯ್ತು, ಉಣಿವಿಗೆ ಬಂತು, ಸ್ವಾಮಿಗಳನ್ನ ಊಟಕ್ಕೆ ಕರೆಯೋದು. ಅಮಾವಾಸ್ಯೆ ಉಣಿವಿ ಹೋಯ್ತು, ಹಬ್ಬಕ್ಕೆ ಬಂತು, ಸ್ವಾಮಿಗಳನ್ನ ಊಟಕ್ಕೆ ಕರೆಯೋದು. ಹಬ್ಬ ಹೋಯ್ತು, ಮದುವೆಗೆ ಬಂತು, ಸ್ವಾಮಿಗಳನ್ನ ಊಟಕ್ಕೆ ಕರೆಯೋದು. ಮದುವೆ ಹೋಯ್ತು, ತೊಟ್ಲಕ್ಕೆ ಬಂತು, ತೊಟ್ಲ ಹೋಯ್ತು, ತಿಥಿಗೆ ಬಂತು. ಒಮ್ಮಿಗೆ ದೋಷ ಕಳ್ಕೊಬೇಕಲ್ಲ ಮತ್ತೆ ಅವಾಗ ಊಟ ಮಾಡಿಸಿ.
ಇಲ್ಲಿಗೆ ಬಂದದ್ದು. ಇಲ್ಲಿ ನಾನು ಯಾಕೆ ಹೇಳ್ತಾನಂದ್ರ ಶಿವಯೋಗಿನೇ ಸಂತೃಪ್ತೋ ತೃಪ್ತೋ ಭವತಿ ಶಂಕರ ತತ್ತೃಪ್ತ ತನ್ಮಯಂ ವಿಶ್ವಂ ತೃಪ್ತಿ ಮೀತಿ ಚರಾಚರಂ ಅಂತ. ಅಂದ್ರೆ ಒಬ್ಬ ಜಂಗಮಾಮೂರ್ತಿ ಬಂದು ನಿಮ್ ಮನ್ಯಾಗ ಒಂದು ತುತ್ತು ಪ್ರಸಾದ ಮಾಡಿ ಹೋಗಿಬಿಟ್ಟ ಅಂತಂದ್ರೆ ಇಡೀ ಜಗತ್ತೇ ತೃಪ್ತಿ ಆದಂಗ ಅಂತ ಆಯ್ತು ಮಂತ್ರ ಹೇಳೋದು, ಇಡೀ ಜಗತ್ತ. ಹಂಗ ಕಡಕೋಳ ಮಡಿವಾಳಪ್ಪನ ಒಬ್ಬ ಮುದುಕಿ ಪ್ರಸಾದಕ್ಕೆ ಕರೆದಿದ. ಪ್ರಸಾದಕ್ಕೆ ಕರೆದಿರುವಂತ ಸಮಯದೊಳಗ ಅಲ್ಲಿ ಏನಾಯ್ತು ಅಂತಂದ್ರ ಆ ಮುದುಕಿ ಎಣ್ಣು ಬದನೆಕಾಯಿ ಪಲ್ಯ ಮಾಡಿದ್ಲು. ಬಹಳ ಚಂದ ಆ ಬದನೆಕಾಯಿ ಊರುದು, ಆ ಬದನೆಕಾಯಿಯ ಎರಡು ಹಿಂಗ ಹೋಳು ಮಾಡಿ ಅದ್ರಾಗ ಚಂದ ಶೇಂಗಾ ಪುಡಿ ಅದನ್ನ ಶೇಂಗಾ ಊರುದು ಚಂದ ಅದನ್ನ ಪುಡಿ ಮಾಡಿ ಮಿಕ್ಸಿಗೆ ಹಾಕಿ ಆ ಬದನೆಕಾಯಿಗೆ ತುಂಬಿ ಅದು ಚಂದ ಎಣ್ಣೆಗೆ ಕರೆದು ಖಾರ ಉಪ್ಪು ಹಾಕಿ ನೀವೆಲ್ಲ ಬಿಡಿಸಿ ಹೇಳೋದಿಲ್ಲ, ಬಾಯಿ ನೀರು ಬಂದ್ವನ ಎಷ್ಟು ಚಂದ ಮಾಡಿದ್ರಲ್ಲ. ಆ ಮುದುಕಿ ಮಾಡಿರುವಂತ ಸಮಯದೊಳಗ ಕಡ್ಕೋಳ ಮಲಯಾಳಪ್ಪ ಬಂದು ಕೂತ್ಕೊಂಡ. ಆ ಮುದುಕಿ ಒಂದು 2 ರೊಟ್ಟಿ ಎಣ್ಣು ಬದನೆಕಾಯಿ ಪಲ್ಯ ಆ ರೊಟ್ಟಿ ಒಳಗೆ ಹಾಕಿ ಕೊಟ್ಲು. ಅವಾಗ ಬಹಳ ಸುಖ ಇತ್ತು ನೋಡ್ರಿ. ಕೈಯಾಗ ರೊಟ್ಟಿ ಇಟ್ಕೊಂಡು ಊಟ ಮಾಡ್ತಿದ್ರು, ಒಣ ರೊಟ್ಟಿ. ಏನು ಸುಖ ಇತ್ತು. ಇವತ್ತು ಅವೆಲ್ಲ ಬಹಳ ಮರ್ಯಾಗ ಹೋಗ್ಯಾವ. ಒಣ ರೊಟ್ಟಿ, ಖಾರ ಪುಡಿ, ಎಣ್ಣೆ, ಒಂದು ಉಳ್ಳಾಗಡ್ಡೆ, ಒಂದು ಟಮಟೆ ಹಣ್ಣು ಹಾಕ್ಯಂಡು ಊಟ ಮಾಡಿದ್ರೆ ಯಾವ ದೊಡ್ಡ ಹೋಟೆಲ್ದಾಗ ಸುಖ ಸಿಗೋದಲ್ಲ ಅಂತ ಸುಖ ಇರ್ತದ. ಇವೆಲ್ಲ ಇವತ್ತು ಬಹಳ ಮರ್ಯಾಗ ಹೋಗ್ಬಿಟ್ಟಾವ. ಇವು ತಿಕ್ಕ ಬಂದವ, ರೊಟ್ಟಿ ಇಲ್ಲ, ಬಡಿಯೋವಿಲ್ಲ, ಹೌದಲ್ರಿ? ರೊಟ್ಟಿ ಸುಡೋದು ಬಂದದ, ಅನ್ನ ಮಾಡೋದು ಬಂದದ, ಸಾಂಬಾರು ಮಾಡೋದು ಬಂದದ, ಪಲ್ಯ ಮಾಡೋದು ಬಂದದ, ಮಣ್ಣಿ ಇನ್ನೊಂದು ಬಂದದ, ನಾವು ಶರ್ಟದ ಕುಂತ್ರೆ ಉಣಸೋದು ಬಂದದ. ಅದು ಬಂದ್ಬಿಟ್ಟ ನೋಡ್ರಿ. ಅದು ಇತ್ತಿತ್ಲಾಗ ಅಡಿಗೆ ಮಾಡೋದು ಕೂಡ ಬಂದ್ಬಿಟ್ಟ, ಮಿಷನ್ ಬಂದ್ಬಿಟ್ಟ. ಸುಮ್ಮನೆ ಅದನ್ನೆಲ್ಲ ಲೈನ್ ಖಾರ ಉಪ್ಪು ಮೆಣಸಿನಕಾಯಿ ಎಲ್ಲ ಲೈನ್ ಹಿಡಿದು ಒಂದು ಲೆವೆಲ್ ಇಟ್ಬಿಟ್ರೆ ಅದನ್ನೇ ಇಷ್ಟಿಷ್ಟು ಹಾಕಿ ಅದೇ ರೆಡಿ ಮಾಡ್ತದ. ನಾವು ಕುಂತ್ ಬಿಟ್ರೆ ಸಾಕು, ಅದು ಉಣಸಾಕ್ ಬರ್ತದೆ. ಅದು ಹಿಂಗ್ ಉಣಸಾಕ್ ಬಂದಾಗ ಅದು ರಿಪ್ಲೈ ಬರೋದ್ರೊಳಗೆ ಉಂಡ್ವೇ ಮರ್ಯಾದ ಇಲ್ಲಾಂದ್ರೆ ಉಣ್ಣಾದ್ರೆ ಉಣು ಬಿಟ್ರಿ ಬಿಡಂತ ಮಕ್ಕ ಕುಗ್ಗಿ ಹೋಗ್ತದ. ಅಂಥದ್ದು ಕೂಡ ಬಂದದ. ಇಲ್ಲ ಆ ಮಾತು ಬೇರೆ. ಆ ಮುದುಕಿ 2 ರೊಟ್ಟಿ ಎಣ್ಣೆ ಬದನೆಕಾಯಿ ಪಲ್ಯನ ಕೊಟ್ಟಾಗ ಕಡ್ಕೋಳ ಮಡಿವಾಳಪ್ಪ ಏನು ಮಾಡಿದ ಅಂತಂದ್ರ ಒಂದು ರೊಟ್ಟಿ ಹಿಂಗ್ ಸ್ವಲ್ಪ ಮುರ್ಕೊಂಡು ಹಿಂಗ್ ತಿನ್ಲಾಕತ್ತಿದ. ಬದನೆಕಾಯಿ ಭಾರಿ ಟೇಸ್ಟ್ ಆಗಿತ್ತು. ಮತ್ತೆ ಅದು ಎಣ್ಣೆ ಬದನೆಕಾಯಿ ಪಲ್ಯ ಅಂದ್ರೆ ಮತ್ತೆ ಶೇಂಗಾ ಪುಡಿ ಹಾಕಿ ಚಂದ ಮಾಡಿದ್ಲ, ಭಾರಿ ಟೇಸ್ಟ್ ಆಯ್ತು. ಬೇರೆ ಪಲ್ಯ ತಿಂದ, ರೊಟ್ಟಿ ಹಂಗೆ ಬಿಟ್ಟು ಯವ್ವ ಅಂದ. ಯಪ್ಪ ಅಂದ್ಲ ಹಾಕಿ. ಇನ್ನೊಂದ್ ಸ್ವಲ್ಪ ತಗೊಂಡೋ ಪಲ್ಯ ಅದು ಬದನೆಕಾಯಿ ಅನ್ಕೊಂಡು ಆಯ್ತಪ್ಪ. 1 ಸಲ ಅಲ್ಲ 2 ಸಲ 4 ಸಲ ನೀಡಿಸ್ಕೊಂಡಿವ ಎಣ್ಣೆ ಬದನೆಕಾಯಿ ಪಲ್ಯ. 1 ಸಲ ನೀಡಿಸ್ಕೊಂಡ್ರೆ ಚಂದ, 2 ಸಲ ನೀಡಿಸ್ಕೊಂಡ್ರೆ ಆನಂದ, 3ನೇ ಸಲ ನೀಡಿಸ್ಕೊಂಡ್ರೆ ನಮಗ್ ಪರಮಾನಂದ ಇರ್ತದ, ಒಳಗಿದ್ದವ್ರಿಗೆ ಸಂಕಟ ಇರ್ತದ. ಪಾಪ ಅವ್ರು ಎಷ್ಟು ಮಾಡಿರ್ತಾರೆ ಏನೋ. ಅವತ್ತಿಗೆ ನಾವು ಊಟ ಮಾಡೋದು ಹೆಂಗ್ ಊಟ ಮಾಡ್ಬೇಕಂತ ಇವು ಕೂಡ ಕಲಿಬೇಕಂತ. ನಾವು ಹಿಂದ ಮುಂದೆ ನೋಡಬಾರ್ದು, ಬಡ್ದು ಬಂದ್ಬಿಟ್ಟು ಮುಂದಿನ ಗತಿ ಏನೋ. ಅಂದ್ರೆ ಉಣ್ಣದು ತಪ್ಪಂತ ಹೇಳಂಗಿಲ್ಲ, ಆದ್ರೆ ಯಾರ ಮನ್ಯಾಗ ಹೆಂಗ್ ಪ್ರಸಾದ ಇರ್ತದೆ, ಯಾರ ಮನ್ಯಾಗ ಬಡವ್ರ ಅದಾರ, ಶ್ರೀಮಂತರ ಅದಾರ, ಇದ್ದವ್ರ ಅದಾರ, ಇಲ್ಲಾರ್ದವ್ರ ಅದಾರ, ಇವು ನೋಡ್ಬೇಕಂತ ನಾನು ಹೇಳೋದು. ಇಲ್ಲಿ ಏನಾಗಿತ್ತು ಅಂತಂದ್ರ ಮಡಿವಾಳಪ್ಪ ಎಣ್ಣೆ ಬದನೆಕಾಯಿ ಪಲ್ಯ ಭಾರಿ ಆಗ್ಯದ, ತಗಂಬ ಅಂದ. ಅದು ಖಾಲಿ ಆಯ್ತದ. 2-3 ಸಲಕ್ಕೆ ಖಾಲಿ ಆಯ್ತು. ಯಪ್ಪ 1-2 ನಿಮಿಷ ತಡೆದು ಬಿಡಪ್ಪ, ಇನ್ನೊಂದ್ಸಲ ಮಾಡತ್ತೆ ಅನ್ಲಕ್ಕೆ. ಅವಾಗ ಮಡಿವಾಳಪ್ಪಗೆ ಅವಾಗ ಎಚ್ಚರ ಆಯ್ತಂತ. ಯವ್ವ ಇರ್ಲಿ ಬಿಡ್ಬೇ ಸಾಕೇವ ಅಂತ ತಿಳ್ಕೊಂಡು ಅವತ್ತ ಅಸ್ತಿಕ ಪ್ರಸಾದ ಮಾಡಿ ಮಠಕ್ಕೆ ಬಂದ. ಮನಸ್ಸಿಗೆ ಬೈಯಕತ್ತಿನದಲೇ ಮಗನ, ಆ ಮುದುಕಿ ಪಾಪ ಅಣ್ಣಾದ ಮುದುಕಿ ಹಣ್ಣು ಬದನೆಕಾಯಿ ಪಲ್ಯ ಮಾಡಲ್ಲ, 1 ಸಲ ತಿನ್ನೋದು ಬಿಟ್ಟು 4-5 ಸಲ ನಡೆಸ್ಕೊಂಡ್ ತಿಂತಿ ಅನ್ನಲೆ, ನಿನ್ನ ಎಟ್ಟಾದ್ರೆ ತಿನ್ನಲಿ ಅಂತ ತಿಳ್ಕೊಂಡ ಮನಸ್ಸಿಗೆ ಬುದ್ಧಿ ಹೇಳಿ 1/2 ಎಕರೆ ಬದನೆಕಾಯಿ ಹಚ್ಚಿದ ಕಡ್ಕೋಳ ಮಡಿವಾಳಪ್ಪ. ಅರ್ಥ ಆಗ್ತದ? 1/2 ಎಕರೆ ಹೊಲ ಬದನೆಕಾಯಿ ಹಚ್ಚಿ ಚಂದ ನೀರು ಬಿಟ್ಟು ಗೊಬ್ಬರ ಹಾಕಿ ಕಳೆ ತೆಗೆದು ಬದನೆಕಾಯಿ ಚಲೋ ಬಂದ ಮೇಲೆ ಅವತ್ತು ಹೊಲದಾಗೆ ಬದನೆಕಾಯಿ ಎರ್ಕೊಂಡ್ಬಂದು ಎಷ್ಟು ತಿನ್ಬೇಕು ಅಷ್ಟು ತಿಂದ ಅವತ್ತೇ ಮನಸ್ಸಿನ ಆಸೆಯನ್ನ ಬಿಟ್ಟ ಜಗತ್ತಿಗೆ ತತ್ವಪದಗಳ ಸರ್ದಾರ ನೆನೆಸ್ಕೊಂಡ ಕಡ್ಕೋಳ ಮಡಿವಾಳಪ್ಪ. ಅವತ್ತೇ ಬಿಟ್ಟುಬಿಟ್ರಂತವೆಲ್ಲ. ಹಂಗ ನಾನು ಯಾಕೆ ಹೇಳ್ತೇನೆಂದ್ರ ತೊರೆದಾವ ಜಗತ್ತಿನೊಳಗೆ ಉಳ್ಕೊಂತಾನಂತ. ಇವತ್ತು ನಾನು ಯಾಕೆ ಹೇಳಿದ ವಿಚಾರ ಅಂತಂದ್ರೆ ಮನಸ್ಸಿನಿಂದ ಹೋಗಬಾರ್ದು ಅಂತ ನಾನು ಹೇಳೋದು. ದಾರ್ಯಾಗ 100 ರೂಪಾಯಿ ಸಿಕ್ತಂದ್ರೆ 500 ರೂಪಾಯಿ ಸಿಗ್ಲಿಲ್ಲ ಅನ್ನೋರೇ ಹೆಚ್ಚಾಗ್ಯಾರ ಅಂತ. ಹೌದಲ್ರಿ? 500 ಸಿಕ್ತಂದ್ರೆ ಅಲ್ಲಿಗೆ ಅದ್ರ ಸಮಾಧಾನ ಪಡ್ತೇವೆ. ಆಯ್ತು ಬಿಡು, ದೇವ್ರು ಬಹಳ ದೊಡ್ಡವನದೇನ, ಕಣ್ಣು ತೆರೆದು ನೋಡಿದ, 1 ವಾರದ ಸಂತೆ ಆಯ್ತಂತ ಅಲ್ಲಿಗಾದ್ರೂ ಖುಷಿ ಪಡ್ತೇವೆ. ಇನ್ನೊಂದು 500 ರೂಪಾಯಿ ಹೆಚ್ಚಾಗಿದ್ರೆ ಏನು ಊರ್ ಹೊರಗೆ ಬೇನ್ ಗಿಡದ ಕೆಳಗೆ ಒಂದ್ ಸ್ವಲ್ಪ 4 ತಾಸು ಆಟನ ಹತ್ತ ಅನ್ನೋರೇ ಹೆಚ್ಚಾಗಿಲ್ಲ ಅಂತ ನಾನು ಯಾಕೆ ಹೇಳ್ತೇನೆ ಅಂದ್ರೆ ಆಸೆ ದುಃಖಕ್ಕೆ ಮೂಲ ಅಂತ. ಹೀಗೆ ಮಳ್ಳಿ ಹೊಸಕೇರಿ ಒಳಗ ಹಾಲು ಮತದ ಶಂಕರಪ್ಪ ಅನೇಕ ಶರಣರ ಉದಾಹರಣೆಗಳನ್ನು ಕೊಟ್ಟು ಹೇಳುವಂತ ಸಮಯದೊಳಗ ಆತನ ಹೆಂಡತಿ ಆಗಿರುವಂತ ಶಾಂತಮ್ಮ ಅಂತ, ಏನು ಭಕ್ತಿವಂತಳ್ರಿ, ಎಂಥ ಸಂಸ್ಕಾರವಂತಳು, ಎಂಥ ಗುಣವಂತಳು. ಬೆಳಗ ಮುಂಜಾನೆ ಆ ಹೆಣ್ಮಗಳು 4 ಗಂಟೆಗೆ ಎದ್ದು ಹೇಳ್ತಿದ್ಲಂತ.
ಎಷ್ಟು ಗಂಟೆಗ್ರಿ? 4 ಗಂಟೆಗೆ ಎದ್ದು ಮುಖ ತೊಳ್ಕೊಂಡು ಅಣಿಗೆ ಭಸ್ಮ ಹಚ್ಕೊಂಡು ಕಸ ಹೊಡೆದು ಬಂಡೆ ತೊಳೆದು ಜಳಕ ಮಾಡಿ ಪೂಜೆ ಮಾಡಿ ಅಡಿಗೆ ಮಾಡಿ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಗುರುಲಿಂಗ ಜಂಗಮರನ್ನ ಮನೆಗೆ ಕರಿತಿದ್ದಳಂತ ಪ್ರಸಾದಕ. ಹಾಲು ಮಠದ ಶಾಂತಮ್ಮ ಶಂಕರಪ್ಪನ ಹೆಂಡತಿ. ಬೆಳಗ್ಗೆ ಮುಂಜಾನೆ 4 ಗಂಟೆಗೆ. ಇವತ್ತು ಎಲ್ಲೈತ್ರಿ 4 ಗಂಟೆಗೆ ಹೇಳೋದು? 6 ಗಂಟೆ, ಇನ್ನು 6 ಹೋಗೈತಿ. ಸೀಟಾಗಿ 8, 9 ಗಂಟೆ ಆಗ್ತಾನೆ ಹೇಳಕ್ ಬರೋದಲ್ಲ. ಅದು ಆಯ್ತವಾರ ಶನಿವಾರ ಬಂತಂದ್ರೆ ಹಬ್ಬಿದ್ದಂಗ ಅವ್ರಿಗೆ. ಇವೆಲ್ಲ ಟಿವಿ ಬಂದ್ಬಿಟ್ಟಾವಲ್ಲ, ಟಿವಿ ಬಂದವಲ್ಲ. ಹೆಂಗ ಹೇಗಿದೆ ಅಂತಂದ್ರ ಮುಂಜಾನೆ ಎದ್ದೇಳೋದು ಅಪರೂಪ, ರಾತ್ರಿ ಅವು ಧಾರಾವಾಹಿ ನೋಡ್ತೇವೆ. ಇವು ಮನಸ್ಸು ಹಿಡಿದು ಬಿಡ್ತಾವ. ಧಾರಾವಾಹಿ ಹೆಂಗದವು? ನಾನು ಯಾಕೆ ಹೇಳ್ತೇನೆಂದ್ರ, ಯಾವುದು ಮನಸ್ಸು ಕೆಡಿಸ್ತದಲ್ಲ ಅದರಿಂದ ಬೆನ್ನ ಹತ್ತೀವಿ ನಾವು. ಇದು ನೋಡ್ರಿ, ಪುರಾಣ ಉದ್ಧಾರ ಮಾಡ್ತದ. ಬರೆಯಪ್ಪ ಅಂತಂದ್ರೆ ಬರಕ್ ಟೈಮ್ ಇಲ್ಲ ನಮಗ. ಹೊಲ್ದಾಗ ಕೆಲಸ ಐತಿ, ಊರಾಗ ಕೆಲಸ ಐತಿ, ಅಲ್ಲಿ ಕೆಲಸ ಐತಿ, ಇಲ್ಲಿ ಕೆಲಸ ಐತಿ ಅಂತ ನಾವು ಕೆಲಸ ಐತೆ ಅಂತ ಇಷ್ಟೆಲ್ಲ ಅಡ್ಡಾಡ್ತೇವೆ. ಅವನು ಕರೆ ಬಂದಾಗ ಕೆಲಸ ಐತೆ ಅಂತ ಹೇಳಕ್ ಆಗ್ತೇನೆ ನಮ್ಗ? ಹೌದಲ್ರಿ? ಅವನ ಕೆಲಸ ಅವನ ಕರೆ ಬಂದಾಗ ಯಪ್ಪ ಸ್ವಲ್ಪ ಗೊಬ್ಬರ ಹಾಕಿ ಬರ್ತಾರಪ್ಪ, ಹಾಳು ಸಿಕ್ಕಿಲ್ಲ ಅನ್ನಕ್ ಬರ್ತದ? ಇಲ್ಲ ಅಲ್ಲ. ಅವನು ಕರೆ ಬಂದಾಗ ಹೆಂಡತಿ ಮಾತು ಕೇಳಂಗಿಲ್ಲ, ತಂದೆ ಮಾತು ಕೇಳಂಗಿಲ್ಲ, ತಾಯಿ ಮಾತು ಕೇಳಂಗಿಲ್ಲ, ಯಾರು ಮಾತು ಕೇಳಲಾರ್ದು ಯಾರಿಗೆ ಹೇಳಾರ್ದಂಗೆ ಹೋಗ್ಬೇಕಾಗ್ತದ. ಅದಕ್ಕ ನಾನು ಯಾಕೆ ವಿಚಾರ ಹೇಳ್ತೇನೆಂದ್ರೆ, ಇವತ್ತ ಅಂಥದ್ರಿಂದ ಬೆನ್ನತ್ತಿ ಮನಸ್ಸು ಕೆಟ್ಟು ಹೋಗ್ಯಾವ, ಅಂಥದ್ರಿಂದ ಬೆನ್ನತ್ತಿ ಸಂಸಾರ ಕೆಟ್ಟು ಹೋಗ್ಯಾವ. ಆಗಿನ ಸಮಯದೊಳಗ ಹಾಲು ಮತದ ಶಾಂತಮ್ಮ ಬೆಳಗಿನ ಜಾವ ಎದ್ದೇಳ್ತಿದ್ದು. ನಾನು ಯಾಕೆ ಹೇಳ್ತೇನೆಂದ್ರ, ಯಾವ ಹೆಣ್ಮಗಳು ಬೆಳಗ ಮುಂಜಾನೆ ಎದ್ದೇಳ್ತಾಳ ಆ ಮನ್ಯಾಗ ಯಾವತ್ತಿಗೂ ಜಗಳ ಬರಂಗಿಲ್ಲ. ಒಂದನೇದು. ಯಾವ ಹೆಣ್ಮಗಳು ಮುಖ ತೊಳ್ಕೊಂಡು ಅಣಿಗೆ ಭಸ್ಮ ಹಚ್ಕೊಂಡು ಮನೆ ಕೆಲಸ ಮಾಡ್ತಾಳ ಆ ಮನೆಗೆ ಸಂಪತ್ತಿನ ಕೊರತೆ ಯಾವತ್ತಿಗೂ ಬರಂಗಿಲ್ಲ. ಎರಡನೇದು. ಅರ್ಥ ಆಗ್ತದ್ರೆ? ಬೆಳಗ ಮುಂಜಾನೆ ಎದ್ದೇಳೋದ್ರಿಂದ ಇವೆಲ್ಲ ಈಗ ಎಲ್ಲಿ ಎದ್ದೇಳೋದು ಬಹಳ ಅಪರೂಪ ಆಗಿದೆ. 10:30 ಮಟ್ಟ ಧಾರಾವಾಹಿ, 10:30 ಮಟ್ಟ ಧಾರಾವಾಹಿ, 10:30ಲಿಂದ ಇದು ಫೋನ್ ಇದು ತಿಕ್ಕದ 12:30 1 ಗಂಟೆ ಮಟ್ಟ. ಎದ್ದೇಳೋದು ಯಾವಾಗ? ನಿದ್ದೆ ಹತ್ತದು 1:30 2 ಗಂಟೆ. ನಿದ್ದೆ ಹತ್ತಿದ ಮೇಲೆ ಮುಂಜಾನೆ ಎದ್ದೇಳೋದು 7:30 8 ಗಂಟೆ 9 ಗಂಟೆ. ಅವಾಗ ಕಸಬಾರಿ ಹಿಡ್ಕೊಂಡು ಮತ್ತೆ ಟಿವಿ ಬಟನ್ ಹಾಕದ ಲಾಲ ಅಂತ ಕಸ ಹೊಡ್ಯಾವ. ನಾನು ಇದು ಮೊನ್ನೆ ಇಲ್ಲಿ ಗುಲ್ಬರ್ಗತ್ರ ಪುರಾಣಕ್ಕೆ ಹೋಯ್ದೆ. ಟಿವಿ ಹುಚ್ಚ ಹೆಂಗಿರ್ತದ ನೋಡ್ರಿ. ಮುಂಜಾನೆ 6 ಗಂಟೆಗೆ ಎದ್ದ ಆ ಹೆಣ್ಮಗಳು ಟಿವಿ ಬಟನ್ ಹಾಕ್ಯಾಳ, ಕಸ ಹೊಡ್ಕೊಂತ ಅಗಸಿ ಕಟ್ಟಿಗೆ ಹೋಗ್ಯಾಳ ಆಕಿ. ಎಂತ ಗುಂಗಿರ್ಬೇಕು ಆಕಿಗೆ. ಇವು ನೋಡ್ರಿ, ನೀವು ಅಡಿಗೆ ಮಾಡುವಾಗ ಟಿವಿ ಹೆಚ್ಚಿರ್ತಾರೆ, ಅದು ಖಾರನ್ನ ಹೆಚ್ಚಾಗಿರ್ತದ, ಉಪ್ಪನ್ನ ಹೆಚ್ಚಾಗಿರ್ತದ. ನಾನು ಯಾಕೆ ಹೇಳ್ತೀನಿ, ತಾಯಂದ್ರೆ ತಿಳ್ಕೊಳ್ಬೇಕಾಗ್ತದ. ಯಾವ ಹೆಣ್ಮಗಳು ಮನಸ್ಸು ಕೊಟ್ಟ ಅಡಿಗೆ ಮಾಡೋದಿಲ್ಲ ಅಲ್ಲಿವರೆಗೆ ಮನೆಯಾಗಿದ್ದವ್ರ ಮನಸ್ಸು ಯಾವತ್ತಿಗೂ ಪರಿಶುದ್ಧವಾಗಿರೋದಿಲ್ಲ ಅಂತ ಇದು ಮೊದಲು ತಿಳ್ಕೊಳ್ಬೇಕು. ಅರ್ಥ ಆಗ್ತದಲ್ಲ? ಅದು ಟಿವಿ ನೋಡ್ಕ್ಯಾಂತ ಅಡಿಗೆ ಮಾಡಿದನ, ಟಿವಿ ನೋಡ್ಕ್ಯಾಂತ ಉಪ್ಪು ಹಾಕಿದ್ನ, ಟಿವಿ ನೋಡ್ಕ್ಯಾಂತ. ನಾನು ಯಾಕೆ ಹೇಳ್ತೇನೆಂದ್ರ, ನೀವು ಒಳ್ಳೆ ಮನಸ್ಸಿನಿಂದ ಶಿವ 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 ಅನ್ನುತ್ತಾ ಶಿವನ ಧ್ಯಾನ ಮಾಡುತ್ತಾ ಒಳ್ಳೆದ ಆಲೋಚನೆಯನ್ನ ಮಾಡುತ್ತಾ ಅಡಿಗೆ ಮಾಡಿದ್ರಿ ಅಂತಂದ್ರೆ ಮನ್ಯಾಗ ಯಾವುದು ಜಗಳ ಬರಂಗಿಲ್ಲ, ಯಾವ ಸಮಸ್ಯೆಗಳು ಬರಂಗಿಲ್ಲ. ಅಲ್ಲ, ಇವು ಎಲ್ಲಿ ಮಾಡತ್ತಾರ ಹೇಳ್ರಿ? ಇವು ಕಲಿಬೇಕಂತ ನಾನು ಹೇಳೋದು. ಬೆಳಗ ಮುಂಜಾನೆ ಎದ್ದೇಳೋದು ಕಲಿಬೇಕಂತ. ಮುಂಜಾನೆ ಎದ್ದ ಮುಖ ತೊಳ್ಕೊಂಡು ಕಸ ಹೊಡೆದು ಅವಾಗೆಲ್ಲ ಹೆಂಗಿತ್ತರಿ ತಾಯಂದ್ರೆ ಬೆಳಗ್ಗೆ ಎದ್ದುಕೊಳ್ಳೆ ಯವ ಪೂಜೆ ಆಯ್ತೇನ್ರಿ ಅವ, ಜಳಕ ಆಯ್ತೇನ್ರಿ ಅವ ಅಂತಿದ್ರ. ಇವಾಗ ಯಾರು ಅಂತಾರ ಹೇಳ್ರಿ? ಎದ್ದುಕೊಳ್ಳ ಅಡಿಗೆ ಆಯ್ತ ನಂಗೆ ಅಂತ ಆಳ ಮರಲಿ ಅಡಿಗೆ ಆಯ್ತಾ ಅವನಿಗೆ? ನಮ್ಮ ಸಂಸ್ಕೃತಿ ಅಲ್ಲ. ಎದ್ದುಕೊಳ್ಳೆ ಕೈ ಮುಗಿದು ಯವ ಜಳಕ ಆಯ್ತೇನವ, ಪೂಜೆ ಆಯ್ತೇನವ, ಅಡಿಗೆ ಆಯ್ತೇನವ, ಹಿಂಗಿರ್ಬೇಕಂತ ನಾನು ಹೇಳೋದು. ಒಂದ್ 4 ದಿನ ಟ್ರೈ ಮಾಡಿ ನೋಡ್ರಿ. 4 ದಿನ ಅಂದು ನೋಡ್ರಿ ಎಷ್ಟು ನೆಮ್ಮದಿ ಇರ್ತದ. ಒಂದು 4 ದಿನ ಎಲೇ ಅನ್ನೋದು ಬಿಟ್ಟು, ಅರ್ಥ ಆಗ್ತದಲ್ಲ? ಎಲೇ ಅನ್ನೋದು ಬಿಟ್ಟು, ಯಾಕೋ ಮರೆ ಅನ್ನೋದು ಬಿಟ್ಟು, ಯಾಕ್ರಪ್ಪ ಆರಾಮದಿರೇನ್ರಪ್ಪ, ಪ್ರಸಾದ ಆಯ್ತೇನ್ರಪ್ಪ, ಊಟ ಆಯ್ತೇನ್ರಪ್ಪ, ಆರಾಮದಿರೇನ್ರಪ್ಪ, ಬಾ ಕುಟುಂಬ 4 ಮಾತಾಡಂಬ, ಹಿಂಗ್ ಮಾತಾಡಿ ನೋಡ್ರಿ ಎಷ್ಟು ನೆಮ್ಮದಿ ಇರ್ತದ. ಇದಕ್ಕೂ ಅದಕ್ಕೂ ಬಹಳ ವ್ಯತ್ಯಾಸದ. ಅಲ್ಲಿ ಹಾಲು ಮತದ ಶಂಕರಮ್ಮ ಏನು ಶಾಂತಮ್ಮ ಆ ಹೆಣ್ಮಗಳು ಗುಣ ಎಂತದಿತ್ತು, ಭಕ್ತಿವಂತಳ್ರಿ. ಗಂಡನ ಪಾದಕ್ಕೆ ನಮಸ್ಕಾರ ಮಾಡೋದಂದ್ರೆ ಸಾಮಾನ್ಯ. ಇವತ್ತು ಯಾರು ಮಾಡ್ತಾರೆ ಹೇಳಿ? ಚಪ್ಪಳಿ ತಟ್ರಿ ನೋಡೋಣ. 3 ಸಲ ಮಾಡೋದು, 3 ಸಲ ಫಿಕ್ಸ್ ಆಗಿರ್ತದಲ್ಲ. ಗಂಡನ ಪಾದಕ್ಕೆ ನಮಸ್ಕಾರ ಮಾಡೋದು ಫಿಕ್ಸ್ ಆಗಿರ್ತದಲ್ಲ. ಅವಾಗ ಹಣೆ ಬರಕ್ಕೆ ಸಿಗಬಾರ ಸಿಕ್ಕನಪ್ಪ ಇತ್ತ ಶಿವ 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 ಬಹಳ ವರ್ಷದ ಮೇಲೆ ಸಿಕ್ಕಪ್ಪ. ಅವಾಗ ಒಂದ್ಸಲ ನಮಸ್ಕಾರ. ತಾಳಿ ಕಟ್ತಾನಲ್ಲ, ಅಮ್ಮ ಈಗ ಮುತ್ತೈದು ಭಾಗ್ಯ ಸಿಕ್ತು, ಶಿವ ಶಿವ ದೇವ್ರು ಬಹಳ ದೊಡ್ಡವನದೇನ ಅಂತ ತಾಳಿ ಕಟ್ಸಂಗ್ ಮಾಡಿದ. 3ನೇ ಸಲ ಸಂತಾನ ಭಾಗ್ಯ ಆಗ್ತಿರ್ತದಲ್ಲ, ಸೀಮಂತ ಕಾರ್ಯ ಇರ್ತದಲ್ಲ,
ಶಿವ 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 ಅಂತೂ ಇಂತ ಸಂತಾನ ಭಾಗ್ಯ ಆಯ್ತು, ನನ್ನ ಜೀವನ ಪಾವನ ಆಯ್ತು. 4ನೇ ಸಲಕ್ಕೆ ಅವ್ನು ಚಟ್ಟಿದಿರ್ತಾನೆ, ನೆಡ್ಯಾ ನೀನು ಬಿಗುದು ಬಿಡಿ ಸಾಕಾಗ್ಯದ. ಅಲ್ಲಿ ಕೊನೆಯದ 4 ಸಲ ನಮಸ್ಕಾರ ಆಗ್ಯಾವ. ಇದು ಸಂಸ್ಕಾರ ಅಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ಎಲ್ಲ ಕೆಲಸ ಮುಗಿಸ್ಕೊಂಡು ಗಂಡನ ಪಾದಕ್ಕೆ ನಮಸ್ಕಾರ ಮಾಡುವಂತ ಸಂಸ್ಕಾರ ಇತ್ತು ಹಾಲು ಮತದ ಶಾಂತಮ್ಮಗ ಮಳ್ಳಿ ಹೊಸಕೇರಿ ಗ್ರಾಮದೊಳಗ. ಆ ಹೆಣ್ಮಗಳ ತಲೆ ತುಂಬಾ ಸೆರಗ ಹಾಕೊಂಡ ದಾರಿ ಒಳಗ ಹೊರಟ್ಲು ಅಂತಂದ್ರ ಇಡೀ ಊರಿನ ಜನ ಕೈ ಮುಗಿತಿದ್ರಂತ. ಆ ಹಾಲು ಮತದ ಶಾಂತಮ್ಮಗ ಇವು ಸಂಸ್ಕಾರ ಇರ್ಬೇಕ್ರಿ. ಅಣೆ ತುಂಬಾ ಚಂದ ಕುಂಕುಮ, ಇವತ್ತೆಲ್ಲ ಬಹಳ ಸೂಕ್ಷ್ಮ ಆಗ್ಯಾವ. ಈ ಕಡೆಗೊಂದು ಬಳೆ, ಈ ಕಡೆಗೊಂದು ವಾಚ. ಫ್ಯಾಷನ್ ಬಳ್ಳಲ್ವಾ, ನಾವು ಸೂಕ್ಷ್ಮ ಕಾಲ ಹೋಗ್ತಾತ ಆ ಕುಂಕುಮ ಇಟ್ಕೊಂಡು ಊರು ದುರ್ಗಮ್ಮ ಕಂಡಂಗ್ ಕಾಣತಂತ. ಇವು ನಮ್ಮ ಸಂಸ್ಕಾರ ಅಲ್ಲ ನಾನು ಹೇಳೋದು. ಚಲೋ ಅಣಿಗೆ ಕುಂಕುಮ ಇಟ್ಟುಕೊಳ್ಳುವಂತಹದ್ದು, ಅಣಿಗೆ ಭಸ್ಮ ಹಚ್ಚಿಕೊಳ್ಳುವಂತಹದ್ದು, ಇವೆಲ್ಲ ಟಿಕ್ಲಿ ಇಟ್ಟುಕೊಳ್ಳುವಂಥದ್ದು ಬಿಡ್ಬೇಕಂತ. ಎಲ್ಲಿವರೆಗೆ ಆ ಟಿಕ್ಲಿ ಗಮ್ ಇರ್ತದಲ್ಲ, ಅಂಟಿರ್ತದಲ್ಲ, ಅಲ್ಲಿ ಮಟ್ಟನೇ ಗಂಡನ ಆವಿಷ್ಯ ಇರ್ತದಂತ. ಇದು ಮೊದಲು ತಿಳ್ಕೊಳ್ಬೇಕು. ಕುಂಕುಮ ಅಂತ ಎದಕ್ಕೆ ಮಾಡ್ಯಾರ, ಭಸ್ಮ ಅಂತ ಎದಕ್ಕೆ ಮಾಡ್ಯಾರ? ಮದುವೆ ಆದ ಹೆಣ್ಮಗಳು ತಲೆ ಮೇಲೆ ಸೆರಗ ಹಾಕೊಳ್ಬೇಕಂತ. ಎಲ್ಲೆನ್ನ ಅಡ್ಡಾಡುವಾಗ ಮದುವೆ ಆಗಲಾರದಂತ ಹೆಣ್ಮಕ್ಳು ಯಾವತ್ತಿಗೆ ತಲೆ ತಗ್ಗಿಸಿ ನಡೆಯೋದು ಕಲಿಬೇಕಂತ. ಇವೆಲ್ಲ ಎಲ್ಲದೇ ಇವತ್ತು ಬಹಳ ಕಡಿಮೆ ಆಗ. ಇವು ಪುರಾಣ ಪುಣ್ಯ ಕಥೆಗಳು ಕಲಿಸ್ತಾವೆ. ಇಲ್ಲಿ ಮಳ್ಳಿ ಹೊಸಕೇರಿ ಗ್ರಾಮದೊಳಗ ಹಾಲು ಮತದ ಶಾಂತಮ್ಮನ ಗುಣ ಬಹಳ ಪರಿಶುದ್ಧವಾಗಿತ್ತು. ಏನ ಆ ತಾಯಿ ಹೆಣ್ಮಗಳು ಒಂದು ದಿನ ಸಮೇತ ಗಂಡನಿಗೆ ಎದುರು ಉತ್ತರ ಇಲ್ಲ. ಅರ್ಥ ಆಗ್ತದ? ಗಂಡಗ ಒಂದು ದಿನ ಸಮೇತ ಎದುರು ಉತ್ತರ ಇಲ್ಲ ಅಂತ. ಎಷ್ಟು ಚಂದ, ಬರ್ರಿ ಮುಖ ತೊಳ್ಕೊರಿ, ಇಲ್ಲ ಜಳಕ ಮಾಡ್ರಿ, ಪ್ರಸಾದ ಮಾಡ್ರಿ. ಎಷ್ಟು ವಿನಯ ರೀ ಗಂಡಗ. ಇವತ್ತು ಎಲ್ಲಿ ಗೌರವ ಅದ? ಏನ ಮಾಡಿಟ್ಟಿನ ಉಂಡದ ರೆಸ್ಪೆಕ್ಟ ಇಲ್ಲ ಇವತ್ತ. ನಾನು ಯಾಕೆ ಹೇಳ್ತೇನೆಂದ್ರೆ ಮೊದಲು ಇದನ್ನು ಕಲಿಬೇಕಂತ. ಗಂಡ ದೇವರ ಸಮ. ಗಂಡ ಅವನು ದುಡಿಯುವಂತವನಿರ್ಲಿ, ದುಡಿಲಾರದಂತವನೇ ಇರ್ಲಿ, ಅವನು ಎಂತವನೇ ಇರುವಲ್ಲ. ಯಾಕ ಒಂದು ತಿಳ್ಕೊಳ್ಬೇಕಾಗ್ತದ, ತಾಳಿ ಕಟ್ಟಿದ ಬಳಿಕ ಸಾಕ್ಷಾತ್ ಭಗವಂತ ಅಂತ ತಿಳ್ಕೊಳ್ಬೇಕಂತ ಹೆಣ್ಣು ಆಗಿರ್ತಕ್ಕಂತಾಕಿ.
ದೇವರಿಗೆ ದೇವರ ಸಮಾಗಮೆ ಹೋದರೆ ಗತಿಯಾಗುವುದೇ ಜೀವ ಜೀವನೇ ಅಲ್ಲದೆ ಹೆಚ್ಚಿನ ಮುರಿಯುವುದೇ ಭಾವ ಹಿರಿಯ ಬೆದರಿಗೆ ಭಾಗಿಸಬೇಕು ಮನೆಯಲ್ಲಿ ಭಾಗಿಸಬೇಕು ಎಷ್ಟು ಚಂದ ಕವಿಗಳು ಬಹಳ ಚಂದ ಹೇಳ್ಕೊಂಡು ಬಂದ್ರ, ತುಂಬಿದ ಮನೆಯನ್ನು ಹೊಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕು, ನಂಬಿಕೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕು ಅಂತ. ಅಲ್ಲಿ ಆಳು ಮತದ ಶಾಂತಮ್ಮ ಗುಣ ಬಹಳ ಶುದ್ಧವಾಗಿತ್ತು. ಗಂಡ ಹೆಂಡತಿ ಹೇಗಿದ್ರು ಅಂತಂದ್ರೆ ಒಬ್ಬರ ಮನಸ್ಸು ಒಬ್ಬರು ಅರ್ಥ ಮಾಡ್ಕೊಂಡಿದ್ರು. ಮೈಕ್ ಬಂದ್ ಮಾಡಿ, ಮೈಕ್ ಬಂದ್ ಮಾಡಿ. ಎಷ್ಟು ಚಂದ ಅರ್ಥ ಮಾಡ್ಕೊಂಡಿದ್ರು. ನಾನು ಯಾಕೆ ಹೇಳ್ತೇನೆಂದ್ರ, ಒಂದು ತಿಳ್ಕೊಳ್ಬೇಕಾಗ್ತದ, ಗಂಡ ಒಂದು ಸಮಯಕ್ಕೆ ದುಡಿಲಿಲ್ಲ ಅಂತಂದ್ರು, ಒಂದು ಸಮಯಕ್ಕೆ ಏನು ತರಲಿಲ್ಲ ಅಂತಂದ್ರು, ಇದ್ದದ್ರೊಳಗ ಶುದ್ಧ ಮಾಡಿಕೊಂಡು ಹೋಗುವಾಕಿ ನಿಜವಾದ ಹೆಂಡತಿ ಅಂತ. ಇದು ಒಂದು ತಿಳ್ಕೊಳ್ಬೇಕು. ಇದ್ದದ್ರೊಳಗ ಶುದ್ಧ ಮಾಡಿಕೊಂಡು ಹೋಗ್ಬೇಕಂತ. ಇವತ್ತೆಲ್ಲ ಬಹಳ ಅಪರೂಪ ಆಗ್ಯದ. ಆದ್ರೆ ನಾನು ಈ ವಿಚಾರ ಯಾಕೆ ಹೇಳ್ತೇನೆಂದ್ರ, ಇವತ್ತು ಕೆಲವು ಹೆಣ್ಮಕ್ಳಿಗೆ ಸಂಸ್ಕಾರ ಇರ್ಲಾರ್ದಂತಾರ ಏನ್ ಮಾಡ್ತಾರಂದ್ರ, ಗಂಡ ಏನನ್ನ ತರ್ಲಿಲ್ಲ ಅಂತಂದ್ರ ಕಟ್ಟಿ ಕುಂತಿರ್ತಾರ ಹೊರಗ. ಎದಕ್ಕವ ಸಪ್ಪದ ಇವ್ ಕೇಳಕ್ ಒಂದ್ 4 ಜನ ರೆಡಿ ಆಗಿರ್ತಾರ. ಇವು ಸಾಮಾನ್ಯ ಎಲ್ಲ ಇವತ್ತು ಪೇಪರ್ಗೆ ಟಿವಿನಲ್ಲಿ ಎಲ್ಲರಿಗಿಂತ ಫಾಸ್ಟ್ ಆಗಿ ಹಬ್ಬುತ್ತದೆ ಅಂತಂದ್ರೆ ನಾವು ಹೇಳುವಂತ ಮಾತು ಯಾರ್ಯಾರಿಗೆ ಮುಟ್ತಾವ ಹೇಳಕ್ ಬರಂಗಿಲ್ಲ. ಒಬ್ಬ ಹೆಣ್ಮಗಳು ಸಪ್ಪ ಕುಂತಿರ್ತಾಳ, ಯಾಕೆ ಸಪ್ಪಗದಿ, ಏನ ಮಾಡ್ಲವ, ಗಂಡ ಸತ್ಯನೇ ಮಾಡಿಲ್ಲ, ನಾನು ಒಳ್ಳೆ 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 ಹತ್ರ ಮದುವೆ ಮಾಡಿದ್ದು, ಒಂದು ದಿನ ಹೌದು ಅನ್ಲಿಲ್ಲ, ಒಂದಿನ ಅಲ್ಲ ಅನ್ಲಿಲ್ಲ. ಗಂಡನ ಬಗ್ಗೆ ಕಟ್ಟಿ ಮೇಲೆ ಕೂತ್ಕೊಂಡು ಮಾತಾಡಿದ್ರೆ ಗಂಡನ ಮರ್ಯಾದೆ ಇರ್ತದ ಇಲ್ಲ? ಹೌದಲ್ಲ? ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ, ಒಂದು ತಿಳ್ಕೊಳ್ಬೇಕಾಗ್ತದ, ಗಂಡ ದಾರಿಯಾಗಿದ್ದಿಲ್ಲ ಅಂತಂದ್ರ ದಾರಿಗೆ ತರುವಂತಾಕಿ ಧರ್ಮ ಪತ್ನಿ ಆಗ್ತಾಳಂತ. ಇದು ತಿಳ್ಕೊಳ್ಬೇಕಾಗ್ತದೆ. ಧರ್ಮ ಪತ್ನಿ ಅಂತಂದ್ರೆ ಸಾಮಾನ್ಯ ಬರಮರಡ್ಡಿಯನ್ನ ಮಾಡಿಕೊಂಡ ಒಂದು ತಿಳ್ಕೊಳ್ಬೇಕಾಗ್ತದ. ಹೇಮರೆಡ್ಡಿ ಮಲ್ಲಮ್ಮ ಬರಮರೆಡ್ಡಿ ಅಂತಂದ್ರ ಹುಚ್ಚನನ್ನ ಮಾಡಿಕೊಂಡ ಆ ಹುಚ್ಚನ ಮನಸ್ಸನ್ನ ನಿಚ್ಚಳ ಮಾಡಿ ಶ್ರೀಶೈಲ ಮಲ್ಲಯ್ಯನ ದರ್ಶನ ಮಾಡಿ ರೆಡ್ಡಿ ಕುಳಿದ ಬಂಗಾರದ ಕಡ್ಡಿಯಾದಳು ಹೇಮರೆಡ್ಡಿ ಮಲ್ಲಮ್ಮ. ಆಕೆ ಹೆಂಗ್ ಬದುಕಿರ್ಬೇಕು? ಇವತ್ತು ಚಲೋ ಗಂಡಿದ್ರೆ ಬಹಳ ಕಷ್ಟ ಆಗೇತ. ಮತ್ತು ಹುಚ್ಚನ್ ಮಾಡಿಕೊಂಡು ಜೀವನ ಮಾಡಿ ಇತಿಹಾಸದ ಪುಟದೊಳಗ ಹೆಣ್ಣಿನ ಕುಲದ ಕೀರ್ತಿಯನ್ನು ಬೆಳಗಿದ ಮಲ್ಲಮ್ಮ. ಹಂಗ ಇರಬೇಕಂತ ನಾನು ಹೇಳೋದು. ಹೆಣ್ಮಕ್ಳು ಒಂದು ದಿನ ಸಮೇತ ಗಂಡ ಹೆಂಡತಿ ಜಗಳ ಇಲ್ಲ. ಒಂದು ದಿನ ಸಮೇತ ಹೆಂಡತಿ ಗಂಡನ ಎದುರು ನಿಂತು ಮಾತನಾಡಿದ್ದಿಲ್ಲ. ತಲೆ ತುಂಬ ಸೆರಗ ಹಾಕೊಂಡ ಗೌರವದಿಂದ ಮಾತನಾಡುತ್ತಿದ್ದೇವಂತ ಶಾಂತಮ್ಮ. ಇವು ಕಲಿಬೇಕಂತ ನಾನು ಹೇಳೋದು. ಸತಿಪತಿಗಳು ಒಂದಾದ ಭಕ್ತಿ ಇತವಪ್ಪುದು ಶಿವಂಗೆ, ಸತಿಪತಿಗಳು ಒಂದ ಆಗದ ಭಕ್ತಿ ಅಮೃತದೋಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತ ಶರಣರು ಹೇಳ್ಕೊಂಡು ಬಂದಾರ. ಗಂಡ ಹೆಂಡತಿ ಮನಸ್ಸು ಹೆಂಗಿರ್ಬೇಕಂದ್ರ ಸ್ವಚ್ಛ ಇರ್ಬೇಕಂತ. ಒಂದು ಬಂಡಿಗೆ 2 ಗಾಲಿ ಎಷ್ಟು ಮುಖ್ಯ ಆಗ್ತಾವೋ, ಒಂದು ನಾಣ್ಯಕ್ಕೆ 2 ಮುಖ ಎಷ್ಟು ಮುಖ್ಯ ಆಗ್ತಾವ. ಶರೀರ ಬೇರೆ ಆಗಿರ್ಬೋದು ಖರೆ, ಆದ್ರೆ ಗಂಡ ಹೆಂಡತಿ ಮನಸ್ಸು ಮಾತ್ರ ಒಂದಿರ್ಬೇಕಂತ. ಗಂಡ ಹೆಂಡತಿ ಗುಟ್ಟ ಮತ್ತೊಬ್ಬರ ಮುಂದೆ ಯಾವತ್ತಿಗೆ ಬಿಟ್ಟು ಕೊಟ್ಟು ಮಾತಾಡಬಾರ್ದಂತ. ಅವ ಗಂಡ ಎಂಥವನೇ ಇರೋ ಯಾಕ. ಇವತ್ತು ಏನಾಗಿದೆ ಅಂತಂದ್ರೆ ಫೋನ್ಗಳು ಬಂದ್ಬಿಟ್ಟವಲ್ಲ, ಫೋನ್ ಬಂದ್ಕೊಳ್ಳಿ ಹಚ್ಚಿ ಬಿಡೋದು. ಯಾಮ
ಏನಾಯ್ತೆ ಈ ಮನ್ಯಾಗ ನನಗಿರಕ್ಕ ಅಲ್ಲೇ. ಯಾಕೆ ಏನಾಗೈತೆ? ನನಗ ಗಂಡ ಸೇರವಲ್ಲ. ಹೆಂಗ್ರಿದು? ನಾನು ಯಾಕೆ ಹೇಳ್ತೇನಂದ್ರ ಸತ್ಯ ಘಟನೆ ಹೇಳ್ತೇನೆ ಕೇಳಿ. ಗಂಡ ಸೇರವಲ್ಲ, ಗಂಡ ಬೈತನ, ಗಂಡ ಅದು ತರವಲ್ಲ ಇದು ತರವಲ್ಲ ಅಂತ ಹೇಳ್ಕೊಂಡು ಗಂಡನ ಮನೆಯಾಗ ಜಗಳಾಡಿ ತವ್ರ ಮನೆಯಾಗ ಕೂತ್ಕೊಂಡ್ರೆ ತವ್ರ ಮನೆಯಾಗಿರ್ತಕ್ಕಂಥ ತಂದೆ ತಾಯಿಗೆ ಅಪಗೀರಿದು ಬರ್ತದ ಅನ್ನುವಂಥ ಪ್ರಜ್ಞೆ ಇರ್ಬೇಕಂತ ನಾನು ಹೇಳೋದು. ಅದು ಏನೇ ಇರುವಲ್ಲ, ಕುತ್ತಿಗೆ ಬರೋ ತನಕ ತಾಳುವಂತ ಗುಣ ಬರಬೇಕಂತೇಳಿ ಹೆಣ್ಣಿಗೆ ತಾಳಿ ಕಟ್ಟಿರೋದು. ಕುತ್ತಿಗೆ ಕಟ್ಟಾರ, ಕಾಲಿ ಕಟ್ಟಿಲ್ಲ, ಕೈ ಕಟ್ಟಿಲ್ಲ, ಕುತ್ತಿಗೆ ಕಟ್ಟಾರಲ್ಲ. ಈ ಗುಣಗಳು ಬರ್ಬೇಕಂತ ನಾನು ಹೇಳೋದು. ಇವತ್ತ ಎಷ್ಟೋ ಹೆಣ್ಮಕ್ಳು ವಿದ್ಯೆ ಕಲಿತಾರೆ, ಸಂಸ್ಕಾರ ಇಲ್ಲ. ಗಂಡ ಅದನ್ನ ಅಂದ, ಗಂಡ ಇದನ್ನ ಅಂದ ಅಂತ ತಿಳ್ಕೊಂಡು ತವ್ರ ಮನೆಯಾಗ ಕುಂತಾರ ಗಂಡನ ಬಿಟ್ಟು. ಈಗ ಬಿಸಿ ರಕ್ತ ಇರ್ತದ, ತವ್ರ ಮನೆಯಾಗ ಕೂಡ್ತಾರೆ. ತಂದೆ ತಾಯಿ ಗಟ್ಟಿ ಇರ್ತಾರ, ಜೋಪಾನ ಮಾಡ್ತಾರ. ತಂದೆ ತಾಯಿಯ ಸತ್ತ ಮೇಲ ಮುಂದಿನ ಗತಿ ಏನು? 4 ಜನ ಏನಂತಾರ, ಈಗೇನು ಬಾಳೆ ಮಾಡಿದಕ್ಕೆ ಗಂಡನ ಬಿಟ್ಟು ಬಂದು ಇಲ್ಲಿ ಎಗರಾಡಕತ್ತ, ಇವು ಅನಿಸ್ಕೋಬಾರ್ದು ಅಂತ ನಾನು ಹೇಳೋದು. ಏನೇ ಇರುವಂದಾಕ ಸತ್ರ ಚಿಂತೆ ಇಲ್ಲ. ಗಂಡನ ಮನೆಯಾಗ ಬದುಕು ಮಾಡಿಕೊಂಡು ಬದುಕುವ ಆಕಿ ನಿಜವಾದ ಹೆಂಡತಿ ಆಗ್ತಾಳಂತ. ಇದು ಮೊದಲು ತಿಳ್ಕೊಳ್ಬೇಕ. ಸತ್ಯ ಘಟನೆ ಹೇಳಕತ್ತೀನಿ. ಇವತ್ತು ಜಗಳ ಎದಕ್ ಬರಕತ್ತೇವ ಅಂತಂದ್ರೆ ಸೀರೆ ಕೊಡ್ಸಿಲ್ಲ ಅಂತ ಜಗಳ ಬರಕತ್ತೇವ, ಬಂಗಾರ ಕೊಡ್ಸಿಲ್ಲ ಅಂತ ಬರಕತ್ತೇವ. ಅದು ಸ್ವಂತ ಬುದ್ಧಿಯಿಂದ ಬರಕತ್ತಿಲ್ಲ. ಪಕ್ಕದ ಮನೆಯಾಗ ಒಬ್ಬಕ್ಕೆ ಆಕಿ ಸುಮ್ನಿರೋದಲ್ಲ, ಆಕಿ ಸೀರೆ ತಂದಿರ್ತಾಳ, ಆಕಿ ಹೇಳ್ಬೇಕಲ್ಲ. ಆಕಿ ಯಾಕ ನನ್ನ ಗಂಡ ಸೀರೆ ಕೊಡ್ಸ ನೋಡ, ಬೇಸಾಯ್ತು ನೋಡ ಅಂದ್ಬಿಡ್ತಾಳ. ಆಕಿ ಪಕ್ಕದ ಮನೆಯಾಗ ಬಂದು ಈ ಕಡೆ ಮನೆಗೆ ಬೆಂಕಿ ಹಚ್ತಾಳ, ಈ ಕಡೆ ಮನೆಯಾಗ ಕೂದ್ಕೊಂಡ್ ಕೂತ್ ಬಿಡ್ತಾಳ. ಗಂಡ ಯಾವ್ದೋ ಒಂದು ಕೆಲಸದ ಮೇಲೆ ಸಾಲು ಏನೋ ಚಿಂತೆ ಬಂದು ಕುಂತಿರ್ತಾನ. ಕುಂತ ಕೂಡ್ಲೆ ಸಪ್ಪಗ ಚೆಂಬ ಹಿಂಗ್ ಕುಕ್ಕರಿಸಿ ಇಟ್ನ್ಯಾ, ಗಂಗಾ ಇಟ್ನ್ಯಾ, ಅನ್ನ ಒಳದ ಮನಸ್ಸಿಂದ ನನ್ನ ಹಣೆ ಬರ್ ಸರಿಗಿಲ್ಲ. ಅವನು ಸಾಲದ ಚಿಂತೆ ನೋಡ್ಬೇಕ, ಬೆಳೆ ಬರ್ಲಾರ್ದು ನೋಡ್ಬೇಕ, ಸರಿಗೆ ಸಮಯ ಇರ್ಲಾರ್ದು ನೋಡ್ಬೇಕ. ಈಕೆ ಊಟಕ್ಕೆ ಕುಂತಾಗ ಹತ್ಕೊಂತ ಕುಂತಂದ್ರೆ ಗಂಗಲ್ ತಿರುವೇಕ್ ಬಡ್ದು ಹೋಗ್ತಾನೆ ಅದ್ದವ. ನೀವು ಬಂಗಾರ ಕೇಳೋದು ತಪ್ಪಂತ ಹೇಳಕತ್ತಿಲ್ಲ, ಪಿತಾಂಬರ ಸೀರೆ ಕೇಳೋದು ತಪ್ಪಂತ ಹೇಳಕತ್ತಿಲ್ಲ. ಗಂಡನ ಮುಖ ನೋಡಿ ಕೇಳ್ಬೇಕಂತ ನಾನು ಹೇಳೋದು. ಗಂಡನ ಮುಖ ನೋಡ್ಬೇಕು. ನಗು ಮುಖ ಇತ್ತಂತಂದ್ರೆ ಚಂದ ಕುತ್ಕೊಂಡು, ಅಲ್ರಿ ಬಹಳ ದಿನ ಆಯ್ತು ನೀವು ನನಗೆ ಏನು ಕೊಡಿಸಿಲ್ಲ, ಒಂದನ ಕೊಡಿಸ್ರಿ ಅಂದ್ರ ಈ ಇಡೀ ಬಳ್ಳಾರಿಯಾಗಿರ್ತಕ್ಕಂಥ ಎಲ್ಲ ಅಂಗಡಿಯಾಗಿ ಸೀರೆ ತಂದು ಮುಂದಿಡ್ತಾನವ. ನೀವು ನಕ್ಕ ಅಂತಿದ್ದೀರ ಅಂದ್ರೆ ನೀವೇನ ಮುಖ ಚೇಂಜ್ ಆಯ್ತಂದ್ರೆ ಕಲಾಸಿ ಏನ್ ಹೇಳ್ತಾ ಇದಾವ, ಏನಾಗ್ತದೆ ದೇವರಿಗೆ ಗೊತ್ತಲ್ಲ. ಆದ್ರೆ ಇಲ್ಲಿ ಇವರು ಹಿಂಗಿರ್ಲಿಲ್ಲ. ಶಾಂತಮ್ಮ ಒಂದು ದಿನ ಸಮೇತ ಮನೆಯೊಳಗ ಉಪ್ಪಿಲ್ಲ, ಬ್ಯಾಳಿಲ್ಲ, ಬೆಲ್ಲಿಲ್ಲ, ಹಕ್ಕಿಲ್ಲ, ಯಾವುದು ಇಲ್ಲ ಅಂತ ಒಂದು ದಿನ ಸಮೇತ ಗಂಡನ ಮುಂದೆ ಹೇಳಿದ್ದಿಲ್ಲ ಅಂತ ನೋಡಿ. ಒಂದು ಸಮಯದೊಳಗ ಮನೆಯಾಗ ದೀಪಕ್ಕೆ ಎಣ್ಣೆ ಇದ್ದಿಲ್ಲ ಅಂತ ತಿಳ್ಕೊಂಡು ಪಕ್ಕದ ಮನೆಯಾಗ ಹೋಗಿಲ್ಲ, ಮತ್ತೊಬ್ಬರ ಹತ್ರ ಹೋಗಿ ತಂದಿಲ್ಲ, ಅಂಗಡಿಗೆ ಹೋಗಿ ತಂದಿಲ್ಲ. ಶಂಕರಪ್ಪ ಮನೆಗೆ ಬರೋಲ್ಲಿವರೆಗೆ ಶಾಂತಮ್ಮ ಕತ್ತಲುಗೊಳಗ ಕುಂತಿದ್ದಂದ್ರೆ ಆ ಹೆಣ್ಮಗಳ ಗುಣ ಎಂತ ಇರ್ಬೇಕು. ಮತ್ತೆ ಯಾರನ್ನ ಕುಂದಿರ್ತಾರ, ದೀಪಕ್ಕೆ ಎಣ್ಣಿಲ್ಲ, ಎಲ್ಲಿ ತಿರ್ಗಕ್ ಹೋಗೈತೋ ಎಲ್ಲಿ ಅರಗಕ್ ಹೋಗೈತಿದೋ ಹಿಂಗ ಅಂದ್ಬಿಡ್ತಾರ. ಹೌದಲ್ಲ? ಇವು ಸಂಸ್ಕಾರ ಅಲ್ಲ. ನಾನು ಯಾಕೆ ಹೇಳ್ತೇನಂದ್ರೆ, ಏನು ಇಲ್ಲ ಅಂದರ ಸಮೇತ ನನ್ನ ಗಂಡ ಚಲೋ ನೋಡ್ತಾನ, ನನ್ನ ಗಂಡ ಚಲೋ ತಂದ ಹಾಕ್ತಾನ, ನನ್ನ ಗಂಡ ನನ್ನ ರಾಣಿ ಹಂಗ ನೋಡ್ಕೊಂತಾನ ಅಂತ ಖುಷಿಯಿಂದ ಹೇಳೋದು ಕಲಿಬೇಕಂತ. ಅವಾಗ ತಾಯಂದರಿಗೆ ಉಣಾಕಿದ್ದಿಲ್ಲ, ಇರಾಕ್ ಮನಿ ಇದ್ದಿಲ್ಲ, ಕಣ್ಣು ತುಂಬಾ ನಿದ್ದೆ ಇತ್ತು, ನೀರು ಕುಡಿದ್ರು ಚಂದ ಹೊಟ್ಟೆ ತುಂಬ್ತಿತ್ತಂತ. ಅವಾಗ ಅಂದ್ರೆ ಯಾಕಿತ್ತು ಅಂದ್ರ ಸತಿ ಪತಿಗಳು ಒಂದಾಗಿದ್ರಂತ ಚಂದ ಇತ್ತಂತ ಬಂಗಾರ. ಹಂಗ ಇಲ್ಲಿ ಶಂಕರಪ್ಪ ಶಾಂತಮ್ಮ ಬಹಳ ಚಂದ ಇದ್ರ ಭಗವಂತ ಏನೆಲ್ಲ ಕೊಟ್ಟಿದ್ದ ಅವರಿಗೆ ಸಂತಾನ ಭಾಗ್ಯ ಮಾತ್ರ ಕೊಟ್ಟಿರ್ಲಿಲ್ಲ. ದಿನನಿತ್ಯ ಮನೆಯೊಳಗ ಶಾಂತಮ್ಮ ಕಣ್ಣೀರು ಹಾಕ್ತಿದ್ರು. ಯಾಕೆ ಕಣ್ಣೀರು ಹಾಕ್ತಿದ್ರು ಅಂದ್ರ ಮತ್ತೆ ಜನ ಸುಮ್ಮನೆ ಆಗಲ್ಲ. ಆ ಹೆಣ್ಮಗಳು ಒಂದು ನೀರು ತರಕ್ ಹೋದ್ರು ಹಾಡ್ಕೊಂತಿದ್ರು, ಒಂದು ಮದುವೆಗೆ ಹೋದ್ರು ಹಾಡ್ಕೊಂತಿದ್ರು. ಈಗಿನ ಮದುವೆಗೆ ಕರಿಬೇಡ್ರಿ, ಅದಕ್ಕೆ ಕರಿಬೇಡ್ರಿ, ಇದಕ್ಕೆ ಕರಿಬೇಡ್ರಿ. ಯಾಕೆ ಕರಿಬೇಡ್ರಿ ಅಂದ್ರೆ ಬಂಜಿ ಅದಾಳೆ. ಒಂದು ತಿಳ್ಕೊಳ್ಬೇಕಾಗ್ತದ, ಒಂದು ಹೆಣ್ಣು ಮತ್ತೊಂದು ಹೆಣ್ಣಿಗೆ ಸಮಾಧಾನ ಹೇಳಿದರೆ ನಿಜವಾದ ಹೆಣ್ಣು ಅಂತ. ಯಾಕಂತಂದ್ರೆ ಯಾವ್ದೋ ಒಬ್ಬ ಹೆಣ್ಮಗಳಿಗೆ ಮಕ್ಕಳಾಗಿಲ್ಲ ಅಂತಂದ್ರೆ ಇರ್ಲಿ ಬಿಡದೆ ಯಾಕೆ ಚಿಂತೆ ಮಾಡ್ತೀವಿ, ಇವತ್ತಿಲ್ಲ ನಾಳೆ ಭಗವಂತ ಕೊಡ್ತಾನೆ ಸಮಾಧಾನ ಹೇಳ್ಬೇಕಂತ. ಇವತ್ತು ಏರಿ ಮೊನ್ನೆ ಮದುವೆ ಆಯ್ತವ, 2 ವರ್ಷ ಆಗಿಲ್ಲ, ನಮ್ಮ ಮಗ್ಗ 4 ಮಕ್ಕಳಾಗ್ಯಾವಂತ. ಅವಾಗ ಚುಚ್ಚಿ ಮಾತಾಡಬೇಡ್ರಿ, ಹೆಣ್ಮಕ್ಳು ಮನಸ್ಸು ಬಿಚ್ಚಿ ಮಾತಾಡ್ಬೇಕಂತ, ಸಮಾಧಾನ ಹೇಳ್ಬೇಕಂತ. ಹೀಗೆ ಶಾಂತಮ್ಮ ಮನೆಯೊಳಗ ಅಳುವಂತ ಸಮಯದೊಳಗ ಶಂಕರಪ್ಪ ನೋಡ್ತಾನ. ಯಾಕೆ ಅನ್ನಕತ್ತಿ ಅನ್ನುವಾಗ ಜನ ನನಗೆ ಹಿಂಗ ಬಂಜಿ ಅನ್ನಕತ್ಯಾರ. ಮುಂಜಾನೆ ಹುಟ್ಟಾಲಿ ಸಂಜೀಲಿ ಸಾಯಲಿ ಜಗತ್ತಿನ ಜನಗಳ ಮಧ್ಯ ನಾನು ಬಂಜಿ ಅನಿಸ್ಕೊಂಡ ನೀ ಹ್ಯಾಂಗ ಬದುಕು ಅಂತ ತಿಳ್ಕೊಂಡ ಶಾಂತಮ್ಮ ಕಣ್ಣೀರು ಹಾಕುತ್ತಾ ಗಂಡನ ಮುಂದೆ ಹೇಳುವಾಗ ಶಂಕರಪ್ಪ ಹಿಂಗಂತಾನೆ, ಅಲ್ಲೇ ಭಗವಂತ ಇವತ್ತಿಲ್ಲ ನಾಳೆ ನಮ್ಮ ಕೊಟ್ಟೆ ಕೊಡ್ತಾನ, ನಮ್ಮನ್ನ ಪರೀಕ್ಷೆ ಮಾಡಕತ್ತಾನ.
ನೀನು ಯಾಕೆ ಅಳಕತ್ತೀಯ? ಅಳಬೇಡ, ಸಮಾಧಾನ ಹೇಳಿದ ಗಂಡ ಒಂದು ಮಾತಂತಾನೆ, ಹೆಣ್ಮಕ್ಕಳು ಪದೇ ಪದೇ ಮನ್ಯಾಗ ಹತ್ಕೊಂಡ್ ಕುತ್ಕೊಂಡ್ಬಿಟ್ರೆ ಮನೆಗೆ ದರಿದ್ರ ಹತ್ತದ, ಹತ್ತಬೇಡ, ಮೈ ತುಂಬ ಕೆಲಸ ಇಟ್ಕೊಂಡು ಹೋಗು, ಭಗವಂತ ನಿನ್ನ ಕಾಯ್ತಾನೆ ಅಂತ. ಅರ್ಥ ಆಗ್ತದಲ್ಲ? ಇವು ಕೆಲವು ವಿಚಾರ ತಿಳ್ಕೊಳ್ಬೇಕಂತ. ಮನ್ಯಾಗ ಕೆಲವು ಹೆಣ್ಮಕ್ಳು ಎದ್ದೆದ್ದುಕೊಳ್ಳಿ ಚಾಲು ಮಾಡ್ಕೊಂಡ್ಬಿಟ್ಟಿರ್ತಾರ, ಬಾಯಿ ಬೊಂಬಾಯಿ ಆಗಿರ್ತದ, ಮತ್ತೆ ನಿಮ್ ಸುದ್ದಿ ಅಲ್ಲವ ಯಾವ ಹೌದು. ಯಾಕಂದ್ರೆ ಇನ್ನೊಂದು 9 ದಿನ ಇತ್ತು ಪುರಾಣ, ನಿಮ್ ಸುದ್ದಿ ಹೇಳಕ್ಕಿಲ್ಲ. ಒಟ್ಟಾರೆ ಹೇಳೋದು ಏನಂತಂದ್ರೆ, ಯಾವ ಮನೆಯಾಗ ಹೆಣ್ಮಕ್ಳ ಬಾಯಿ ಕಡಿಮೆ ಇರ್ತದಲ್ಲ ಆ ಮನಿ ಉದ್ಧಾರ ಆಗ್ತದಂತ. ಮಾತಾಡಬಾರಂತ ನಾನು ಹೇಳಕತ್ತಿಲ್ಲ, ಮಾತಾಡ್ರಿ, ಆದ್ರೆ ಮಾತಿನೊಳಗೆ ಹಿಡಿತಿರ್ಬೇಕಂತ. ಪದೇ ಪದೇ ಕಣ್ಣೀರು ಹಾಕಬಾರ್ದಂತ. ಹೀಗೆ ಕಣ್ಣೀರು ಹಾಕುವಂತ ಸಮಯದೊಳಗ ಶಂಕರಪ್ಪ ಸಮಾಧಾನ ಮಾಡಿದ ಮಳ್ಳಿ ಹೊಸಕೇರಿಯೊಳಗ ಒಂದು ಸಲ ಶಿವಪುರಾಣವನ್ನ ಹಚ್ಚಿದ್ರು. ಕೇಳ್ರಿ, ಸ್ವಲ್ಪ ಅರ್ಥ ಆಗ್ತದ. ಶಿವಪುರಾಣವನ್ನು ಹಚ್ಚಿರುವಂತಹ ಸಮಯದೊಳಗ ಗಂಡ ಹೆಂಡತಿ ಕೂಡಿ ಹೋಗ್ತಿದ್ರು ಪುರಾಣಕ್ಕ. ನೀವ್ ಹೆಂಗ ನೋಡಿ, ಬಹಳ ಜನ ಇಲ್ಲ ಪುರಾಣಕ್ಕ ಭಕ್ತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ ಹೆಂಗ ಬಂದಿರಲ್ಲ, ಹಂಗ ಶಂಕರಪ್ಪ ಶಾಂತಮ್ಮ ಪುರಾಣಕ್ಕೆ ಹೋಗುವಂತಹ ಸಮಯದೊಳಗ ಶಿವಪುರಾಣದೊಳಗ ಒಂದು ಸನ್ನಿವೇಶ ಬರ್ತದೆ. ಶಿವಪುರಾಣದೊಳಗ ನನಗೆ ನಾಳೆಲಿದ್ದ ಒಂದು ಟೈಮ್ ಹೇಳ್ಬಿಟ್ರೆ ಆ ಟೈಮ್ ಕರೆಕ್ಟ್ ಮುಗಿಸಿಬಿಡ್ತೇನೆ ಏನ್ರಿ? ಹಾ ಆಗ್ಲಿ, ಇರ್ಲಿ. ಜಯ ಮಂಗಲಂ ಜಯ ನಮ. ಏನ್ ಹೇಳಕತ್ತಿದ್ನಲ್ರಿ? ಶಿವಪುರಾಣ ನಡೆದತ್ತಂತ ಒಂದು 5 ನಿಮಿಷ ಕೇಳಿಬಿಡ್ರಿ. ನಾಳೆಲಿದ್ದ ನಿಮ್ಮ ವಿಚಾರ ಮಾತಾಡೋಣ. ಯಾಕಂತಂದ್ರೆ ಯಾವುದೇ ಆಗಲಿ ದಂಡಿ ಮುಟ್ಟಿದ್ರೆ ಮಾತ್ರ ಸಮಾಧಾನ ಅಂತ. ಅಡಿಗೆ ಮಾಡಿಟ್ಟು ಉಣ್ಲಿಲ್ಲ ಅಂದ್ರೆ ಏನ್ ಮಾಡೋದ? ಎದಕ್ಕೆ ಬರಂಗಿಲ್ಲ, ಅಳಿಸಬಾರದಂತ, ಬಳಸ್ಬೇಕಂತ. ಯಾವುದೇ ಆಗಲಿ ಅರ್ಜೆಂಟ್ ಇತ್ತಂದ್ರೆ ಮುಗಿಸ್ಬಿಡೋಣ, ಪಾಪ ಸೈನ್ ಮಾಡೋದಿತ್ತಂದ್ರೆ ಮುಗಿಸ್ಬಿಡೋಣ, ಹಂಗೇನಿಲ್ಲ. ಇಲ್ಲಲ್ಲ, ಸಾಂಬ ಜೈ ನಮ. ಇರ್ಲಿ, ಯಾಕಂದ್ರೆ ಮದುವೆ ಮೆರವಣಿಗೆ ಐತಂದ ಮೇಲೆ ಸ್ವಲ್ಪ ಕೇಳ್ರಿ, ಒಂದು 5 ನಿಮಿಷ ಕೇಳ್ರಿ. ಯಾಕಂದ್ರೆ ಅರ್ಧ ಸಮಾಧಾನ ಮಾಡಕ್ ಹೋಗಿರ್ತದ ನಮ್ಮ ಸಮಯ. ಇರ್ಲಿ, ಆ ಮಾತು ಬೇರೆ. ಇಲ್ಲಿ ಒಂದು ದಿನ ಮಳ್ಳಿ ಹೊಸಕೇರಿ ಒಳಗ ಶಿವಪುರಾಣ ಹಚ್ಚಿರುವಂತ ಸನ್ನಿವೇಶದೊಳಗ ಒಂದು ಸನ್ನಿವೇಶ ಬರ್ತದ. ಅದು ಏನು ಅಂತಂದ್ರೆ, ಮುಖಂಡ ಮುನಿ ಮಹಾಮುನಿಯ ಮನೆಗೆ ನಾರದ ಮುನಿ ಭಿಕ್ಷಕ್ಕೆ ಬಂದಿರ್ತಾನೆ. ಭಿಕ್ಷಕ್ಕೆ ಬಂದಿರುವಂತಹ ಸಮಯದೊಳಗ ಭಿಕ್ಷಾ ಬೇಡುವಾಗ ಮುಖಂಡ ಮಹಾಮುನಿಯ ಹೆಂಡತಿ ಭಿಕ್ಷಾ ನೀಡಕ ಬಂದಿರುವಂತಹ ಸಮಯದೊಳಗ ನಾರದ ಮುನಿ ಕೇಳ್ತಾನೆ, ಮಕ್ಕಳಾಗ್ಯಾವೇನೋ ಅಂತ ಕೇಳ್ತಾನೆ. ಸ್ವಲ್ಪ ಕೇಳಿದ್ರು. ಮಕ್ಕಳು ಆಗಿಲ್ಲ ಅಂತ ಆ ಹೆಣ್ಮಗಳು ಹೇಳುವಾಗ ಅಪುತ್ರಸ್ಯ ಗತಿರ್ನಾಸ್ತಿ ಅಂತ ನಾರದ ಮುನಿ. ಅಂದ್ರ ಯಾರ ಮನೆಯೊಳಗ ಮಕ್ಕಳಾಗೋದಿಲ್ಲ ಅಂಥವ್ರ ಮನೆಯೊಳಗ ನಾನು ಭಿಕ್ಷೆ ತೆಗೆದುಕೊಂಡು ಹೋಗೋದಿಲ್ಲ ಅಂದ. ಅಂದ್ರೆ ಮಕ್ಕಳಾಗದವರಿಗೆ ಮೋಕ್ಷ ಇಲ್ಲ ಅಂತ ವೇದಗಳು ಹೇಳಕತ್ತೇವ. ಅದಕ್ಕ ನಾನು ನಿಮ್ಮ ಮನೆಯೊಳಗ ಮಕ್ಕಳಿಲ್ಲಾರದ ಮನೆಗೆ ಭಿಕ್ಷೆ ಒಲ್ಲೆ ಅಂತ ನಾರದ ಮನೆಗೆ ಹೋಗಿಬಿಟ್ಟ. ಹೋದ ಮೇಲೆ ಈ ಸುದ್ದಿ ಮುಖಂಡ ಮಹಾಮುನಿಗೆ ಗೊತ್ತಾಯ್ತು. ಹೆಂಡತಿ ತಾನು ತಪಸ್ಸು ಮಾಡುವುದಕ್ಕಾಗಿ ಶಿವನ ಮೂರ್ತಿಯನ್ನ, ಮಣ್ಣಿನ ಮೂರ್ತಿಯನ್ನು ಮಾಡಿ ಶಿವನ ಕುರಿತು ತಪಸ್ಸು ಮಾಡಿ ಶಿವನ ಕಡೆಯಿಂದ ಮಗುವನ್ನ ಪಡೆಕೊಂಡ ಅಂತ ಶಿವಪುರಾಣದ ವಿಚಾರವನ್ನ ಶಂಕರಪ್ಪ ಶಾಂತಮ್ಮ ಕೇಳಿದ್ರು. ವಿಚಾರವನ್ನ ಕೇಳಿ ಮನೆಗೆ ಬಂದು ಮಣ್ಣಿನ ಶಿವನ ಮೂರ್ತಿಯನ್ನ ಮಾಡಿ ಶಿವನ ಒಂದು ಧ್ಯಾನವನ್ನ ಮಾಡುತ್ತಾ, ಶಿವನ ಒಂದು ಪೂಜೆಯನ್ನ ಮಾಡುತ್ತಾ, ಶಿವ ಇವತ್ತಿಲ್ಲ ನಾಳೆ ನಮಗ್ ಕೊಟ್ಟೇ ಕೊಡ್ತಾನೆ ಅಂತ ತಿಳ್ಕೊಂಡು ಶಿವನ ಧ್ಯಾನವನ್ನ ಮಾಡುತ್ತಾ ಕಾಲವನ್ನ ಕಳೆಯುವಂತಹ ಸಮಯದೊಳಗೆ ಒಂದು ದಿನ ಶಾಂತಮ್ಮಳ ಕನಸಿನೊಳಗ ಶಿವ ಬಂದು ಹೇಳ್ತಾನೆ. ಶಾಂತಮ್ಮನ ಕನಸಿನೊಳಗ, ಶಾಂತಮ್ಮ ನೀನೇನು ಚಿಂತೆ ಮಾಡಬೇಡ, ನಿನ್ನ ಗರ್ಭದೊಳಗ ಕುಮದ ಶೇಖರ ಎನ್ನುವಂತ ಯತಿವರೇಣನ ಜನ್ಮ ತಾಳ್ತಾನೆ. ನಿನ್ನ ಗರ್ಭದೊಳಗ ಉದಯಿಸಿ ಬರ್ತಾನೆ. ಅವನು ಲೋಕ ಕಲ್ಯಾಣವನ್ನ ಮಾಡ್ತಾನೆ, ಭೂಲೋಕವನ್ನ ಉದ್ಧಾರ ಮಾಡ್ತಾನೆ, ದೊಡ್ಡ ಶರಣನಾಗ್ತಾನೆ. ನೀನೇನು ಚಿಂತೆ ಮಾಡಬೇಡ ಅಂತ ಕನಸಿನೊಳಗೆ ಬಂದು ಆಶೀರ್ವಾದ ಮಾಡಿದ. ಯಾರು ಮಾಡಿದ್ರಿ? ಶಿವನು ಶಾಂತಮ್ಮಳ ಕನಸಿನೊಳಗ ಆಶೀರ್ವಾದ ಮಾಡಿದ ಅನ್ನುವಲ್ಲಿಗೆ ಇವತ್ತಿನ ಪುರಾಣ ಇಲ್ಲಿಗೆ ನಿಲ್ಲಿಸಿ, ಮತ್ತೆ ನಾಳೆ ದಿನ ತೊಟ್ಟಿಲ ಕಾರ್ಯಕ್ರಮ ಇರ್ತದೆ. ಅದಕ್ಕ ಲಿಂಗದ ಕಾಯಿ ತರುವಂತವ್ರು, ಆಲಗಡಗ ಕೊಡಿಸುವಂತವ್ರು, ಬೆಳ್ಳಿ ಉಡ್ದಾರ ಕೊಡಿಸುವಂತವ್ರು, ಅಥವಾ ಅಂಗಿ ಚಡ್ಡಿ ತರುವಂತವ್ರು, ತಾವೆಲ್ಲ ಆದಷ್ಟು ಬೇಗ ಯಾರ್ಯಾರ ಹೆಸರು ಕೊಡ್ಬೇಕು ಅಂದ್ಕೊಂಡಿರಿ ಹೆಸರನ್ನ ಕೊಡ್ರಿ ಅನ್ನುವಂತ ವಿಚಾರದೊಂದಿಗೆ ಮುಂದಿನ ಕಾರ್ಯಕ್ರಮ ನಮ್ಮ ಕಮಿಟಿಯವರು ನಡೆಸಿಕೊಡ್ತಾರೆ. ನಾವು ನೀವೆಲ್ಲ ಆಲಿಸೋಣ. ಬಳ್ಳಾರಿ ಶಿವಕುಮಾರ್ ಅವರು ಒಂದೆರಡು ಮಾತುಗಳನ್ನು ಮಾತಾಡ್ತಾರೆ. ವಂದೇ ಸದಾ ಕಲ್ಪತರಂ ವೇದ ಶಾಕುಪಜೀವಿತಂ ಶಾಸ್ತ್ರಪುತ್ರ ಸಮಾಯುಕ್ತಂ ವಿದ್ಯುತ್ ಭ್ರಮಣ ಶೋಭಿತಂ ವಂದೇ ಸಭಾ ಈ ಕಲ್ಪವೃಕ್ಷದಂತೆ ವಿನಾದಿಸಿ ಸಭೆಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲಿರುವಂತಹ ಪ್ರವಾಸಕಾರರು
ಧರ್ಮ ಸಂತಾನ ವರ್ಧಮಂ, ಅಧರ್ಮ ಸಂತಾನ ನಷ್ಟ ಸಂತಾನ. ಅವಾಗ ಹೇಳ್ತಾನ ಧರ್ಮರಾಯ ಬಿಡಿಸಿ, ತಮ್ಮ ನೋಡು, ಈ ಕೌರವರು ಹುಲಿ ಸಂತಾನದವರು, ಹೌದಾ? ಹುಲಿ 5 ಅಡಿತೈತೆ, 5 ಅಡದ ಮೇಲೆ ಅದು ಏನ್ ಮಾಡ್ತು ಗೊತ್ತಾ? ತಾಯರಿಗೆ ಗೊತ್ತದು. ಯಾವಾಗ ಮಗುವಿಗೆ ಜನನ ಕೊಟ್ಟ ತಕ್ಷಣ ತಾಯರು ಏನು ಊಟ ಮಾಡಲಿ ಅಂತ ಅನಿಸ್ತಂತೆ. ಹಂಗ ಹುಲಿ 5 ಈದ ತಕ್ಷಣ ತನ್ನ ಪ್ರಸೂತಿ ಆದ ತಕ್ಷಣ ಏನ್ ತಿನ್ಲಿ ಅಂದ್ರೆ ಭಗವಂತ ಒಂದು ಎಂತ ಸೃಷ್ಟಿ ಕೊಟ್ಟಾನಂದ್ರೆ 1 ಗಂಟೆ ಕಣ್ಣಿನ ದೃಷ್ಟಿ ಕಳಿತಾನ ಹುಲಿಗೆ. ಅವಾಗ ಪರೆ ಬಂದ್ಬಿಡುತ್ತೆ, ತನ್ನ ಮರಿಗಳ ತಾನೇ ತಿಂದ್ಬಿಡುತ್ತೆ. ಇಲ್ಲಿ ನೋಡ್ರಿ, ಅಧರ್ಮ ಸಂತಾನ ನಷ್ಟ ಸಂತಾನ. ಎಲ್ಲ ಪ್ರಪಂಚದಲ್ಲಿ ಹುಲಿ ಆಗಿದ್ರೆ ನಾವೆಲ್ಲ ಇರಕ್ಕಾಗ್ತೇನ್ರಿ? ಹಂಗ ಕೆಟ್ಟೋರು ಅನ್ಬೋದು ಆ ರೀತಿ, ಒಳ್ಳೇದು ಅಂತಕ್ಕದ್ದು ನಾವು ಧರ್ಮದಿಂದ ನಡೆಯನ್ರಿ ಧರ್ಮ ನಮ್ಮನ್ನು ಕಾಪಾಡುತ್ತಂತ ಧರ್ಮರಾಯ ಹೇಳಿದ. ಅದಕ್ಕೆ ಧರ್ಮ ಇರೋದ್ರಿಂದ ಪ್ರಪಂಚದಲ್ಲಿ ಪಾಂಡವರ ಸುದ್ದಿ ಹೇಳ್ತೀವಾಗ್ಲಿ ಕೌರವರ ಸುದ್ದಿ ಯಾರು ಹೇಳೋದಿಲ್ಲ, ಧರ್ಮ ಇರಬೇಕು. ಮತ್ತೆ ಮಂಗಳಕ್ಕೆ ಒಂದು ಮಾತು ಹೇಳಿದ್ರು ಅವರು, ಯಾವಾಗಲೂ ಮಂಗಳ ಜಯಮಂಗಳಂ ಜಯ ನಮ ಪಾರ್ವತಿ ಪತಿ ಹರ ಹರ ಮಹಾದೇವ ಅಂತ ಅನ್ಬೇಕು. ನೀವೆಲ್ಲ ಅನುವಲ್ರಲ್ಲ ಅನ್ನೋದಕ್ಕೆ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಯಾಕಂದ್ರೆ ಒಬ್ಬವ ಸರ್ಕಸ್ ಇತ್ತು, 25 ಜಂಪ್ ಮಾಡ್ತಾ ಇದ್ದ ಅವನು. ಒಬ್ಬ ಕಳ್ಳ ಹೋಗಿದ್ದ ಅಲ್ಲಿ, ಇವನು ಯೋಗ್ಯ ಇದನ್ನ ನಮಗೆ ಮಿಕ್ಕಿನ ಕಿಲ್ದಂಗ ಮ್ಯಾಗೆ ಎಗಿರಿ ಕಳ್ತನ ಮಾಡಕ್ ಬಹಳ ಇದು, ತಮ್ಮ ನಿನಗೆ ಎಷ್ಟು ಕೊಡ್ತಾರೆ ಸಂಬಳ ಅಂದ. ಅವ್ರಿಗೆ ಒಂದು 5,000 ಕೊಟ್ಟು ಊಟ ಕೊಡ್ತಾರೆ. ನಾನು ದಿನಕ್ಕೆ 10,000 ಕೊಡ್ತೀನಿ, ನಾನು ನಿಂದು ಬಂದ್ಬಿಡ ಅಂದ. ಎದಕ್ಕಂತ ಹೇಳಿಲ್ಲ ಅವ. ಬಂದ ನಮ್ ಗೋವರ್ಧನ್ ರೆಡ್ಡಿಯರಂತ ಮನೆಗೆ ಡಬಲ್ ಅಂತಸ್ತು ಬಿಲ್ಡಿಂಗ್ ಇತ್ತು, ಇದು ಕೆಗಲಂದ, ಒಡಿ ಡೋಲ್ ಅಂದ. ಡೋಲ್ ಅಂದ್ರೆ ಎದ್ದಾತ, ಡೋಲ್ ಹೊಡೆದ್ರೆ ಎಗರೋದು, ಸುಮ್ಮನೆ ಹೇಳಿದ. ಅದಕ್ಕೆ ಮಂಗಳ ನೀವು ಗೋಸಾಗಿ ಬಂದ್ರೆ, ಒಳ್ಳೆ ಗಟ್ಟಿಯಾಗಿ ಬಂದ್ರೆ ಅವ್ರ ಹೇಳರಿಗೆ ಬಹಳ ಸ್ವಾರಸ್ಯವಾಗಿ ಹೇಳ್ತಾರ. ಅದಕ್ಕೆ ಅವ್ರು ಆಗಾಗ ಮಂಗಳ ಹೇಳ್ತಿರ್ತಾರಲ್ಲ, ಅವ್ರು ನೀವು ಗಟ್ಟಿಗೋಷವಾಗಿ ಹೇಳ್ಬೇಕು ಅಂತ ಹೇಳ್ತಾ, ಯಾಕಂದ್ರೆ ನನಗೆ ಸಮಯ ಕಮ್ಮಿ ಇದೆ, ಎಲ್ಲರಿಗೂ ಅದೇನು ಮೆರವಣಿಗೆ ಇದೆ ಅಂತೆ. ಈ ಗೋಟೂರು ಗ್ರಾಮದಲ್ಲಿ ನನಗೆ ಈ ಒಂದು ಶರಣಗಾರಿನ ತಾತನ ಪುರಾಣದಲ್ಲಿ 4 ಮಾತು ಆಡೋದು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ಸುತ್ತ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಡಗೀಲೆಲ್ಲದ ಬಂಡಿ ಒಳಗಿಡುವುದು ಮಾಡುತ್ತದೆ, ಕಡಗೀಲು ಬಂಡಿಗಾದರ ಕಡದರ್ಪ ವೀರದ ಒಡಲೆಮ್ಮ ಬಂಡಿಗೆ ಮುರುಡ ಶರಣರ ನುಡಿಗಳನವೇ ಕಡಗೀಲು ಅನುಭವದ ನುಡಿ ಅಂದ್ಕೊಂಡಿರ್ತಕ್ಕಂಥ ಪೂಜಾ ನಾಗೇಂದ್ರ ಶರಣರಿಗೆ ಒಂದ್ಸಲ ಜ್ವರಾದ ಚಪ್ಪಾಳೆ. ಅವ್ರಿಗೂ ಗುರುಕೃಪ ಸದಾಕಾಲ ಇರಲಿ ಅಂತ ಬೇಡಿಕೊಳ್ಳುತ್ತಾ ಪುರಾಣಕ್ಕೆ ಕಾಣಿಕೆ ಕೊಟ್ಟವರ ಹೆಸರುಗಳನ್ನು ನಾಮನೆಲ್ಲ ಅನುಸರಣ. ಇಂದಿನ ಪೂಜೆ ಮಾಡಿಸಿರ್ತಕ್ಕಂಥ ದೇವರಾಳ ಕುಟುಂಬದವರು ಮತ್ತು ಚಾಕಬಂಡೆ ಕುಟುಂಬದವರು ಮತ್ತು ಬೆಣಕಲ್ ಕುಟುಂಬದವರು, ಇವರು ಮೂವರು ಕೂಡ ಬಹಳ ಶ್ರದ್ಧಾ ಭಕ್ತಿಯಿಂದ ಪೂಜೆ ನಡೆಸಿಕೊಟ್ಟಿರ್ತಾರೆ. ಮತ್ತು ನಾಳೆ ದಿನದ ಪೂಜಾ ಕಾರ್ಯಕ್ರಮವನ್ನು ಸಣ್ಣಕ್ಕಿ ಮಲ್ಲನಗೌಡ ಮತ್ತು ಮಕ್ಕಳು ಇವರು ನೆರವೇರಿಸಿಕೊಡುತ್ತಾರೆ. ಅವರಿಗೆ ಸಹಾಯ ಸಹಕಾರ ನೀಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಮತ್ತು ಪುರಾಣಕ್ಕೆ ಕಾಣಿಕೆ ಸಲ್ಲಿಸಿದ ಭಕ್ತಾದಿಗಳ ಹೆಸರುಗಳು 501 ರೂಪಾಯಿ ಎಸ್ ಲಿಂಗನಗೌಡ, 122 ರೂಪಾಯಿ ದೇವನಾಳ ಹೆಂಕಪ್ಪ ಇವರು ಪುರಾಣಕ್ಕೆ ಕಾಣಿಕೆ ಸಲ್ಲಿಸಿರುತ್ತಾರೆ. ಮತ್ತು ಎಸ್ ಲಿಂಗನಗೌಡ ಇವರು ತಬಲಾಜಿಗೆ 50 ರೂಪಾಯಿ, ಶಾಸ್ತ್ರಿಗಳಿಗೆ 50 ರೂಪಾಯಿ, ಪಟ್ಟಣಕಾರರಿಗೆ 50 ರೂಪಾಯಿ ಮತ್ತು ದೇವನಾಳ ಹೆಂಕಪ್ಪ ಇವರು ತಬಲಾಜಿಗೆ 100 ರೂಪಾಯಿ, ಶಾಸ್ತ್ರಿಗಳಿಗೆ 100 ರೂಪಾಯಿ, ಪಟ್ಟಣಕಾರರಿಗೆ 100 ರೂಪಾಯಿ ಕಲಾಕಾರಿಗೆ ಕೊಟ್ಟಿರ್ತಾರೆ. ಅವರಿಗೆ ಶಾಸ್ತ್ರಿಗಳಿಂದ ಪುರಾಣದ ಕಾಂತಿ ಕೊಟ್ಟವರಿಗೆ ಪುರಾಣ ಒಂದು ಚಪ್ಪಾಳೆ, ನಮಗೂ ಕಾಂತಿ ಕೊಟ್ಟವರಿಗೆ ಸಮೇತ ಇನ್ನೊಂದ್ಸಲ ಚಪ್ಪಾಳೆಗೆ ಎಲ್ಲರಿಗೂ ಗುರುಕೃಪ ಸದಾಕಾಲ ಇರಲಿ ಅಂತ ಬೇಡಿಕೊಳ್ಳುತ್ತಾ, ನಾಳೆ ಏನೈತೆ ಯಾರೇ ಕೊಟ್ಲ ಗವಾಯಿದಲ್ಲ ಶರಣರ ಕೊಟ್ಲೆ ಕಾರ್ಯಕ್ರಮ ಇರ್ತದ. ಬರುವಾಗ ಏನು ಅಂತಂದ್ರ ಸ್ವಲ್ಪ ಬರುವಾಗ ತಾಯಿ ಹತ್ರ ಬಂದಿರ್ತಾರಲ್ಲ, ಬರುವಾಗ ಸ್ವಲ್ಪ ಅಡಿಗೆ ಬಸ್ ಮಚ್ಕೊಂಬರ್ರಿ. ಏನೋ ನಾಳೆ ಮುಖ ತೊಳ್ಕೊಂಡು ಪುರಾಣಕ್ಕೆ ಬರುವಾಗ ಬಸ್ ಮಚ್ಕೊಂಬಂದ್ರೆ ನೀವು ದಾರಿಯಾಗಿ ಬರೋದು ನೋಡಿ ಅಕ್ಕ ಪುರಾಣ ಕೊಂಟಾಳ, ಅಮ್ಮ ಪುರಾಣ ಕೊಂಟಾಳ ಅಂತ ನಿಮ್ಮನ್ನ ನೋಡಿ ಆದ್ರೆ ಅವ್ರು ಬರ್ತಾರಂತ ನಾನು ಹೇಳೋದು. ಹಣೆ ಭಸ್ಮ ನೋಡಿ ಆದ್ರೂ ಬರ್ತಾರಂತ ಏನೋ ಅಂತ ವಿಚಾರವನ್ನ ತಿಳಿಸುತ್ತಾ, ಇಲ್ಲಿ ಇವತ್ತಿನ ದಿನ ತೊಟ್ಲ ಸೇವೆಯನ್ನ ನಮ್ಮ ದೊಡ್ಡಬಸಪ್ಪ ಸಣ್ಣಕ್ಕಿ ದೊಡ್ಡಬಸಪ್ಪನವರು ತೊಟ್ಲ ಒಂದು ಸಣ್ಣಕ್ಕಿ ಮಲ್ಲನಗೌಡ ಮಕ್ಕಳು ಅವರು ಇವತ್ತು ತೊಟ್ಲ ಸೇವೆಯನ್ನ ಮಾಡಿದ್ದಾರೆ. ಅವರಿಗೆ ದೊಡ್ಡ ಚಪ್ಪಾಳೆ.
ಆ ಪುಣ್ಯಾತ್ಮರ ಮನೆ ತನಕ ಗುಳಿಯರ ಗಾದಲಿಂಗೇಶ್ವರನ ಆಶೀರ್ವಾದ, ಪುಟ್ಟರಾಜ ಗುರುಗಳ ಆಶೀರ್ವಾದ ಸದಾಕಾಲ ಇರ್ಲಿ ಅಂತ ಬೇಡಿಕೊಳ್ಳುತ್ತಾ, ಮತ್ತ ತೊಟ್ಲ ಆದ್ಮೇಲೆ ಉಳಿದ ವಸ್ತುಗಳು ಬೇಕಲ್ಲ, ಲಿಂಗದ ಕಾಯಿ ಬೇಕ, ಆಮೇಲೆ ಬೆಳ್ಳಿ ಉಡದಾರ, ಹಾಲಗಡಗ, ನೀವು ಏನ್ ಆಗ್ತದೆ ಎಲ್ಲೆಲ್ಲೋ ಖರ್ಚು ಮಾಡ್ತಾರಂತ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿರುವುದು ಕೆಟ್ಟಿ ಹುದೇನೆ ಬೇಡ, ಅದು ಮುಂದೆ ಬುತ್ತಿ ಕಟ್ಟಿ ಹುದ್ದು ಸರ್ವಾಜ್ಞೆ ಅಂತ. ನೀವೇನು ಒಂದು ಕೈಲಿಂದ ಕೊಟ್ರಿ ಅಂತಂದ್ರ ಗುಳಿಯದ ಗಾದಲಿಂಗದ 10 ಕೈಲಿಂದ ಕೊಡ್ತಾನೆ ಪುಣ್ಯಾತ್ಮ. ಅತ ದೊಡ್ಡ ಪ್ರಮಾಣ ಪುರುಷ, ಆತನ ಬಗ್ಗೆ ಹೇಳೋದೇನಿಲ್ಲ, ಎಲ್ಲರಿಗೂ ಬರ್ತದ. ಕೊಡಿಸುವಂತ ತಮ್ಮ ಹೆಸರು ಕೊಡ್ರಿ ಎನ್ನುವಂತ ವಿಚಾರದೊಂದಿಗೆ ಇವತ್ತಿನ ದಾಸೋಗದ ಸೇವೆ ಮಾಡಿರುವಂತ ಪುಣ್ಯಾತ್ಮರು ಬಂದು ಇಲ್ಲಿ ಆಶೀರ್ವಾದವನ್ನ ತೆಗೆದುಕೊಂಡು ಹೋಗ್ತಾರೆ. ಬರ್ರಿ, ಯಾರ್ಯಾರ ಹೆಸರು ಹೇಳಲ್ಲ ಅವ್ರು ಬಂದು ನೀವು 5ಕ್ಕೆ ಬಂದ್ರೆ ಬರ್ತಾರೆ, ಅಲ್ಲಲ್ಲ ನಾನು ಯಾವಾಗಂತ ಪುರಾಣಕ್ಕೆ ಬಂದವ್ರಿಗೆ ಬಂತು, ಪುರಾಣಕ್ಕೆ ಬರ್ಲಾರ್ದವ್ರಿಗೆ ಬಂತು, ಪುರಾಣಕ್ಕೆ ಕಾಣಿಕೆ ಕೊಟ್ಟವ್ರಿಗೆ ಬಂತು, ಪುರಾಣಕ್ಕೆ ಕಾಣಿಕೆ ಕೊಡ್ಲಾರ್ದವ್ರಿಗೆ ಬಂತು, ಪುರಾಣ ನಡೆದ ಬೇಸ ಒಳ್ಳ ಮಳ್ಳ ಒಳ್ಳ ಇಂತ ಮುಖ್ಯ ಬಂತು. ಎಲ್ಲರಿಗೂ ಗುರುಕೃಪ ಸದಾಕಾಲ ಇರ್ಲಿ ಅಂತ ಬೇಡ್ಕೊಳ್ಳುತ್ತಾ, ನಾಳೆ ಪುರಾಣ ಕರೆಕ್ಟ್ 6:30 ಚಾಲುವಾಗಿ 8:30 ಪುರಾಣ ಮಹಾಮಂಗಲ ಆಗ್ತದೆ. ಆದಷ್ಟು ನೀವು ಬಂದ್ರೆ ಜಲ್ದಿ ಚಾಲು ಆಗ್ತದೆ ಅನ್ನುವಂತ ವಿಚಾರದೊಂದಿಗೆ ತಾವೆಲ್ಲರ ಎದ್ದು ನಿಂತ ಕೈ ಮುಗಿದ ಮೇಲೆ ಮಂಗಲಗೀತೆ ಪ್ರಾರಂಭ. ಎಲ್ಲೆಲ್ಲಿ ಕುತ್ಕೊಂಡಿದ್ರೆ ಅಲ್ಲೇ ಎದ್ದು ನಿಲ್ರಿ. ಒಂದೊಂದು 2 ನಿಮಿಷ ಟೈಮ್ ಹೋಗಿ ನೋಡೋಣ ಹೆಂಗ್ ಮುಗಿತೀರಿ. ಒಂದ್ 2 ನಿಮಿಷ ಎಲ್ಲರೂ ತಂದೆ ಬಳದವರು ಮತ್ತು ತಾಯಿ ಬಳದವರು ಕುಂದ್ರು ಮಾಡಿದ್ರು. ನಾವಂತೂ ವ್ಯಾಸಪೀಠದ ಮೇಲೆ ಇರ್ತೀವಿ, ಆ ಮಾತು ಬೇರೆ. ತಾವೆಲ್ಲರ ಕೈ ಮುಗಿದು ಕಣ್ಣು ಮುಚ್ಚಿ ಮಂಗಲಗೀತೆಯನ್ನ ಆಲಿಸ್ಬೇಕು. ಮಂಗಲಕಾರಿ ದುರಿತ ವಿಹಾರಿ, ಮಂಗಲಕಾರಿ ದುರಿತ ವಿಹಾರಿ, ನಿಗಮಾಗಮನುತ ಪರತರ ಸುಚರಿತ, ವೀರಶೈವ ಮತ ಜೀರೋತಾರಿ, ಚಿರಮಾರಾರಿ ಭೂತ ನಿಸಾರಿ, ಮತಹಿತ ಕೃತಪಿತ ಪರತರ ಸುಚರಿತ, ಮತಹಿತ ಕೃತಪಿತ ಪರತರ ಸುಚರಿತ, ಮಂಗಲಕಾರಿ ದುರಿತ ವಿಹಾರಿ, ಶ್ರೀ ಶಿವಯೋಗ ಸುಮಂದರ ಸ್ಥಾಪಿತ, ವಿದ್ಯಾಧ್ಯಯನ ಜನತಾದಿ ಪ್ರೀತ, ಭೂತ ವಿಧಾತ ಭೋ ವಿಖ್ಯಾತ, ಮತಹಿತ ಕೃತಪಿತ ಪರತರ ಸುಚರಿತ, ಕ್ರೂರ ಮನಸೀಜ ಸಾಯಕ ನಾಶಕ, ಶಿವ ಸುಖದಾಯಕ, ಪಾವನ ರೂಪಕ, ವರಸು ಕುಮಾರ, ಪಾವನ ರೂಪಕ, ವರಸು ಕುಮಾರ, ಪಾವನ ರೂಪಕ, ವರಸು ಕುಮಾರ, ಪಾವನ ರೂಪಕ, ಮಂಗಲಕಾರಿ ದುರಿತ ವಿಹಾರಿ, ದುರಿತ ವಿಹಾರಿ, ದುರಿತ ವಿಹಾರಿ, ಯಶುವನಮರುಪಾಪ್ಯಂ ಯಾ ದೇವಿ ಸರ್ವಮಂಗಳಂ, ತ್ರಯೋ ಸಂಸರಣಾರ್ಥಂ ಸಾಂ ಸರ್ವತೋ ಜಯ ಮಂಗಳಂ. ಪಾರ್ವತಿ ಶಿವ ಹರ ಹರ, ಶರಣಕಾಲಿಕೇಶ್ವರ ಮಹಾರಾಜ ಕಿ, ಬಸವೇಶ್ವರ ಮಹಾರಾಜ ಕಿ, ಸಾಂಬಜೈ ನಮ. ಪಾರ್ವತಿ ಶಿವ ಹರ ಹರ. ಎಲ್ಲರೂ ಶಾಂತ ರೀತಿಯಿಂದ ಮಂಗಳಾರತಿಯನ್ನು ತೆಗೆದುಕೊಂಡು ಶಾಂತ ರೀತಿಯಿಂದ ಪ್ರಸಾದ